श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् श्रियः कान्ताय कल्याणनिधये निधयेऽर्थिनां श्रीवेङ्कटनिवासाय श्रीनिवासाय मङ्गलम् ब्रह्मरुद्रादिवन्द्यं त्वां भजे वेङ्कटनायकम् निवारयस्वानिष्टानि साधयेष्टानि माधव यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः सा लक्ष्मीर्मे प्रसीदतु बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वञ्च हनुमत्स्मरणात् भवेत् शिव शिवेति 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 वै भव भवेति 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 वा मृड मृडेति 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 वै भजति यः सततं प्रणतामि यात् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा ब्रह्मान्ता गुरवः साक्षात् इष्टं दैवं श्रियः पतिः आचार्या श्रीमदाचार्याः सन्तु मे जन्म जन्मनि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्याविरक्त्यादि सद्गुणोगाकरानहम् पादिराजगुरून् वन्दे हयग्रीवदयाश्रयान् भक्तानां मानसाम्भोजा भानवे कामधेनवे नमतां कल्पतरवे जगीन्द्रगुरवे नमः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारदान् स्थापकान् जयतीर्थीया विद्यापीठस्य तापसान् सत्यप्रमोदतीर्थार्यान् नौमिन्याय सुधारदान् यैरहं सुखवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसन्मङ्गलानि भवन्तु हरिः ओम् अस्य श्रीकल्याणकाण्डस्य श्रीवेदव्यासो देवऋषिः शतानन्दऋषिः श्रीनिवासो देवता ज्ञानभक्तिवैराग्यसिद्ध्यर्थे श्रवणे विनियोगः हरिः ओम् ಸರ್ವೋತ್ತಮನಾದಂತಹ ಭಗವಂತ ಭಗವದ್ಭಕ್ತರ ಸಜ್ಜನರ ರಕ್ಷಣೆಗೋಸ್ಕರವಾಗಿ ತಾನು ಅವತಾರವನ್ನು ಮಾಡಿ ಯಥಾ ಯೋಗ್ಯವಾಗಿ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಡುವುದಕ್ಕೋಸ್ಕರವಾಗಿ ತಾನು ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಅದರಲ್ಲಿ ಒಂದು ಕೃಷ್ಣಾವತಾರ. ಕೃಷ್ಣನೇ ಶ್ರೀನಿವಾಸನಾಗಿ ಧರೆಗೆ ಇಳಿದು ಬಂದ. ಆ ಶ್ರೀನಿವಾಸ ದೇವರು ಆರಿಸಿಕೊಂಡಂತಹ ಕ್ಷೇತ್ರ ವೆಂಕಟಾಚಲ. ಆ ವೆಂಕಟಾಚಲದಲ್ಲಿ ಮಾಡಿದಂತಹ ಸಕಲ ಕರ್ಮಗಳು ಕೂಡ ಪುಣ್ಯ ಸಂಪಾದನೆಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಅಂತಹ ಕ್ಷೇತ್ರದಲ್ಲಿ
ಭಗವಂತ ಬಂದು ಸನ್ನಿಹಿತನಾಗಿದ್ದಾನೆ. ಈ ವೆಂಕಟಾಚಲ ಕ್ಷೇತ್ರದಲ್ಲಿ ಮಾಡಿದಂತಹ ಪುಣ್ಯಗಳು ಎಷ್ಟು ಶ್ರೇಷ್ಠವಾದದ್ದು ಅಂತಂದರೆ, ತತ್ರ ಸ್ನಾನೇನ ಧರ್ಮಾತ್ಮ ಕಾಮವಕ್ತ್ರೋಪಮಂ ಮುಖಂ ಪ್ರಾಪ್ತವಾನ್ ಪುಣ್ಯಶೀಲಸ್ತು ಅಹೋತೀರ್ಥಸ್ಯ ವೈಭವಂ ಅಂತ ಹೇಳಿದಂತೆ ಅನೇಕ ರೀತಿಯಾದಂತಹ ಕಷ್ಟಗಳನ್ನು ಎಲ್ಲವನ್ನೂ ಕೂಡ ಕಳೆದುಕೊಂಡು ಶ್ರೇಷ್ಠವಾದಂತಹ ಸ್ಥಾನವನ್ನು ಅನೇಕ ಮಹಾಮಹಾ ಜ್ಞಾನಿಗಳು ಎಲ್ಲರೂ ಕೂಡ ಪಡೆದಂತಹ ಚರಿತ್ರೆಗಳನ್ನೆಲ್ಲ ಈ ಚರಿತ್ರೆಗಳಲ್ಲಿ ನಾವು ಕೇಳ್ತೀವಿ. ಅಂತಹ ಶ್ರೇಷ್ಠವಾದದ್ದು ಈ ವೆಂಕಟೇಶ ದೇವರ ಕ್ಷೇತ್ರ. ಅಲ್ಲಿ ಇರುವಂತಹ ಭಗವಂತನ ದರ್ಶನ ಮಾಡುವುದರಿಂದ ಮತ್ತು ನೈವೇದ್ಯವನ್ನು ಸ್ವೀಕಾರವನ್ನು ಮಾಡುವುದರಿಂದ ಅನೇಕ ರೀತಿಯಾದಂಥ ಪುಣ್ಯ ಬರ್ತದೆ. ಯಾಕೆ ಅಂತಂದರೆ, ಸಾಕ್ಷಾತ್ ಲಕ್ಷ್ಮೀದೇವಿ ತಾನು ಅಡಿಗೆಯನ್ನು ಮಾಡ್ತಾಳೆ, ಬ್ರಹ್ಮದೇವರು ಅದನ್ನು ಪೂಜೆಯನ್ನು ಮಾಡ್ತಾರೆ. ಸ್ವಯಂ ಲಕ್ಷ್ಮೀ ಸಮರ್ಪಣೆ ಮಾಡುವುದು ಭಗವಂತ ಸ್ವಯಂ ತಾನೇ ಸ್ವೀಕಾರವನ್ನು ಮಾಡ್ತಾರೆ. ಅತ್ಯಂತ ಶುದ್ಧವಾದಂಥ ಆಹಾರ ನೈವೇದ್ಯ ಅವಶ್ಯವಾಗಿ ಅದನ್ನು ಸ್ವೀಕಾರವನ್ನು ಮಾಡಬಹುದು ಎಂಬುದಾಗಿ ಕೂಡ ಹೇಳ್ತಾರೆ. ಹೇಗೆ ಜಗನ್ನಾಥ ಕ್ಷೇತ್ರದಲ್ಲಿ ಅದನ್ನು ಹಾದಿಯಲ್ಲೂ ಕೂಡ ಸ್ವೀಕಾರವನ್ನು ಮಾಡಬಹುದು ಎಂಬುದಾಗಿ ಹೇಳಿದ್ದಾರೋ, ಅದೇ ರೀತಿಯಾಗಿ ಇದು ಅಷ್ಟು ಪವಿತ್ರವಾದದ್ದು. ಸ್ವಯಂ ಭಗವಂತನೇ ಆ ಮಹಾಪ್ರಸಾದವನ್ನು ಏನು ಭಗವಂತನಿಗೇನೆ ಸಾಕ್ಷಾತ್ತಾಗಿ ಲಕ್ಷ್ಮೀ ಸಮರ್ಪಣೆಯನ್ನು ಮಾಡಿರ್ತಾಳೆ. ಅಂತಹ ಪರಮ ಮಂಗಳಕರವಾದದ್ದು ಪ್ರಸಾದವಾಗಲಿ, ತೀರ್ಥವಾಗಲಿ, ದರ್ಶನವಾಗಲಿ ಎಲ್ಲವೂ ಕೂಡ ಒಂದಕ್ಕಿಂತ ಒಂದೊಂದು ಶ್ರೇಷ್ಠವಾದದ್ದು. ಸ್ವಾಮಿ ಪುಷ್ಕರಣಿಯ ಸ್ಥಾನವಾಗಲಿ, ಆ ಕ್ಷೇತ್ರದಲ್ಲಿ ಭಗವಂತನ ಅನೇಕ ರೀತಿಯ ಲೀಲೆಗಳನ್ನು ತಾನು ತೋರಿಸ್ತಾ ಇದ್ದಾನೆ. ಪೂರ್ವದಲ್ಲಿ ತಾನು ಲೀಲೆಗೋಸ್ಕರವಾಗಿಯೇ ತಾನು ಕುದುರೆಯನ್ನು ಏರಿ ತಾನು ಹೊರಟಾದ ನಂತರದಲ್ಲಿ ಅಲ್ಲಿ ವರಾಹ ದೇವರ ದರ್ಶನವಾಯಿತು. ವರಾಹನಿಗೂ ವರಾಹರೂಪಿ ಭಗವಂತನಿಗೂ ಶ್ರೀನಿವಾಸರೂಪಿ ಭಗವಂತನಿಗೂ ಪರಸ್ಪರ ದರ್ಶನ ಸಂಬಂಧ, ಅನೇಕ ಸಂಭಾಷಣಾದಿಗಳು. ನಂತರದಲ್ಲಿ ಭಗವಂತ ವರಾಹದೇವರು ಶ್ರೀನಿವಾಸನಿಗೆ 100 ಹೆಜ್ಜೆಯಷ್ಟು ಜಾಗವನ್ನು ಕೊಟ್ಟಿದ್ದು. ಹೀಗೇನೆ ಮುಂದೆ ಅವನು ಅದರ ಬದಲಾಗಿ ಮೊದಲ ಪೂಜೆ ನಿನಗೆ ಆಗಲಿ, ಮೊದಲ ಅಭಿಷೇಕ, ಮೊದಲ ನೈವೇದ್ಯ ಎಲ್ಲವೂ ಕೂಡ ನಿನಗೆ ಸಮರ್ಪಣೆ ಆಗಲಿ ಎಂಬುವ ಪ್ರಾರ್ಥನೆ. ಹೀಗೆ ಅನೇಕ ರೀತಿಯಾಗಿ ನಡೆದು ಕೊನೆಯಲ್ಲಿ ಬಕುಲೆಯನ್ನು ನಿನ್ನ ಸೇವೆಗೆ ಕಳಿಸ್ತೀನಿ ಅಂತ ವರಾಹರೂಪಿ ಭಗವಂತ ಹೇಳಿದ. ಅದೇ ರೀತಿಯಾಗಿ ಬಕುಲೆ ತಾನು ಸೇವೆಯನ್ನು ಮಾಡುವುದಕ್ಕೆ ಸಿದ್ಧಳಾಗಿ ಬಂದಿದ್ದಾಳೆ. ಪೂರ್ವದಲ್ಲಿ ಆ ಯಶೋದಾಳೇನೆ ಬಕುಲೆಯಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಭಗವಂತನ ಕಲ್ಯಾಣವನ್ನು ನೋಡಬೇಕೆಂಬಂಥ ಅಪೇಕ್ಷೆಯಿಂದಾಗಿ ಯಶೋದೆಯಾಗಿದ್ದಾಗ ತಾನು ಯಾವಾಗಲೂ ಕೂಡ ನನ್ನ ಮಗ ಅಂತ ಚಿಂತನೆ ಮಾಡ್ತಾ ಇದ್ಲಂತೆ. ವಿಶೇಷವಾಗಿ ಆ ಭಗವಂತ ಜನ್ಮ ನಕ್ಷತ್ರ ದಿನಗಳಲ್ಲಿ ಪ್ರತಿ ರೋಹಿಣಿ ನಕ್ಷತ್ರ ಸಮಯದಲ್ಲಿ ನನ್ನ ಮಗನ ಜನ್ಮದಿನ, ಜನ್ಮ ನಕ್ಷತ್ರ ಅಂತೇಳಿ ವಿಶೇಷವಾಗಿ ಯಾವಾಗಲೂ ಕೂಡ ಅವಳು ಚಿಂತನೆ ಮಾಡ್ತಾ ಇದ್ಲಂತೆ. ಅವನು ಯಾರ ಮಗನೂ ಅಲ್ಲ, ಸ್ವಯಂ ಭಗವಂತನಿಗೆ ಒಬ್ಬ ಸ್ತ್ರೀ ಪುರುಷನ ಯಾರ ಅವಶ್ಯಕತೆಯೂ ಇಲ್ಲ. ಆದರೆ ಆ ಯಶೋಧಾದೇವಿಗೆ ಆ ರೋಹಿಣಿ ನಕ್ಷತ್ರ ಬಂದಾಗ ನನ್ನ ಮಗ ಅಂತ ಅಭಿಮಾನ ಜಾಸ್ತಿ ಆಗಿ ಭಗವಂತ ಎಂಬುವಂತಹ ಜ್ಞಾನ ಹೋಗಿತ್ತಂತೆ. ಅದಕ್ಕೋಸ್ಕರವಾಗಿ ಅವನಿಗೆ ಕಲ್ಯಾಣದ ದರ್ಶನವನ್ನು ಮಾಡಿಸಲಿಲ್ಲ ಎಂಬುದಾಗಿ ಕೂಡ ನಾವು ಕೇಳ್ತೇವೆ. ಹೀಗೇನೆ ಮತ್ತೆ ಅವಳು ಕೇಳ್ಕೊಂಡಿದ್ದೆ, ನಿನ್ನ ಸೇವೆಯನ್ನು ಮಾಡಬೇಕು, ಬಾಲ್ಯಲೀಲೆಯನ್ನು ನೋಡಬೇಕು ಅಂತ ಹೇಳಿ. ಏನು ಕೇಳಿರ್ತಾರೋ ಅದನ್ನು ವಿಶೇಷವಾಗಿ ದೇವರನ್ನು ಅನುಗ್ರಹವನ್ನು ಮಾಡ್ತಾನೆ. ಹಾಗೇನೆ ಅನೇಕ ರೀತಿಯಾಗಿ ತಾನು ತನ್ನ ಸೇವೆಯನ್ನು ಸಮರ್ಪಣೆಯನ್ನು ತಾನು ಮಾಡ್ತಾ ಇದ್ದಾಳೆ. ಇತ್ತ ಕಡೆಯಲ್ಲಿ ಶ್ರೀನಿವಾಸ ದೇವರು ವನಕ್ಕೆ ಬಂದಿದ್ದಾರೆ. ವರಾಹರೂಪಿ ಭಗವಂತ ಅನುಗ್ರಹದಿಂದ ಆ ಸ್ಥಳದಲ್ಲಿ ತಾನು ಸನ್ನಿಹಿತನಾಗಿದ್ದಾನೆ. ಕುದುರೆಯನ್ನು ಏರಿ ಬಂದಾಗ ಒಮ್ಮೆ ಆ ಸ್ಥಳದಲ್ಲಿ ಅನೇಕ ರೀತಿಯ ಸ್ತ್ರೀಯರನ್ನೆಲ್ಲರೂ ಕೂಡ ನೋಡಿದ. ಅಲ್ಲಿ ಲಕ್ಷ್ಮೀದೇವಿ ಅಂದರೆ ಪದ್ಮಾವತಿಯು ಕೂಡ ಬಂದಿದ್ದಾಳೆ. ಯಾರು ನೀನು ಅಂತಲ್ಲಿ ಅನೇಕ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಆಗ ನಾನು ಪದ್ಮಾವತಿಯನ್ನು ನೋಡೋದಕ್ಕೆ ಬಂದಿದ್ದೇನೆ, ಈ ರೀತಿ ಅನೇಕ ಮಾತುಗಳೆಲ್ಲವನ್ನು ಕೂಡ ಹೇಳಿದ. ಹೀಗೇನೆ ಅದನ್ನು ತಿಳಿಸ್ತಾ ಹೋಗ್ತಾರೆ. ಸೂತೋವಾಚ ಕನ್ಯಾಯಾಹ ಜನನಂ ಪ್ರೋಕ್ತಂ ಕುಮಾರಸ್ಯ ವಿಶೇಷತಃ ಸಾಂಗಂ ವದಾಮಿ ಚಾರಿತ್ರ್ಯಂ ವೈವಾಹಂ ಪುಣ್ಯವರ್ಧನಂ. ಆ ಪುಣ್ಯವೃದ್ಧಿಕರವಾದಂಥ ಪುಣ್ಯವನ್ನು ತಂದುಕೊಡೋದಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಈ ಪದ್ಮಾವತಿ ಶ್ರೀನಿವಾಸದ ದೇವರ ವಿವಾಹ ಮಹೋತ್ಸವದ ಚರಿತ್ರೆ. ಅದನ್ನು ಹೇಳ್ತೀನಿ ಕೇಳಿರಿ ಎಂಬುದಾಗಿ ಪ್ರಾರಂಭವನ್ನು ಮಾಡಿಕೊಂಡ್ರು. ಸೂತಾಚಾರ್ಯರು ಸೌನುಕರಿಗೆ ತಿಳಿಸ್ತಾ ಇದ್ದಾರೆ. ನಿಮೀಲ್ಯ ನೇತ್ರವರ್ತ್ಮಾನಿ ವ್ಯೂಹಂ ಕೃತ್ವಾ ವರಾಂಗನಾ ಪಶ್ಯಂತಿ ಚ ದರುಚ್ಛನ್ನಾ ಪುನರ್ದೃಷ್ಟ ಪುನಶ್ಚದಾಹ ಅಂತ ಹೇಳಿದಂತೆ
ಆಗ ಇವನು ಬಂದಿದ್ದನ್ನು ನೋಡಿ ಅತ್ತ ಕಡೆಯಲ್ಲಿ ಆ ಆನೆಯನ್ನು ಅಟ್ಟಿಸಿಕೊಂಡು ಬಂದ ಇವನು ಕುದುರೆಯನ್ನು ಏರಿ ಇವರಿಗೆ ಗಾಬರಿಯಾಗಿದೆ. ಎಲ್ಲವೂ ಕೂಡ ಒಂದೇ ಸ್ಥಳದಲ್ಲಿ ಏನೇ ನಡೀತಾ ಇದೆ. ಆನೆ ಓಡಿ ಬಂದಿದ್ದನ್ನು ನೋಡಿದ್ದಾರೆ, ಗಾಬರಿಯಾಗಿ ಬಚ್ಚಿಟ್ಟುಕೊಂಡಿದ್ದಾರೆ. ಆ ಕನ್ಯೆಯರು ಪದ್ಮಾವತಿ ಎಲ್ಲರೂ ಕೂಡ ಸೇರಿ ಒಂದು ಕಡೆ ಬಚ್ಚಿಟ್ಕೊಂಡಿದ್ದಾರೆ. ಅದೇ ಸಮಯಕ್ಕೇನೆ ಅದು ನಮಸ್ಕಾರವನ್ನು ಮಾಡಿದೆ. ಅದು ನೋಡಿ ಆಶ್ಚರ್ಯವಾಗಿದೆ ಇವರಿಗೆಲ್ಲರಿಗೂ ಕೂಡ. ಯಾರಿಗೆ ಮಾಡ್ತಾ ಇದ್ದಾರೆ, ಯಾರಿಗೆ ಮಾಡ್ತಾ ಇದೆ ಅಂತ ಹೇಳಿ ಅದು ನಮಸ್ಕಾರವನ್ನು ಮಾಡಿ ಮುಂದೆ ಹೋಗಿದೆ. ಅದಾದ ನಂತರದಲ್ಲಿ ಶ್ರೀನಿವಾಸನನ್ನ ಯಾರೋ ಅವನು ಆನೆ ನಮಸ್ಕಾರ ಮಾಡಿದ್ದಲ್ಲಿ ಯಾರೋ ಒಂದು ಆಶ್ಚರ್ಯ ಆಗ್ಬಿಟ್ಟಿದೆ. ಯಾರೋ ಮನುಷ್ಯರು ಯೋಗ್ಯರು ನಮಸ್ಕಾರ ಮಾಡಿದ್ದಾರೆ ಅಂತಂದ್ರು, ಒಂದು ಪ್ರಾಣಿ ನಮಸ್ಕಾರ ಮಾಡ್ತಾ ಇದೆ ಅಂದ್ರೆ ಏನಿದು ಆಶ್ಚರ್ಯ ಆಗಿದೆ. ಅದಕ್ಕೋಸ್ಕರವಾಗಿ ಪದ್ಮಾವತಿ ಕಳಿಸ್ತಾ ಇದ್ದಾಳೆ. ಕೋಸೋ ಕಿರಾತ ರೂಪೀಚ ನದುಷ್ಟೋ ಭವಿತಾಪುರ. ಇವನನ್ನ ಪೂರ್ವದಲ್ಲಿ ಯಾವತ್ತೂ ಕೂಡ ನೋಡೇ ಇಲ್ಲ. ಈ ಸ್ಥಳದಲ್ಲೆಲ್ಲ ಈಗ ಬಂದಿದ್ದಾನೆ, ಯಾರೋ ಅವನು ತಿಳ್ಕೊಂಬನ್ನಿ ಅಂತ ತಮ್ಮ ಸೇವಕರಿಗೆ ಹೇಳ್ತಾ ಇದ್ದಾಳೆ. ಅದನ್ನು ಹೇಳ್ತಾಳೆ, ವೃಚ್ಚಂದು ತಸ್ಯ ವೃತ್ತಾಂತಂ ಪಿತೃಮಾತೃಂ ಸ್ವಬಾಂಧವಾನ್ ದೇಶಂ ವೃತ್ತಂ ಕುಲಂ ಶೀಲಂ ನಾಮಗೋತ್ರಾದಿಕಂ ತಥಾ ಇತಿ ಸಖ್ಯಾ ಸಮಾಜ್ಞಪ್ತಾಹ ತಾವೂತುರ್ ವಚನಂ ಸ್ತ್ರೀಯಃ. ನೋಡಿ, ಅವಳಿಗೆ ಅದು ಅವಳನ್ನು ತಿಳಿಬೇಕು, ಯಾರು ಅಂತ ತಿಳಿಬೇಕು ಅಂತ ಅಪೇಕ್ಷೆ ಇರಲಿಲ್ಲ ಅಂತಂದ್ರೆ ಸುಮ್ಮನೆ ಯಾರು ಅಂತ ಕೇಳ್ಕೊಂಬ ಅಂತ ಹೇಳ್ತಿದ್ರು. ಆದರೆ ಅಷ್ಟೇ ಹೇಳಿಲ್ಲ ಅವಳು ಎಲ್ಲ ಅವ್ರ ತಂದೆ ತಾಯಿ ಯಾರು, ಗೋತ್ರ ಯಾವುದು, ಗೋತ್ರ ಅಂತ ಯಾವಾಗ ಸುಮ್ಮನೆ ಕೇಳ್ತಾರೆ. ಯಾರೋ ಒಬ್ಬ ಹೆಂಗಸರು ಹೋಗ್ಬಿಟ್ಟು ಅಥವಾ ಗಂಡಸರು ಹೋಗಿ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಿಯಾರ, ಯಾಕೆ ಕೇಳ್ತಿದ್ದಾರೆ, ನನ್ನ ಮಗಳಿದ್ದಾಳೆ ಅಂತ ಕೇಳ್ತಿಯಾರ, ಮಗ ಇದ್ದಾನ, ಹೀಗೆ 1000 ಪ್ರಶ್ನೆಗಳು ಬರುತ್ತೆ. ಸುಮ್ಮನೆ ಯಾರು ಕೂಡ ಗೋತ್ರ ನಕ್ಷತ್ರ ರಾಶಿ ಕೇಳೋದಿಲ್ಲ. ಹೀಗೆ ಯಾಕೆ ತಂದೆ ತಾಯಿ ಯಾರು, ಗೋತ್ರ ಯಾವುದು, ನಿನ್ನ ಕುಲ ಯಾವುದು, ಎಲ್ಲವನ್ನೂ ಕೂಡ ಕೇಳ್ಕೊಂಬನ್ನಿ ಎಂಬುದಾಗಿ ಆ ಕನ್ಯೆಯರಿಗೆ ಸ್ನೇಹಿತೆಯರಿಗೆ ಕಳಿಸಿದ್ದಾಳೆ. ಅವರು ಬಂದಿದ್ದಾರೆ. ಆಗತಂ ಪುರುಷಂ ದೃಷ್ಟ ಕೋಸಿಕೋಸೀತಿ ಚಾಬ್ರುವನ್ ಕಿಮರ್ಥಂ ಆಗತೋಸಿತ್ವಂ ಕಿಂತೆ ಕಾರ್ಯಂ ವದ ಪ್ರಭೋ. ಬಂದಿರುವಂತಹ ಶ್ರೀನಿವಾಸನ್ ನೋಡಿ, ಯಾರು ನೀವು, ಯಾಕೆ ಬಂದಿದ್ದೀರಾ, ಎಲ್ಲವನ್ನೂ ಕೂಡ ಹೇಳು ಎಂಬುದಾಗಿ ಕೇಳ್ತಾ ಇದ್ದಾರೆ. ಆಗ ಅವನು ಹೇಳ್ತಾನೆ, ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರ್ಯ ಸಮೀಪಕ್ಕೆ. ಆ ರಾಜಪುತ್ರಿಯ ಸಮೀಪದಲ್ಲಿ ನನ್ನ ಕೆಲಸ ಇದೆ, ಅವಳ ಹತ್ರ ಮಾತಾಡಬೇಕು, ಎಲ್ಲವನ್ನು ಕೂಡ ಅವಳ ಮುಂದೆನೆ ನಾನು ತಿಳಿಸ್ತೀನಿ, ಹೇಳ್ತೀನಿ ಅಂದಾಗ, ಕಿಂ ಕಾರ್ಯಂ ವದ ಶೀಘ್ರೇಣ ಎತ್ತೇ ಮನಸ್ಸಿ ಬರ್ತದೆ ವದೇ ವಾಸಶ್ಚ ಕಿಂ ನಾಮ ಕಾತೆ ಮಾತಾದ ಕಪ್ಪಿತ. ಎಲ್ಲ ಅವಳ ಹತ್ರ ಕೇಳಬೇಕು, ನಮ್ಮ ಹತ್ರ ಹೇಳು, ನಿನ್ನ ತಂದೆ ತಾಯಿ ಯಾರು, ಯಾರು ನೀನು, ನಿನ್ನ ಅಣ್ಣ ತಮ್ಮಂದ್ರು ಯಾರು, ನಿನ್ನ ಕುಲ ಯಾವುದು, ಎಲ್ಲವನ್ನು ಕೂಡ ಹೇಳು ಅಂದಾಗ, ಮೊನ್ನೆ ಅವಳು ಮುಂದೆ ಹೇಳ್ತೀನಿ ಅಂತ ಹೇಳಿ ಶ್ರೀನಿವಾಸ ಅವಳ ಮುಂದೆ ಎಲ್ಲವನ್ನು ಕೂಡ ಪದ್ಮಾವತಿಯ ಮುಂದೆ ತಿಳಿಸ್ತಾ ಇದ್ದಾನೆ. ಎಲ್ಲವನ್ನು ಕೂಡ ಕನ್ಯಾವೇಕ್ಷ್ಯ ಮುಖ್ಯ ಕಾರ್ಯಂ ತದಂತೆ ಬ್ರವದಾ ವಿವಾಹ. ಕನ್ಯಾವೇಕ್ಷಣೆಯಿಂದಾಗಿ ನಾನು ಬಂದಿದ್ದೇನೆ, ಮುಖ್ಯವೇ ಅದೇ ಕಾರ್ಯ. ಸುಮ್ಮನೆ ಸುದ್ದಿ ಬಳಸಿ ಮಾತಾಡೋದೆಲ್ಲ ಇಲ್ಲ, ನನಗೆ ಡೈರೆಕ್ಟಾಗಿ ಹೇಳ್ಬಿಡೋದೆ. ಕನ್ಯಾವೇಕ್ಷಣೆಗೋಸ್ಕರವಾಗಿ ಬಂದಿದ್ದೇನೆ. ನನ್ನ ತಂದೆ ಯಾರು ಅಂದರೆ ವಸುದೇವ ಅಂತ ಹೇಳ್ತಾರೆ ಅಂದ್ರೆ ಅವನಿಗೆ ಯಾರು ತಂದೆ ತಾಯಿಗಳು, ಅವನೇ ತಂದೆ ತಾಯಿ. ತ್ವಮೇವ ಮಾತಾಚ ಪಿತಾ ತ್ವಮೇವ. ಜನಕೋ ವಸುದೇವಶ್ಚ ದೇವಕಿ ಜನನೀ ಮಮ. ದೇವಕಿ ದೇವಿ ನನ್ನ ತಾಯಿ, ಶ್ವೇತಕೇತಶ್ಚ ಸುಭದ್ರಾ ಭಗಿನೀ ಮಮ. ಹೀಗೆ ಆ ಬಲರಾಮ ಮತ್ತು ಸುಭದ್ರೆ ಅಣ್ಣ ತಂಗಿರು, ಹೀಗೇನೆ ಎಲ್ಲವನ್ನು ಕೂಡ ಹೇಳಿ, ಅರ್ಜುನ ಆ ಕುಂತಿಯ ಮಗನಾದ ಅರ್ಜುನ ಅವನು ನನ್ನ ಗೆಳೆಯ, ಪಾಂಡುರಾನ ಮಕ್ಕಳೆಲ್ಲರೂ ಕೂಡ ನನ್ನ ಸೋದರತೆಯ ಮಕ್ಕಳು. ಹೀಗೆ ಅವನು ತನ್ನೆಲ್ಲ ಬಗ್ಗೆ ಕೂಡ ತಾನು ಎಲ್ಲವನ್ನು ತಿಳಿಸ್ತಾ ಇದ್ದಾನೆ. ಜಾತೋಹಂ ಅಷ್ಟಮೇಷ್ಟಮ್ಯಾಂ ಸುಭದ್ರಾಂ ಅದನಂತರಂ ಮಾತೃವರ್ಣಷ್ಟಮೇ ದೇವಿ ಕೃಷ್ಣಪಕ್ಷೇ ಜನಿರ್ಮಮ. ಹೀಗೆ 7ನೇ ಮಗನಾಗಿ ರಾಮನಾಗಿ ಹುಟ್ಟಿದ. ಅವನು ಮುಂಚೆ 6 ಜನ ಇದ್ರು, ಅವರೆಲ್ಲರೂ ಕೂಡ ಮರಣವನ್ನು ಹೊಂದಿದ್ರು. ಯಾರ್ಯಾರು ಅಂದರೆ ಕೀರ್ತಿಮಾನ್, ಸ್ಮರೋದ್ಗೀತ, ಪರಿಶ್ವಂಗ, ಮತಂಗ, ಕ್ಷುದ್ರ ದೊಡ್ಡ ಧನಿ ಅಂತ ಹೇಳಿ ಇಷ್ಟು ಜನ ತಾವು ಮರಣವನ್ನು ಹೊಂದಿದ್ರು ಕಂಸರಿಂದ. ಬಲರಾಮ ಹೀಗೆ 8ನೇ ಅವನು ನಾನು. ನಂತರ ಸುಭದ್ರಾಂ ನಂತರದಲ್ಲಿ ಸುಭದ್ರಾ ಎಂಬುದಾಗಿ ತಾನು ಹೇಳಿದ. ಮಾತೃವರ್ಣ ಆದದ್ರಿಂದಾಗಿ ನನಗೆ ಕೃಷ್ಣ ಕೃಷ್ಣ ಅಂತ ಹೇಳಿ ಕರೀತಾ ಇದ್ದಾರೆ ಅಂತ ಎಲ್ಲವನ್ನು ಕೂಡ ತಾನು ಹೇಳಿದ. ತಸ್ಮಾ ಕೃಷ್ಣೇತಿ ಮಾಂ ದೇವಿ ಚಕ್ರುತುರ್ನಾಮ ಸಂಕೃತಂ ವರ್ಣತೋ ನಾಮದಷ್ಟೈವ ಕೃಷ್ಣಂ ಪ್ರಾಹುರ್ಮಣೀಷಿಣಃ. ವರ್ಣದಿಂದಲೂ ಕೂಡ ಕೃಷ್ಣ ವರ್ಣವುಳ್ಳನಾಗಿದ್ದಾನೆ. ಮತ್ತು ನಾಮತಃ ಕರ್ಷತೀತಿ ಕೃಷ್ಣ, ಎಲ್ಲವನ್ನೂ ಕೂಡ ಆಕರ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ಕೃಷ್ಣ ಕೃಷ್ಣ ಅಂತ ಹೇಳಿ ನನಗೆ ಕರೀತಾರೆ ಎಂಬುದಾಗಿ ತಾನು ಎಲ್ಲವನ್ನು ತಿಳಿಸಿ, ಹೀಗೇನೆ ತನ್ನ ನಕ್ಷತ್ರವನ್ನು ಹೇಳುವಾಗ ಶ್ರವಣ ನಕ್ಷತ್ರ ಅಂತ ಹೇಳಿದೆ. ಎಲ್ಲವನ್ನು ಕೂಡ ಕೃಷ್ಣಂದು ಹೇಳ್ಕೊಂಡ್ಬಂದು ಶ್ರವಣ ನಕ್ಷತ್ರ ಅಂದರೆ
ಎಲ್ಲವೂ ಕೂಡ ಹೇಳ್ತಾ ಇದ್ದಾನೆ ಕೃಷ್ಣ 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 ಅಂತ ಬರ್ತಾ ಇರುತ್ತೆ. ಶ್ರವಣ ನಕ್ಷತ್ರ ಯಾಕೆ ಹೇಳ್ದ ಇವನ ಅಂತಂದರೆ, ಅಂದರೆ ತಾನು ಅವತಾರ ದಿನೇ ತಸ್ಮಿನ್ ನಕ್ಷತ್ರೇ ಶ್ರವಣೇ ಪ್ರಗೆ, ಅವನು ಆ ಭಗವಂತ ಅವತಾರವನ್ನು ಮಾಡಿದಂತಹ ದಿನ ಶ್ರೀನಿವಾಸ ರೂಪಿಯಿಂದಾಗಿ ಅವತಾರ ಮಾಡಿದಂಥ ದಿನ ಆದದ್ರಿಂದಾಗಿ ಶ್ರವಣ ನಕ್ಷತ್ರ ಅಂತ ತಾನು ಹೇಳಿದ, ವಸಿಷ್ಠ ಗೋತ್ರ ಎಂಬುದಾಗಿ ತಿಳಿಸಿದ. ಇದಕ್ಕೆ ಅನೇಕ ರೀತಿಯಾಗಿ ತಿಳಿಸ್ತಾರೆ. ಆ ಶ್ರವಣ ಮಾಡುವುದರಿಂದ ಪದ್ಮಾವತಿ ಮತ್ತು ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಚರಿತ್ರೆಯನ್ನು ಶ್ರವಣ ಮಾಡುವುದರಿಂದ ಎಲ್ಲರಿಗೂ ಕೂಡ ಮಂಗಳವಾಗ್ತದೆ ಎಂದು ಸೂಚನೆ ಮಾಡುವುದಕ್ಕೋಸ್ಕರವಾಗಿ ಇವನು ಎಂಬುವಂತೆ ಶ್ರವಣ ನಕ್ಷತ್ರದಿಂದ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ. ಹೀಗೇನೆ ತಿಳಿಸಿ ಮುಂದೆ ತಾನು ನೀನು ಯಾರು ಎಲ್ಲವನ್ನು ಕೂಡ ಹೇಳು ಎಂಬುದಾಗಿ ಕೂಡ ಕೇಳಿದ್ದಾನೆ. ಪದ್ಮಾವತಿ ತಾನು ಹೇಳ್ತಾಳೆ, ಆಕಾಶ ರಾಜತನಯಾಂ ನಿಷಧಾಧಿಪ ವಿದ್ಧಿಮಾಂ ನಾಮ್ನಾ ಪದ್ಮಾವತೀಂ ಕೃಷ್ಣ ಕುಲಂ ಶೀತಕರಸ್ಯ ಚ ಗೋತ್ರಮತ್ರೇ ಕಿರಾತೇಂದ್ರ ಶೀಘ್ರಂ ಗಚ್ಚೇತಿ ಚಾಬ್ರವೀತ್. ಶಾರ್ಟ್ಕಟ್ಟಾಗಿ ಹೇಳ್ಬಿಟ್ಟು ಅವನು ಇಷ್ಟು ದೊಡ್ಡ ಲೀಸ್ಟ್ ಹೇಳ್ದ ಕೃಷ್ಣ. ಇವಳು ಅದು ಕೂಡ ಶಾರ್ಟ್ಕಟ್ಟಾಗಿ ಒಂದೇ ಶ್ಲೋಕದಲ್ಲಿ ಮುಗಿಸ್ಬಿಟ್ಟಿದ್ದಾಳೆ. ಆಕಾಶರಾಜನ ಮಗಳು ನಾನು, ಪದ್ಮಾವತಿ ಅಂತ ನನ್ನ ಹೆಸರು, ಅವನು ಚಂದ್ರವಂಶದಲ್ಲಿ ಬಂದವನು, ಇವಳು ಕೂಡ ಚಂದ್ರವಂಶದಲ್ಲಿ ಬಂದವಳು. ಶೀತಕರಸ್ಯಜ ಅತ್ರಿಗೋತ್ರ ನಮ್ದು. ಇಷ್ಟು ಹೇಳಿ ಸಾಕು ನಡಿ ನಡಿ ಹೊರಡು, ಗಚ್ಚ ಗಚ್ಚ ಹೊರಡು ನೀನು ಅಂತ ಹೇಳಿ ಕಳಿಸಿದ್ದಾಳೆ. ಹೋಗು ಅಂತ ಹೇಳ್ತಾ ಇದ್ದಾಳೆ. ಆಗ ಶ್ರೀನಿವಾಸ ಹೇಳ್ತಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದು ಕಿಮ್ನ ಪ್ರಭಾಷತೆ. ಯಾಕೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದೆಯಾ? ಮೃದುವಾಗಿ ಮಾತಾಡಬಾರ್ದಾ? ಯಾಕೆ ಅಂತಂದ್ರೆ ಅನ್ನಂ ಕಾಂಕ್ಷದಿಯೋ ಲೋಕೆ ಯೋ ದದಾತಿ ನರೋತ್ತಮ. ಅನ್ನದಾನ ಮಾಡುವುದು ಬಹಳ ಶ್ರೇಷ್ಠವಾದಂಥ ದಾನ. ಅದರಿಂದ ಸಕಲ ಇಷ್ಟಾರ್ಥಗಳು ಕಾರ್ಯಗಳು ಕೂಡ ಪೂರ್ಣವಾಗ್ತದೆ. ಉದಾಹರಣೆಗೆ ಯಾವುದೇ ಒಂದು ಮನೆಯಲ್ಲಿ ಪೂಜಾದಿಗಳನ್ನು ಮಾಡಿದಾಗ, ಹೋಮಾದಿಗಳನ್ನು ಮಾಡಿದಾಗ ಅನ್ನದಾನವನ್ನು ಮಾಡಬೇಕು. ಅನ್ನದಾನ ಮಾಡುವುದರಿಂದ ಸಕಲ ಕಾರ್ಯವೂ ಕೂಡ ಪೂರ್ಣವಾಗ್ತದೆ. ನಮ್ಮ ಅಪೇಕ್ಷೆ ಹೇಗಿರುತ್ತದೆ ಅಂದರೆ ಪೂರ್ಣ ಫಲ ಸಿಗಬೇಕು ಅಂತ ಅಪೇಕ್ಷೆ ನಮ್ಮದು. ಆದರೆ ನಮ್ಮ ಕಾರ್ಯ ಹೇಗಿರುತ್ತದೆ ಅಂದರೆ ಸಂಪೂರ್ಣವಾಗಿ ಇರೋದೇ ಇಲ್ಲ. ದ್ರವ್ಯದಿಂದಲೂ ಕೂಡ ಕಮ್ಮಿ ಇರ್ತದೆ. ಒಂದಿಷ್ಟು ಲೀಸ್ಟ್ ಹೇಳಿರ್ತಾರೆ ಅದರಲ್ಲಿ, ವಿಷ್ಣು ಕ್ರಾಂತಿ ಪತ್ರಂ, ಆ ಪತ್ರ ಈ ಪತ್ರ ಅಂತೇಳಿ ಸಿಗೋದೇ ಇಲ್ಲ. ಈಗ ಎಲ್ಲವೂ ಸಿಗಲ್ಲ, ಸಿಗುವುದನ್ನು ನಾವು ತರೋದಿಲ್ಲ. ಕೊನೆಗೆ ಸಿಗದೆ ಒಂದು ಸೇವಂತಿಗೆ ಮಲ್ಲಿಗೆ ಎರಡನ್ನು ತಂದಿರ್ತೀವಿ ಅಷ್ಟೇ. ಅದನ್ನ ತಂದ್ಬಿಟ್ಟು ಅನೇಕ ಹೆಸರುಗಳನ್ನ ಹೇಳ್ತಾ ಪತ್ರವನ್ನ ಪುಷ್ಪವನ್ನೆಲ್ಲ ಸಮರ್ಪಣೆ ಮಾಡ್ತಾ ಇರ್ತೀವಿ. ಹೀಗೆ ದ್ರವ್ಯವೂ ಕೂಡ ಸಂಪೂರ್ಣ ಇಲ್ಲ. ಕಾಯಿಕವಾಗಿ ಸಂಪೂರ್ಣವಾಗಿ ಅಲ್ಲೇ ಕುಳಿತ್ಕೊಂತೀವ, ಇಲ್ಲ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅಂತ ಎದ್ದೋಗಿ ಬಂದು 10 ಸತಿ ಎದ್ದೋಗಿ ಬಂದಿರ್ತೀವಿ ಪೂಜೆ ಮುಗಿಯೋಷ್ಟೊತ್ತಿಗೆ. ಇಷ್ಟ ಆಯಿತು. ಇನ್ನು ಮಂತ್ರವೂ ಕೂಡ ಅನೇಕ ರೀತಿಯ ಲೋಪಗಳಾಗಿರ್ತದೆ. ಯಾಕಂದರೆ ಸಾಮಾನ್ಯ ಹೇಳುವವರು ಮನುಷ್ಯರೇ ಆಗಿರ್ತಾರೆ. ಮನುಷ್ಯರಲ್ಲಿ ಸಂಪೂರ್ಣವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಲೋಪಗಳು ನಡೆದಿರ್ತದೆ. ಹೀಗೆ ಇನ್ನು ಮಾನಸಿಕವಾಗಿ ಅಂತೂ ಮನಸ್ಸು ಒಂದು ಕಡೆ ಇರೋದೇ ಇಲ್ಲ. ಕೈಯಲ್ಲಿ ಮಂತ್ರಾಕ್ಷತೆ ಹೋಗ್ತಾ ಇರತ್ತೆ, ಮನಸ್ಸು ಬೇರೆ ಕಡೆ ಹೋಗ್ತಾ ಇರುತ್ತೆ. ಹೀಗೆ ಎರಡೂ ಕೂಡ ಒಂದು ಕಡೆ ಕೊಡೋದೇ ಬಹಳ ಕಷ್ಟಕರವಾದದ್ದು. ಇಷ್ಟೆಲ್ಲವಾದಾಗ ಪೂರ್ಣ ಫಲ ಸಿಗಬೇಕಂದ್ರೆ ಹೇಗೆ ಸಾಧ್ಯ ಅಂತಂದರೆ, ಮೂರನ್ನು ಮಾಡುವುದರಿಂದ ಪೂರ್ಣ ಫಲ ಸಿಗುತ್ತದೆ ಅಂತ ತಿಳಿಸ್ತಾರೆ. ಏನು ಮೂರು ಅಂತಂದರೆ, ಒಂದು ಶ್ರವಣ, ದೇವರ ಚರಿತ್ರೆ ಶ್ರವಣ ಮಾಡೋದು. ನೋಡಿ, ಯಾವುದೇ ಪೂಜೆ ತಗೊಳ್ರಿ, ವರಮಹಾಲಕ್ಷ್ಮಿ ಆಯಿತು, ಅನಂತ ಆಯಿತು, ಸತ್ಯನಾರಾಯಣ ಆಯಿತು, ಪ್ರತಿಯೊಂದು ಪೂಜೆಯಾಗಿ ಎಲ್ಲ ಪೂಜೆ ಆದಮೇಲೂ ಹೋಮಾದಿಗಳನ್ನು ಮಾಡಿಸಿದ ಮೇಲೂ ಒಂದು ದೇವರ ಚರಿತ್ರೆ ಶ್ರವಣ ಮಾಡಬೇಕು. ಉದ್ದೇಶ ಏನು ಅಂತಂದರೆ, ಆ ದೇವರ ಚರಿತ್ರೆ ಶ್ರವಣ ಮಾಡುವುದರಿಂದ ಪೂರ್ಣವಾದ ಫಲಪ್ರಾಪ್ತಿಯಾಗ್ತದೆ. ಏನು ಲೋಪದೋಷಗಳಾಗಿರ್ತದೆ ಪೂಜೆ ಮಧ್ಯದಲ್ಲಿ, ಆ ಲೋಪದೋಷಗಳೆಲ್ಲವೂ ಕೂಡ ದೇವರ ಚರಿತ್ರೆ ಶ್ರವಣ ಮಾಡುವುದರಿಂದ ಪರಿಹಾರವಾಗಿ ಹೋಗ್ತದೆ, ಪೂರ್ಣ ಫಲಪ್ರಾಪ್ತಿಯಾಗ್ತದೆ. ಒಂದು. ಇನ್ನೊಂದು, ಸಾಮಾನ್ಯವಾಗಿ ಯಾವುದೇ ಪೂಜೆಯಲ್ಲಿ ಆದರೂ ಕೂಡ ದೇವರ ಬಲಭಾಗದಲ್ಲಿ ಫಲವನ್ನು ಇಡುವಂತಹ ಇಡ್ತಾರೆ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಗುರುದಸ್ತವ ತೇನ ಮೇ ಸಫಲ ಅವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಪೂರ್ಣ ಫಲ ಪ್ರಾಪ್ತಿಯಾಗಲಿ ಅಂತ ದೇವರ ಬಲಭಾಗದಲ್ಲಿ ಪೂರ್ಣ ಫಲವನ್ನು ನಡೆಸ್ತಾರೆ. ನಂತರ ಅದರಲ್ಲಿ ಸಿಹಿ ಮಾಡ್ಕೊಂಡು ತಿಂದ್ರಿ, ಚಟ್ನಿ ಕಿಟ್ನಿ ಮಾಡಬೇಡ್ರಿ ಅಂತ ಕೂಡ ಆಚಾರ್ಯ ಕಳಿಸಿರ್ತಾರೆ ಅಲ್ವಾ. ಹಾಗೆ ಬಲಭಾಗದಲ್ಲಿ ಇಡಿಸ್ತಾರೆ. ಎರಡು. ಮತ್ತೊಂದು, ಬಂದಂಥವರಿಗೆಲ್ಲರಿಗೂ ಕೂಡ ಊಟಕ್ಕೆ ಹಾಕುವುದರಿಂದ, ಅನ್ನದಾನ ಮಾಡುವುದರಿಂದ. ಏನು ಸುಮ್ಮನೆ ಏನೋ ನಮ್ಮನೆ ಕಾರ್ಯಕ್ರಮ ಆಯಿತು ಎಲ್ಲರೂ ಬರಲಿ, ಸುಮ್ಮನೆ ಬಂದು ಹೋದ್ರೇನೋ ಒಂದು ಊಟ ಮಾಡಿ ಹೋಗ್ಲಿ, ಎಲ್ಲ ಊಟಕ್ಕೆ ಹಾಕೋದಂದ್ರೆ ಪೂರ್ಣವಾದ ಏನೇ ಲೋಪದೋಷಗಳಿದ್ರೂ ಕೂಡ ಸಂಪೂರ್ಣ ಪರಿಹಾರವಾಗಿ ಹೋಗ್ತದೆ ಊಟಕ್ಕೆ ಹಾಕೋದ್ರಿಂದ. ಅದಕ್ಕೋಸ್ಕರವಾಗಿ ಏನೇ ಮದುವೆ ಸಮಾರಂಭಗಾದಿಗಳಲ್ಲಿ ಎಲ್ಲದಕ್ಕೂ ಒಂದು ನಿಯಮಗಳನ್ನು ಹೇಳಿದ್ದಾರೆ. ಈಗ ಪದ್ಮರಥವನ್ನು ಮಾಡದೆ, ಇದು ಮಾಡದೆ, ಅದು ಮಾಡದೆ, ಇಷ್ಟು ಜನಕ್ಕೆ ಊಟಕ್ಕೆ ಹಾಕಬೇಕು. ಈ ಚಾತುರ್ಮಾಸ್ಯ ಬಹಳ ವ್ರತಗಳಿದ್ದಾವೆ. ಧಾರಣೆ ಪಾರಣಿ ಅಂತ ಇದೆ, ಕೆಲವು ನೆಲದ ಮೇಲೆ ಊಟ ಮಾಡೋದು ಅಂತೆಲ್ಲ ಇದೆ. ಅವಕ್ಕೆಲ್ಲವೂ ಕೂಡ ಒಂದೊಂದು ದಾನವನ್ನು ಹೇಳಿದ್ದಾರೆ, ಇಷ್ಟು ಜನಕ್ಕೆ ಊಟಕ್ಕೆ ಹಾಕ್ಬೇಕಂತ ಹೇಳಿದ್ದಾರೆ. ಎಲ್ಲವಕ್ಕೂ ಕೂಡ ಒಂದು ನಿಯಮ ವಿತ್ ಹೋಮ ಅದ್ರ ಜೊತೆ. ಸುಮ್ಮನೆ ನಾನು ಧಾರಣೆ ಪಾರಣೆ ಮಾಡದೆ ಮುಗಿತು ಕೃಷ್ಣಾರ್ಪಣ ವಸ್ತು, ಪೂರ್ಣ ಫಲ ಸಿಗಬೇಕಲ್ಲ ನಮಗೆ. ಯಾಕೆಂತಂದರೆ ದೈಹಿಕವಾಗಿ ನಾವು ಆ ಕಾರ್ಯವನ್ನು ಮಾಡಿರ್ತೀವಿ, ದೇಹದಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿರ್ತೀವಿ. ಆದರೆ ಸಂಪೂರ್ಣ ಉಪವಾಸ ಅಂದರೆ ಮನಸ್ಸಿಂದಲೂ ಕೂಡ ಉಪವಾಸ ಇರ್ತೀವ ನಾವು, ಇರೋದಿಲ್ಲ.
ಏನು ಮೊಬೈಲ್ ನೋಡ್ಬೇಕಾದ್ರೆ ಏನೋ ಒಂದು ಬಂತು, ಅಥವಾ ಮನಸ್ಸಿನಲ್ಲಿ ಬೇರೆ ವಿಚಾರ ಬಂತು, ಆಹಾರದ ಏನೋ ಒಂದು ವಿಷಯ, ಕೆಟ್ಟ ವಿಷಯಗಳು ಬಂದು ಹೋಗಿರುತ್ತೆ. ಯಾಕಂದ್ರೆ ಮನುಷ್ಯ ಸಹಜ ಗುಣ. ಅದರಿಂದಾಗಿ ಸ್ವಲ್ಪ ಈ ಲೋಪದೋಷ ಪರಿಹಾರಕ್ಕೋಸ್ಕರವಾಗಿಯೇ ಹೋಮವನ್ನು ಹೇಳಿದ್ದಾರೆ ಅಲ್ಲಿ. ತದಂಶ ತರ್ಪಣವನ್ನು ತನ್ನ ಸ್ತ್ರೀಯರು ಮಾಡಿದಾಗ ಗಂಡನಿಂದ, ಅಥವಾ ಪುರುಷರೇ ಮಾಡಿದಾಗ ಸ್ವಯಂ ತಾವೇ ತರ್ಪಣಾದಿಗಳನ್ನು ಕೊಡಬೇಕು ದಶಾಂಶವಾಗಿ. ಅದರ ದಶಾಂಶವಾಗಿ ಹೋಮಾದಿಗಳನ್ನು ಮಾಡಬೇಕು. ಹೀಗೆ ಮಾಡಿದಾಗ ನಾರಾಯಣಾಷ್ಟಾಕ್ಷರ ಒಂದಿಷ್ಟು ಆ ಮಂತ್ರಗಳಿಗೆ ಒಂದಿಷ್ಟು ಹೇಳಿದ್ದಾರೆ. ಆ ಮಂತ್ರದಿಂದ ಹೋಮವನ್ನು ಮಾಡಿ ಇಷ್ಟು ಜನಕ್ಕೆ 16 ಜನಕ್ಕೆ ಊಟಕ್ಕೆ ಹಾಕಬೇಕು, 16 ದಂಪತಿಗಳಿಗೆ, ಈ ರೀತಿಯ ಒಂದಿಷ್ಟು ನಿಯಮಗಳೆಲ್ಲ ಮಾಡಿದ್ದಾರೆ, ಮಾಡಬೇಕು. ಆದರೆ ಅವ್ರ ಕೈಯಲ್ಲಿ ಶಕ್ತಿನೇ ಇಲ್ಲ ಅಂತಂದರೆ ಒಬ್ಬ ದಂಪತಿಗೆ ಹಾಕಿದ್ರೂ ಕೂಡ ಪೂರ್ಣ ಫಲವೇ ಸಿಗುತ್ತದೆ ಎಂಬುದಾಗಿ ತಿಳಿಸಿದ್ದಾರೆ. ಇಷ್ಟೇ ಮಾಡಬೇಕು, ಎಲ್ಲವೂ ಇಷ್ಟೇ ಮಾಡಬೇಕು, 10,000 ರೂಪಾಯಿ ಖರ್ಚಾಗತ್ತೆ, ಎಲ್ಲಿಂದ ತರೋಣ, ನಾನೇನು ಉಪವಾಸ ಹಿಂಗೋ ಮಾಡಿದೆ ಇಷ್ಟೆಲ್ಲ ತರಬೇಕು, ಬೇಕಾಗಿಲ್ಲ. ಒಂದು ಲೋಟ ನೀರು ಕೊಟ್ಟರು ಪುಣ್ಯ, ಏನು ಸಾಧ್ಯ ಇಲ್ಲ. ಒಂದು ಲೋಟವನ್ನು ತಗೊಳಮ್ಮ ನಿನಗೆ ಪ್ರೀತನಾಗಲಿ ಅಂತ ಬ್ರಾಹ್ಮಣರಿಗೆ ಮುತ್ತೈದೆಯರಿಗೆ ಕೊಟ್ಟರೂ ಸಾಕು, ಭಗವಂತ ಸಂತುಷ್ಟನಾಗ್ತಾನೆ. ಅವನು ಅದೇ ಪತ್ರಂ ಪುಷ್ಪಂ ಅಂತೆಲ್ಲ ಕೇಳಿದ್ವಲ್ಲ, ಒಂದು ಲೋಟ ನೀರು, ಒಂದು ಪತ್ರ, ಪುಷ್ಪ ಕೊಟ್ಟರೂ ಕೂಡ ಭಗವಂತ ಸಂತುಷ್ಟನಾಗ್ತಾನೆ. ಅವನು ನೋಡೋದು ಕೇವಲ ಒಂದೇ ಒಂದು ಭಕ್ತಿ ಬಿಟ್ಟು ಇನ್ನೇನು ನೋಡಲ್ಲ ಅವನು. ಅಂದರೆ ಯಾವ ನೋಡೋದಿಲ್ಲ ಅಂತಲ್ಲ, ಇದು ನೋಡಿದಾಗ ಇನ್ನು ಅಧಿಕ ಫಲ ಕೊಡ್ತಾ ಹೋಗ್ತಾನೆ ಅವರ ಯೋಗ್ಯತಾನುಸಾರವಾಗಿ. 1,00,000 ರೂಪಾಯಿ ಇಟ್ಕೊಂಡು ಒಂದು 100 ರೂಪಾಯಿ ಖರ್ಚು ಮಾಡಲಿಲ್ಲ ಅಂತಂದರೆ ನಿನಗೆ ಕೊಡ್ತೀನಿ ಶಿಕ್ಷೆ ಅಂತ ಕೊಡ್ತಾನೆ. ಏನೂ ಇಲ್ಲ ಅಂತಂದರೆ ಸರ್ವಥಾ ಶಿಕ್ಷೆ ಕೊಡೋದಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಮಾಡಬೇಕು ಎಂಬುವಂಥ ಚಿಂತನೆಯಲ್ಲಿ ನಾವು ತಿಳಿಬೇಕು. ಅದೇ ರೀತಿಯಾಗಿ ಇಲ್ಲಿ ನೀನು ಅನ್ನವನ್ನು ಕೊಡುವುದು ಬಹಳ ಫಲಪ್ರದ. ಅದೇ ರೀತಿ ಜಲಂ ದದಾತಿ, ನೀರನ್ನು ಕೊಡೋದು ಅಷ್ಟೇ ಅಲ್ಲ, ಚೆನ್ನಾಗಿ ಮಾತನಾಡಿಸೋದು. ನಿಂಗೇನು ನಾನು ಊಟಕ್ಕೆ ಕೇಳ್ತಾ ಇಲ್ಲ, ನೀರು ಕೇಳ್ತಾ ಇಲ್ಲ, ನಿಂಗೇನು ನಷ್ಟ ಇಲ್ಲ, ಒಂದೆರಡು ಮಾತು ಕೇಳ್ತಾ ಇದ್ದೀನಿ, ಮೃದುವಾದಂಥ ಮಾತು, ಅದನ್ನಾಡೋದಕ್ಕೆ ಯಾಕೆ ಮೃದುವಾಗೋದಕ್ಕೆ ಮಾತುಗಳನ್ನ ಆಡೋದಕ್ಕೆ ಏನು ಸಮಸ್ಯೆ ನಿಂಗೆ, ಆರಾಮಾಗಿ ಮಾತಾಡು ಅಂತ ತಾನು ಹೇಳ್ತಾ ಇದ್ದಾನೆ. ಸುಖಮೇಚ್ಛತಿ ದಾನೇನ ಅಂತೆ ಸ್ವರ್ಗಂ ಗಮಿಷ್ಯಸಿ. ನೋಡು, ಈ ರೀತಿಯಾಗೆಲ್ಲ ದಾನ ಮಾಡೋದ್ರಿಂದ ಏನು ಫಲ ಅಂತಂದ್ರೆ, ಸುಖಮೇಷ್ಯಸಿ ದಾನೇನ ಅಂತೆ ಸ್ವರ್ಗಂ ಗಮಿಷ್ಯಸಿ, ಸ್ವರ್ಗಕ್ಕೆ ಹೋಗ್ತಾರಂತೆ. ಈ ಅನ್ನದಾನ ಮಾಡೋದ್ರಿಂದ, ಮೃದುವಾದಂಥ ಚೆನ್ನಾಗಿ ಪ್ರೀತಿಯಾದಂಥ ಮಾತನಾಡುವುದಾಗಲಿ, ಜಲವನ್ನು ದಾನ ಮಾಡುವುದರಿಂದ ಇಷ್ಟೆಲ್ಲ ಫಲವೂ ಕೂಡ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಆ ಪದ್ಮಾವತಿ ಹೇಳ್ತಾರೆ. ಅವಾಚ್ಯಂ ವದಸೆ ಮೂಢ, ಅವನಷ್ಟೇ ಅಲ್ಲದೆ ಹೇಳಿರ್ತಾನೆ ಮಧ್ಯದಲ್ಲಿ, ತಥಾಹಂ ಕಾಮಮಾಪೇಕ್ಷೆ ಪಾತ್ರಭೂತೋಸ್ಮಿ ಸಾಂಪ್ರತಂ ಅಂತೇಳಿ, ಅವಳ ಮೇಲೆ ನನ್ನ ಸಂಪೂರ್ಣ ಮನಸ್ಸಾಗಿದೆ, ನಾನು ಅವಳನ್ನೇ ಮದುವೆ ಆಗುವುದು, ಪದ್ಮಾವತಿ ನಿನ್ನನ್ನೇ ನಾನು ಮದುವೆ ಆಗ್ತೇನೆ ಎಂಬುದಾಗಿ ಕೂಡ ನನ್ನ ಪ್ರೇಮವನ್ನು ಕೂಡ ತನ್ನ ಎಲ್ಲವನ್ನು ಕೂಡ ತಿಳಿಸಿದ್ದಾನೆ. ಆಗ ಅವಳಿಗೆ ಸಿಟ್ಟು ಬಂದ್ಬಿಟ್ಟಿದೆ ಪದ್ಮಾವತಿಗೆ. ಏನು ಹಿಂಗೆ ಮಾತಾಡ್ತೀಯ ನೀನು, ಅವಾಚ್ಯವತ ಮಾತನ್ನು ಯಾಕೆ ಆಡ್ತಿದ್ಯಾ ನೀನು, ಸಾಯಬೇಕಂತ ಆಸೆ ಆಗಿದೆ ನಿನಗೆ, ಹೊರಡೋ ಇಲ್ಲಿಂದ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಿಂಗೆ ಸುಖವಾಗಿ ನಿನ್ನ ಮನೆಗೆ ಹೋಗುವಂಥ ಅಪೇಕ್ಷೆ ಇಲ್ಲೇನು, ಸಾಯಬೇಕಂತ ಅಪೇಕ್ಷೆ ಆಗಿದೆಯಾ, ಹೊರಡು ಸಾಕು ನಡಿ ಅಂತ ಹೇಳಿ ಬೈತಾ ಇದ್ದಾಳೆ ಅವಳು. ಇನ್ನು ಸ್ವಲ್ಪ ತಿದ್ದೆ ಅಂತಂದ್ರೆ ನಿನಗೆ ನಿಶ್ಚಿತವಾಗಿಯೂ ಕೂಡ ಮರಣ ಆಗ್ತದೆ. ಕಾರ್ಯಾಂತೆ ಮರಣಂ ಸೌಖ್ಯಂ. ಆಗ ಅಂದರೆ ಕೃಷ್ಣ ಶ್ರೀನಿವಾಸ ಹೇಳ್ತಾನೆ, ನನ್ನ ಕೆಲಸ ಆಗಲಿಲ್ಲ ಅಂದರೆ ಶತ್ರು ಚಿಂತೆ ಇಲ್ಲ, ಹೋಗ್ಕೊಳ್ಳಿ, ನನಗೆ ಕೆಲಸ ಆಗಬೇಕು, ನೀನು ನನ್ನ ಮದುವೆ ಆಗಬೇಕು. ಹೆಂಗೆ ಹೇಳ್ತೇನೆ ನೋಡು. ಎಲ್ಲವೂ ಕೂಡ ಸಾಮಾನ್ಯವಾಗಿ ಮನುಷ್ಯರ ರೀತಿಯಲ್ಲೇನೆ ಜಗತ್ತಲ್ಲಿ ಯಾವ ರೀತಿಯಾಗಿ ನಡೀತೋ ಅದೇ ರೀತಿಯಾಗಿ ತಾನು ಇಳಿದು ಮಾತಾಡ್ತಾ ಇದ್ದಾನೆ. ಅದೇ ಇಲ್ಲಾಂದ್ರೆ ಅಕಾರ್ಯಸ್ಯ ನಮ್ಮ ಜಗತ್ತ, ಒಂದು ವೇಳೆ ಕೆಲಸ ಆಗಲಿಲ್ಲ ಅಂದರೆ ಅದು ಹುಲ್ಲಿನ ಸಮಾನ ಆಗೋಗ್ಬಿಡುತ್ತೆ. ಕೆಲಸ ಏನೋ ಸುಮ್ಮನೆ ವ್ಯರ್ಥ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಸಾಯೋದೇ ಒಳ್ಳೆಯದು. ಎಲ್ಲವೂ ಕೂಡ ಮಾತಾಡಿದ್ದಾಳೆ. ಸಾಕು ನೀ ಮಾತಾಡಿದ್ದು, ಇನ್ನು ಸ್ವಲ್ಪ ತಿದ್ದೆ ಅಂತಂದರೆ ಸರಿಯಾಗಿ ನಿಂಗೆ ಶಿಕ್ಷೆ ಆಗತ್ತೆ. ಆಕಾಶರಾಜ ಬಂದು ನಿನ್ನನ್ನು ನಿಗಡ ಬಂಧನಂ, ಜೈಲಿಗೆ ಹಾಕ್ತಾನೆ, ಮಂದಿಖಾನೆಗೆ ಹಾಕ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ ನೀನು ಹೊರಡು ಇಲ್ಲಿಂದ ಅಂತ ಅನೇಕ ಮಾತನ್ನು ಹೇಳ್ತೇವೆ. ತಾಮ್ ದೃಷ್ಟ ಆಕಾಶರಾಜೋಪಿ ಕೃತ್ವ ನಿಗಡ ಬಂಧನಂ, ಈ ಶಿಕ್ಷೆ ಕೊಡ್ತಾನೆ, ಮಂದಿಖಾನೆಗೆ ಹಾಕ್ತಾನೆ, ಕರ್ಕೊ ಹೋಗು ನೀನು, ಮೂರ್ಖ ಭವಿಷ್ಯತಿ ಪ್ರವಾದ್ಯಮಂ, ಇನ್ನು ಮುಂದಿಂದ ಏನು ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ, ಸ್ವಲ್ಪ ಇದ್ದೆ ಅಂತಂದ್ರೆ ಇರಬೇಡ, ಹೊರಡು ಅಂತ ಕಳಿಸ್ತಾ ಇದ್ದಾನೆ. ಆಗ ಶ್ರೀನಿವಾಸ ಹೇಳ್ತಾನೆ, ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾನುಗಂ. ಹುಟ್ಟಿದವರಿಗೆ ಮರಣ ನಿಶ್ಚಿತಪ್ಪ, ನಿಶ್ಚಿತ ಅದೆಲ್ಲವೂ ಕೂಡ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿರುತ್ತೆ. ನೀ ಹೇಳ್ದೆ ನಾ ಹೇಳ್ದೆ ಅಂತ ನಡೆಯೋದಲ್ಲ ಅವೆಲ್ಲ. ಹಂಗೆಲ್ಲ ನಡೆಯೋದಿದ್ರೆ ಏನೋ ಆಗೋಗ್ಬಿಡ್ತಿತ್ತು ಇಷ್ಟೊತ್ತಿಗೆ. ಎಲ್ಲವೂ ಕೂಡ ಪೂರ್ವಕರ್ಮಗಳ ಫಲ ಅನುಸಾರವಾಗಿರುತ್ತದೆ. ನಾನು ಈಗಲೇ ಮರಣ ಹೊಂದಬೇಕು ಅಂತ ಇದ್ರೆ ಅವಶ್ಯವಾಗಿ ಹೊಂದ್ತೇನೆ, ಇಲ್ಲದೇ ಇದ್ರೆ ಹೊಂದೋದೇ ಇಲ್ಲ. ಹೀಗೆ ತಾನೂ ಕೂಡ ಹೇಳಿದ್ದಾನೆ. ನಂತರದಲ್ಲಿ ಆ ಪದ್ಮಾವತಿ ಅವಳು ಹೇಳ್ತಾಳೆ, ಇಷ್ಟೆಲ್ಲ ಬಹಳ ಮಾತಾಡ್ತಾ ಇದ್ಯಾ, ಆಣೆ ಮಾಡಿ ಹೇಳ್ತೀನಿ, ವರಾಹದೇವರ ಮೇಲೆ, ರಂಗನಾಥನ ಮೇಲೆ, ವೆಂಕಟಾಚಲ ವಾಸಿ ಮೇಲೆ, ವರಾಹಾರೂಪಿ ಭಗವಂತನ ಮೇಲೆಲ್ಲ ಆಣೆಯನ್ನು ಮಾಡ್ತೀನಿ, ನೀನು ಇಲ್ಲವಿರಬೇಡ, ಇದ್ರೆ ಗ್ಯಾರಂಟಿ ನಿಶ್ಚಿತವಾಗಿ ಕೂಡ ನೀವು ಮರಣವನ್ನು ಹೊಂತೀಯಾ, ಹೊರಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲದೇ ಇದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ, ಅನಾಥೋ ಮ್ರಿಯಸೇ ವ್ಯರ್ಥಂ ಕಿಮರ್ಥಂ ಕಾಕಭೋಜನಂ. ವ್ಯರ್ಥವಾಗಿ ಮರಣವೊಂದು, ಯಾಕೆ ಕಾಗೆಗಳಿಗೆಲ್ಲ ಭೋಜನ ಆಗ್ತೀಯ ನೀನು, ಕಾಕಪಿಂಡವನ್ನು ಇಡ್ತಾರಲ್ಲ, ಕಾಕಪಿಂಡ ಯಾಕೆ ಕಾಕಭೋಜನ ಆಗ್ತೀಯಾ,
ಹೊರಡು ಹೊರಡು ಅಂತ ಹೇಳಿ ತಾನು ಹೇಳ್ತಾ ಇದ್ದಾನೆ. ಆ ಶ್ರೀನಿವಾಸ ಹೇಳ್ತಾನೆ, ಜಯೋವಾ ಅಪಜಯೋವಾ ಸ್ಯಾತ್ತೈ ಭೋಗಂ ಕರೋಮ್ಯಹಂ. ಜಯವಾಗ್ಲಿ ಅಪಜಯವಾಗ್ಲಿ ಆ ಭೋಗವನ್ನು ಮಾಡಲೇಬೇಕು ಎಂಬುದಾಗಿ ಹೇಳಿ, ಇಷ್ಟಾದರೂ ಕೂಡ ಅವಳು ಕೇಳ್ತಾ ಇಲ್ಲ ಅಂತ ತನ್ನ ಸ್ನೇಹಿತೆಯರ ಜೊತೆಯಲ್ಲಿ ಕಲ್ತ್ಕೊಂಡಿದ್ದಾಳೆ. ತಗೊಂಡು ತೆಗೆದು ಹೊಡೆಯಕ್ಕೆ ಶುರು ಮಾಡಿದ್ದಾಳೆ. ಶಿಲಾಪಾಣಿ ರೂಪಾಗಮತ. ಆಗ ತಾಡಯಾಮಾಸ ಗೋವಿಂದಂ ಶಿಲಾ ಅಭಿಶೀಘ್ರ ತತ್ವರೈಹಿ. ಹೊಡೆದ ಏಟಕ್ಕೆ ಆ ಕುದುರೆಗೂ ಕೂಡ ಬಿದ್ದಿದೆ, ತನಗೂ ಬಿದ್ದಿದೆ. ಆಗ ಕುದುರೆಯಲ್ಲಿ ತಕ್ವಾಸುಂ ಸ್ವಯಂ ಸ್ವಯಂ ದೃಷ್ಟ, ತಾನು ತನ್ನ ಜೀವವನ್ನು ಬಿಟ್ಟಿದೆ ಕುದುರೆ. ಯಾರು ಬಂದಿದ್ದು? ಸಾಕ್ಷಾತ್ ವಾಯುದೇವರೇ ಬಂದಿದ್ದಾರೆ ಆ ಕುದುರೆ ರೂಪದಲ್ಲಿ. ಹಗ್ಗದಲ್ಲಿ ಯಾರಿದ್ದಾರೆ? ತತ್ವಾಭಿಮಾನಿಯಾದ ಲಕ್ಷ್ಮೀದೇವಿ ಇದ್ದಾಳೆ. ಅದನ್ನು ಹಿಡಿದವರು ಯಾರು? ಸಾಕ್ಷಾತ್ ಭಗವಂತ. ಈ ಚಿಂತನೆಯನ್ನು ನಾವು ಮಾಡಬೇಕು. ನಮ್ಮ ಮನಸ್ಸು ಚಂಚಲ ಆಗ್ತಿದ್ರಿ. ತುಂಬ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೇಳ್ತಿರ್ತಾರೆ, ನನ್ನ ಮನಸ್ಸು ಒಂದೇ ಕಡೆ ಕೂಡೋದೇ ಇಲ್ಲ, ಓದ್ಬೇಕಂತ ಕೂತ್ಕೊಂತೀನಿ, ಮನಸ್ಸು ಕೂಡೋದೇ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಈ ರೀತಿ ಚಿಂತನೆ ಮಾಡ್ಬೇಕಂತೆ. ನಮ್ಮಮ್ಮ ಮನಸ್ಸೆಂಬಂಥ ಕುದುರೆಯನ್ನ ಹಗ್ಗವೆಂಬುವಂಥ ಲಕ್ಷ್ಮೀದೇವಿ ಹಿಡಿದಿದ್ದಾಳೆ. ಆ ಹಗ್ಗವನ್ನ ಭಗವಂತ ಹಿಡಿದಿದ್ದಾನೆ ಅಂತ ಚಿಂತನೆ ಮಾಡ್ಬೇಕಂತ. ಈ ರೀತಿ ಚಿಂತನೆಯನ್ನು ಮಾಡ್ತಾ ನಾವು ಧ್ಯಾನವನ್ನು ಮಾಡಿದರೆ ನಮ್ಮ ಮನಸ್ಸು ಸ್ಥಿರವಾಗಿ ಇರುತ್ತದಂತೆ. ಈ ರೀತಿಯ ಚಿಂತನೆಯನ್ನು ಮಾಡಬೇಕು ಎಂಬುದನ್ನು ತಿಳಿಸ್ತಾರೆ. ಹಾಗೇನೆ ಇತ್ತ ಕಡೆಯಲ್ಲಿ ಕುದುರೆ ಕೊಡ್ತಿದ್ರೆ ನಮ್ಮೆಲ್ಲರ ಶ್ವಾಸ ಉಚ್ಛ್ವಾಸಗಳಿಗೆ ಕಾರಣರಾದವರು ವಾಯುದೇವರು. ಅವರಿಗೆ ಎಲ್ಲಿ ಮರಣ? ಇದನ್ನು ಮುಂದೆ ಹೇಳುವಾಗ ಹೇಳ್ತಾರೆ ಹಯೋಗತಃ ಅಂತ ಪ್ರಯೋಗ ಮಾಡ್ತಾರೆ. ಏನು ಗತಃ ಅಂತಂದ್ರೆ ಏನು ಅರ್ಥ ಅಂದರೆ, ಸಂಸ್ಕೃತದಲ್ಲಿ ಒಂದೊಂದು ಶಬ್ದಗಳಿಗೆ ಹಿಂದೆ ಕೇಳಿದ್ವಲ್ಲ, ಆಕಾರ ಶಬ್ದದಿಂದ ಬ್ರಹ್ಮ, ಈ ರೀತಿ ಅನೇಕ ಶಬ್ದದಿಂದ ವಾಚ್ಯರಾದವರು ಇದ್ದಾರೆ. ಭಗವಂತನೂ ಹಾಗೆ, ವಿಷ್ಣು ಹಾಗೆ ಅಂತೆಲ್ಲ ಕರೀತಾರೆ ಅಂತ ಹೇಳಿದ್ವಲ್ವ. ಹಾಗೇನೆ ಈ ಗತ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಹೇಗೆ ಹಿಂಸಾ ಮರಣ ಎಂಬ ಅರ್ಥ ಬರ್ತದೋ ಅದೇ ರೀತಿ ಗತ ಶಬ್ದಕ್ಕೆ ಗಮನ. ಗಮನ ಅಂದ್ರೆ ಹೋಗೋದು ಅಂತ ಅರ್ಥ. ಹೀಗೆ ಅರ್ಥ ಇರೋದ್ರಿಂದ ಆ ಕುದುರೆ ಹೋಯ್ತು, ತನ್ನ ಕೆಲಸ ಆಯಿತು. ಆನೆ ಬಂದಿತ್ತು, ಏನು ಮಾಡ್ತೋ? ತನ್ನ ಕೆಲಸ ಮುಗಿಸ್ತು, ಹೊರಟೋಯ್ತು. ಹಾಗೇನೆ ಕುದುರೆ ರೂಪದಲ್ಲಿ ವಾಯುದೇವರು ಬಂದಿದ್ರು, ತಮ್ಮ ಕೆಲಸ ಎಲ್ಲವೂ ಕೂಡ ಮುಗೀತು, ಇನ್ನೇನು ಅಂತ ತಾವು ಹೊರಟೋದ್ರು. ಅಷ್ಟೇ ಹೋದ್ರೆ ಹೊರತು ಮರಣಾದಿಗಳು ಯಾವುವು ಕೂಡ ಅವ್ರಿಗೆ ಇರೋದೇ ಇಲ್ಲ. ಹೀಗೆ ತಾನು ತಿಳಿಸಿದ್ದಾಳೆ. ಯಾಕೆ ಅಂತಂದ್ರೆ ಅಲ್ಲಿ ಹೇಳುವಾಗ ಹೇಳ್ತಾರೆ, ತಕ್ವಾಸಂ ಸ್ವಯಂ ದೃಷ್ಟ ಮುಕ್ತ ಕೇಶೋ ಮುಹುರ್ಮುಹು ಪಶ್ಯನ್ ದಿವಸ್ಪರ್ಶ ಅಭ್ರವದ್ ವಿಭ್ರವನ್ನಿವ ಹಯೋ ವೈ ಸಂಕಟಂ ಪ್ರಾಪ್ತೋ ಸಾಪರಾಧಾನುಸಾರತಃ ಇತ್ಯುಚ್ಚರನ್ ರಮಾಕಾಂತೋ ಜಗಾಮೋತ್ತರ ದಿನ್ಮುಖ. ಬಹಳ ದುಃಖ ಪಡ್ತಾ ಇದ್ದಾನಂತೆ. ಅಯ್ಯೋ, ನಾನು ಕರ್ಕೊಂಬಂದಿದ್ದೆ ಕುದುರೆನಾ, ಅದು ಮರಣ ಹೊಂದ್ಬಿಡ್ತು ಅಂತ ಹೇಳಿ ಬಹಳ ಅಳ್ತಾ ಇದ್ದಾನಂತೆ. ಎಲ್ಲಿ ಅಳೂರಿ ಭಗವಂತನಿಗೆ? ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರ ಚರ್ಮವನ್ನ ಕಿತ್ಕೊಂಡು ತನ್ನ ಕಿರೀಟ ಮಾಡ್ಕೊಂತಾನಂತ. ಹೌದು, ಇವೆಲ್ಲ ಸಂಪೂರ್ಣ ಎಲ್ಲರನ್ನೂ ಕೂಡ ನಾಶ ಮಾಡಾಕ್ಬಿಡ್ತಾನೆ ಸಂಕರ್ಷಣ ರೂಪದಿಂದ. ಯಾರನ್ನೂ ಉಳಿಸೋದಿಲ್ಲ, ಸಂಪೂರ್ಣವಾಗಿ ನಾಶ. ಇಂತಹ ಸಮಯದಲ್ಲಿ ಅವನಿಗೆ ಅಳು ಏನು ಯಾವುದು ಕೂಡ ಇರೋದಿಲ್ಲ. ಸೃಷ್ಟಿಕರ್ತನೂ ಅವನೇ, ಸ್ಥಿತಿಕರ್ತನೂ ಅವನೇ, ಲಯಕರ್ತನೂ ಅವನೇ. ಸ್ಥಿತಿ ಕಾರ್ಯವನ್ನು ಯಾಕೆ ತೊಗೊಂಡಿದ್ದಾನೆ ಅಂತಂದ್ರೆ ಸೃಷ್ಟಿ ಮಾಡಿಬಿಡ್ಬೋದು, ಮುಂದೆ ಲಯವನ್ನು ಮಾಡಿಬಿಡ್ಬೋದು. ಮಧ್ಯದಲ್ಲಿ ಆಟ ಆಡಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಅದು ಒಬ್ರು ಹೇಳ್ಬಿಡ್ತಾರೆ, ನೀ ಈ ಕೆಲಸವನ್ನು ಮಾಡುವಂತ, ಅಲ್ಲಿ ನಿಂತು ಮಾಡಿಸ್ಬೇಕಲ್ಲ, ಅದು ಜವಾಬ್ದಾರಿ ತೊಗೊಂಡು ಸುಲಭವಲ್ಲ ಅವೆಲ್ಲ. ಇವ್ರಿಗೂ ಬೇಜಾರಾಗಬಾರ್ದು, ಅವ್ರಿಗೂ ಬೇಜಾರಾಗಬಾರ್ದು. ಇವರು ಇಲ್ಲ ನಾ ಟೀಮ್ ಬಿಟ್ಟು ಹೋಗ್ತೀನಿ ಅಂತ ಕೂತ್ಕೊಂಡ್ರೆ ಏನು ಮಾಡಬೇಕು? ನಡೆಯೋದಿಲ್ಲ. ಅವ್ರಿಗೂ ಕೂಡ ಸಂತೋಷ ಪಡಿಸ್ಬೇಕು, ಇವ್ರನ್ನೂ ಸಂತೋಷ ಪಡಿಸ್ಬೇಕು. ಹೀಗೆ ಎಲ್ಲರನ್ನೂ ಕೂಡ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದದ್ದು. ಆ ಕಾರ್ಯವನ್ನು, ಸ್ಥಿತಿ ಕಾರ್ಯವನ್ನು ಭಗವಂತ ಸ್ವಯಂ ತಾನೇ ಅದಕ್ಕೆ ತೊಗೊಂಡಿದ್ದಾನೆ. ಮತ್ತೊಬ್ಬರಲ್ಲಿ ನಿಂತು ಮಾಡಿಸ್ಬೋದಾಯಿತು, ಆದರೆ ಇದು ಪ್ರಧಾನವಾದ ಕಾರ್ಯ ಅಂತೇಳಿ ತಾನೇ ಮಾಡ್ತಾ ಇದ್ದಾನೆ. ಹೀಗೆ ದುಃಖವನ್ನು ತೋರಿಸಿದ ಭಗವಂತ ನಂತರದಲ್ಲಿ ಸರಿ ಅಂತ ತಾನು ತನ್ನ ಮನೆಗೆ ಬಂದಿದ್ದಾನೆ. ಶ್ರೀಸುತೌವಾಚ ಶಯನಂ ಪ್ರಾಪ್ಯ ಪರ್ಯಂಕೆ ಶ್ರೀನಿವಾಸೋ ಋಷಾಕಪಿಹಿ ತದಾಗತಾಚ ಸಾ ದೇವಿ ಸೇವಾರ್ಥಂ ಬಕುಲ ಶುಭ. ಸೇವೆಗೋಸ್ಕರವಾಗಿ ಬಕುಲೆ ಬಂದಿದ್ದಾಳೆ. ಇವನು ನೋಡಿದ್ದಾರೆ ಮಲ್ಕೊಂಡಿದ್ದಾನೆ. ಏನಿದು, ಭಗವಂತ ಮಲಗಿದ್ದಾನಲ್ಲ, ಯಾವತ್ತೂ ಕೂಡ ಇವನು ಹಗಲೊತ್ತಲ್ಲೆಲ್ಲ ಮಲ್ಕೊಳ್ಳೋನೇ ಅಲ್ಲ, ಇವನು ಮಲ್ಕೊಂಡಿದ್ದು ನೋಡಿ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಒಬ್ಬರೊಬ್ಬರು ಬಹಳ ಪ್ರಾಮಾಣಿಕವಾಗಿರ್ತಾರೆ, ಒಂದಿಷ್ಟು ರೂಲ್ಸ್ಗಳಂತ ಹೇಳ್ಕೊಂಡಿರ್ತಾರೆ, ಅದನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇರ್ತಾರೆ, ಚಾಚೂ ತಪ್ಪದೆ. ಹೀಗೆ ಏನಿದು ಇವನು ಮಲ್ಕೊಂಡಿದ್ದಾನಲ್ಲ ಅಂತ ಆಶ್ಚರ್ಯ ಆಗಿದೆ. ಆ ಸಮಯಕ್ಕೆ ಎದ್ದೇಳು, ಅನೇಕ ರೀತಿಯಾದಂತಹ ಪಾಕವನ್ನು ಮಾಡಿದ್ದೇನೆ, ಸಿದ್ಧ ಮಾಡಿದ್ದೇನೆ, ಊಟ ಮಾಡಿ ಎದ್ದೇಳು ಅಂತ ಕರೀತಾ ಇದ್ದಾಳೆ. ಷಡ್ವಿಧಾನ್ನಂ ಸಮಾಧಾಯ ಸೂಪಾಪೂಪರಸಾನ್ವಿತಂ ರಮಾಪತೇಸ್ತು ಬಕುಲ ಭಕ್ತಿ ಭಾವೇನ ಸಂಯುತ. 6 ವಿಧವಾದ ಅನ್ನವನ್ನು ಮಾಡಿದ್ದಾಳಂತೆ. ಷಡ್ವಿಧಾನ್ನಂ ಏನೇನು ಅನ್ನರ ಪರಮಾನ್ನಂ ಹರಿದ್ರಾನ್ನಂ,
ತದ್ಯನ್ನಂ ಕುಸರೋದನಂ ಗುಡೋದನಂಚ ಮುದ್ಗಾನ್ನಂ ಇತ್ಯನ್ನಂ ಷಡ್ವಿಧಂ ಶ್ರುತಂ. ಹೀಗೆ 6 ರೀತಿಯಾದ ಅನ್ನ ಮಾಡಿದ್ದಾಳಂತೆ. ಪರಮಾನ್ನ, ಅರ್ಶನ, ಚಿತ್ರಾನ್ನ, ಹರಿದ್ರಾನ್ನ, ಚಿತ್ರಾನ್ನವನ್ನ, ದದ್ಯನ್ನ, ಮೊಸರನ್ನ, ಆಮೇಲೆ ಹುಗ್ಗಿ ಥರ ಮಾಡ್ತಾರಲ್ಲ ಕುಸರೋ ಅನ್ನ, ಬೆಲ್ಲದಿಂದ ಗುಡೋದನ, ಪಾಯಸ, ಪರಮಾನಿಂದ ಸ್ವಲ್ಪ ವಿಶೇಷ ಪಾಯಸದ ರೀತಿಯಲ್ಲಿ ಗುಡೋದನ, ಹಿರಿ ಮುದ್ಗ ಅನ್ನ, ಈ ರೀತಿಯಾಗಿ 6 ರೀತಿಯ ಅನ್ನವನ್ನು ಮಾಡಿದ್ದೇನೆ. ಎಲ್ಲವೂ ಕೂಡ ಸಿದ್ಧವಾಗಿದೆ. ಅದನ್ನ ಸ್ವೀಕಾರವನ್ನು ಮಾಡಿ ಎದ್ದೇಳು, ಯಾಕೆ ಮಲ್ಕೊಂಡಿದ್ದೀಯಾ ನೀನು ಅಂತ ಹೇಳಿ ಅನೇಕ ರೀತಿಯ ಕೇಳ್ತಾ ಇದ್ದಾಳೆ. ಇಷ್ಟೆಲ್ಲವೂ ಕೂಡ ಕೇಳಿದ್ರು ಕೂಡ ಅವನೇನು ಕೂಡ ಮಾತನಾಡ್ತಾ ಇಲ್ಲ. ಮತ್ತೆ ಬಕುಲಾನೆ ಹೇಳ್ತಾಳೆ, ಉತ್ತಿಷ್ಟೋತಿಷ್ಟ ಗೋವಿಂದ ಕಿಂಶೇಷೇ ಪುರುಷೋತ್ತಮ ನಕದಾದಿದ್ದಿವಾ ಸ್ವಾಭ ನಕೃತಂ ರೋದನಂ ಹರೆ. ಎದ್ದೇಳು ಎದ್ದೇಳು, ಯಾಕೆ ಮಲ್ಕೊಂಡಿದ್ದೀಯಾ, ಇವತ್ತು ಮಲ್ಕೊಳ್ಳೋನಲ್ಲ ನೀನು, ಎದ್ದೇಳು ಅಂತ ಹೇಳಿ ಅನೇಕ ರೀತಿಯ ಮಾತನ್ನು ಹೇಳ್ತಾಳೆ. ಮತ್ತು ನೋಡಿ ಅವಳೇ ಅನೇಕ ಕಲ್ಪನೆಯೆಲ್ಲ ಮಾಡ್ತಾ ಇದ್ದಾಳೆ. ಹಿಂಗಾಯ್ತಾ ನಿಂಗೆ, ಹಿಂಗಾಯ್ತಾ ಅಂತೇಳಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾಳೆ. ಏನಾದರೂ ನೋಡಿದ್ಯಾ ನೀನು, ಏನಾದ್ರು ನೋಡಿ ಭಯಪಟ್ಟ್ಯಾ, ಅಥವಾ ಅರ್ಥಹೀನೋಪಿ ತ್ವಂ ದೇವ ಅರ್ಥವ ದೃಶ್ಯದೇ ಗೊತ್ತಾ, ಅಥವಾ ದುಃಖ ಇಲ್ಲದೆ ಇದ್ರೂ ಕೂಡ ದುಃಖಪಟ್ಟವನ್ನು ತೋರಿಸ್ತಾ ಇದೆಯಾ ನೀನು, ಅಥವಾ ಗೌರವಂ ಬಾಲರಾಮಸ್ಯ ದೇವಕಿ ವಸುದೇವಯೋಹೋ, ಅಥವಾ ತಮ್ಮ ಹಿರಿಯರು ಯಾರಾದ್ರು, ತಮ್ಮ ಅಣ್ಣ, ತಂದೆ, ತಾತ, ಅವರು ಯಾರು ನಾಪ್ಕಮಂದಿ ಯಾರ, ಅಥವಾ ಅಣ್ಣ ನಾಪ್ಕಮಂದ, ಏನಾಯಿತು ಅಂತ ಅನೇಕ ರೀತಿಯಾಗಿ ತಾನು ಕೇಳ್ತಾ ಇದ್ದಾಳೆ. ಏನಕ್ಕೂ ಕೂಡ ಇವನು ಉತ್ತರನೇ ಕೊಡ್ತಾ ಇಲ್ಲ. ಅವನು ಅಷ್ಟು ದುಃಖ ಪಡೋದನ್ನು ನೋಡಿ, ಯಾರನ್ನಾರು ಹೆಣ್ಣನ್ನು ನೋಡಿದೇನಪ್ಪ, ವಯಸ್ಸಲ್ಲ, ಅದಕ್ಕೋಸ್ಕರ ಆಗಿ ಈ ರೀತಿ ಸಣ್ಣ ಸಣ್ಣವ್ರಿಗೆ ಕೇಳೋದು ಮುಗೀತು. ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡ್ಕೊತಾ ಇದ್ದಾಳು. ಆ ಲೆವೆಲಿಗೆ ತಕ್ಕಂಗೆ ಕೇಳ್ತಾ ಹೋಗ್ತಾ ಇದ್ದಾಳೆ. ತಾದೃಷ್ಟ ಭುವಿ ಕನ್ಯಾವ ಗಾಂಧರ್ವಿ ವಿಭಾ ಸುರೋತ್ತಮ, ಯಾವ್ದ ಕನ್ಯಾ ನೋಡಿದೆ, ಗಂಧರ್ವ ಸ್ತ್ರೀಯನ್ನು ನೋಡಿದೆ ನೀನು, ಹೇಳು ಸುರೋತ್ತಮ. ಯಾಕಂದ್ರೆ ನೋಡಿ, ಸುರೋತ್ತಮ ಅಂತ ಹೇಳಿ ಸುರರಲ್ಲೇ ಉತ್ತಮ. ನೀನು ಯಾರು ನೋಡಿದ್ರು ಕೂಡ ನಿನ್ನನ್ನು ಸಂತೋಷ ಪಡಬೇಕು, ನಿನ್ನ ಮೇಲೆ ಅವಶ್ಯವಾಗಿ ಒಪ್ಕೋಬೇಕು. ಅಂಥದ್ರಲ್ಲಿ ಯಾಕೆ ನೀನಿಷ್ಟು ದುಃಖದಲ್ಲಿದ್ದೀಯಾ? ಆ ಶಬ್ದದಿಂದನೇ ಗೊತ್ತಾಗ್ಬಿಡುತ್ತೆ, ಯಾರೇ ನಿನ್ನನ್ನು ನೋಡಿದ್ರು ಕೂಡ ಒಪ್ಕೊಳ್ಳೇಬೇಕು. ಆ ಸುರೋತ್ತಮ ಶಬ್ದ ಹೇಳುತ್ತೆ. ಅಂತಹದ್ರಲ್ಲಿ ಯಾವ ಕನ್ಯೆ ನೋಡಿದ್ರು ಕೂಡ ನೀನು ದುಃಖದಲ್ಲಿದೆಯಲ್ಲ, ಯಾಕೆ, ಏನಾಯ್ತು, ಒಪ್ಕೋಬೇಕಾಯ್ತಲ್ಲ ಅವರು ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾಳೆ ಅವಳು. ಹೀಗೆ ಹೇಳಿ ಕನ್ಯಾಸಂಕಂ ನವಾಪೇಕ್ಷ ಚಿತ್ತ ವೈಕಲ್ಯ, ಮತ್ತು ಅದರಿಂದ ನಿನ್ನ ಮನಸ್ಸು ಚಂಚಲ ಆಗಿದೆ ಅನ್ಸುತ್ತೆ, ಹೌದಾ ಅಂತ ಎಲ್ಲವೂ ಕೂಡ ಕೇಳಿ ಮತ್ತೆ ಹೇಳ್ತಾಳೆ, ಯಾವ್ದಾರ ಪ್ರಾಣಿ ನೋಡಿ ಭಯ ಆಯ್ತೇನಪ್ಪ ನಿನಗೆ, ಮೃಗಂ ದೃಷ್ಟ್ವಾ ಭಯಂ ಪ್ರಾಪ್ತಂ, ಅಥವಾ ಯಾರ ಕಳ್ಳರು ಏನಾರ ಭಯ ಪಡಿಸ್ತಿದ್ರ, ಯಾರು ಅವನಿಗೆ ಕಳ್ಳರು, ಯಾರಿಂದ ಏನಾಗುತ್ತದೆ, ಪಿಶಾಚಭೂತ ಪ್ರೇತಾನ್ನ, ಯಾರು ಪಿಶಾಚಭೂತಗಳಿಂದ ಏನಾರ ಭಯ ಆಯ್ತಾ, ಭೂತ ಪ್ರೇತ ಪಿಶಾಚಾದಿನ್ ಪೀಡಾತಸ್ಯ ನ ಜಾಯತ್, ಅವನು ಸ್ಮರಣೆ ಮಾಡಿದ್ರಿಂದ ಎಲ್ಲವೂ ಕೂಡ ಹೋಗ್ತದೆ ಅಂತೆ. ಅಂತಹದ್ರಲ್ಲಿ ಎಲ್ಲಿ ನಾವು ನೋಡಿ ವೆಂಕಟೇಶ ಸ್ತೋತ್ರದಲ್ಲಿ ಸಂಪೂರ್ಣವಾಗಿ ಚರಿತ್ರೆಯನ್ನ ಪ್ರಧಾನವಾದ ಶಬ್ದಗಳನ್ನೆಲ್ಲವೂ ಕೂಡ ಸೇರಿಸಾಕ್ತಾರೆ. ಚೋಲಪುತ್ರ ಪ್ರಿಯ ಅಂತ ಹೇಳಿದ್ರು. ಸುಮ್ಮನೆ ಚೋಲಪುತ್ರ ಪ್ರಿಯ ಅಂದ್ರೆ ಹೆಂಗೆ ಗೊತ್ತಾಗಬೇಕು ನಮಗೆ ಆ ಶಬ್ದವನ್ನು ನೋಡಿದಾಗ? ಮೊನ್ನೆ ಒಂದು ಕಥೆಯಲ್ಲಿ ಕೇಳಿದ್ವಿ ನಾವು, ಚೋಳರಾಜನ ನಾಗಕನ್ನಿಕೆಯರ ಮಗನೇ ಈ ಚಕ್ರವರ್ತಿ ಅಂತ ಚೋಳ, ಅವನಿಗೆ ಪ್ರಿಯನಾದವನು ಅಂತ. ಇಲ್ಲ ಚೋಲಪುತ್ರ ಪ್ರಿಯ ಅಂದ್ರೆ ಏನು ಗೊತ್ತಾಗಬೇಕು ನಮಗೆ? ಚೋಳರಾಜ ಅಂತ ಪ್ರಸಿದ್ಧನಾದ ಅವನ ಮಗ, ಎಲ್ಲಿ ಅವನು ಹುಟ್ಟಿದ್ದೇ ಗೊತ್ತಾಗಿಲ್ಲ ನಮಗೆ, ಅವನು ಪ್ರಿಯ ಹೆಂಗೆ ಗೊತ್ತಾಗತ್ತೆ ಅಲ್ವಾ? ಅದಕ್ಕೆ ವ್ಯಾಖ್ಯಾನಗಳು ಯಾಕೆ ಅಷ್ಟು ಅವಶ್ಯಕತೆ ಇದೆ ಅಂತಂದ್ರೆ ನೋಡಿ, ಒಂದೊಂದು ಶಬ್ದಗಳ ಅರ್ಥವೂ ಕೂಡ ನಮ್ಗೆ ಇದರಿಂದ ಗೊತ್ತಾದ ವ್ಯಾಖ್ಯಾನಗಳಿಂದ. ಹೀಗೇನೆಲ್ಲವನ್ನು ಕೂಡ ಆ ಪ್ರಧಾನವಾದಂಥ ಅಂಶಗಳನ್ನು ಕೂಡ ಆ ವೆಂಕಟೇಶ ಸ್ತೋತ್ರದಲ್ಲಿ ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅವನ್ನ. ಹೀಗೇನೆ ಕೇಳಿ ಕೊನೆಗೆ ಏನಾದರೂ ಹೇಳು, ಆ ಥರ ಏನಾರ ಭೂತಪೇತಗಳ ಸಮಸ್ಯೆ ಆಗಿದ್ರೆ ಹೇಳು, ಮಂತ್ರ ಹಾಕ್ತೀನಿ ಅಥವಾ ಯಂತ್ರಗಳನ್ನು ಕಟ್ಟಿಸ್ತೀನಿ, ಅಥವಾ ಮದ್ದು ಬೇರುಗಳೆಲ್ಲ ಬರುತ್ತದೆ ಅವುಗಳನ್ನ ಹಾಕಿ ಜನ ವ್ಯವಸ್ಥೆ ಮಾಡಿಕೊಡ್ತೀನಿ, ಭಸ್ಮ ಹಚ್ಚೋದು, ಹೀಗೆ ಏನು ಬೇಕಾದ್ರೆ ಹೇಳು ಮಾಡ್ತೀನಿ, ಸುಮ್ಮನೆ ನೀನು ಈ ರೀತಿ ಮಾಡಬೇಡ, ಔಷಧಿಗಳೇನಾದರೂ ಉಪಚಾರಕ್ಕೆ ಬೇಕಾದರೆ ಅವುಗಳನ್ನು ಕೊಡ್ತೀನಿ ಅಂತ ಹೇಳಿ ಅವರಯಿತ್ವ ಯಥಾಶಾಸ್ತ್ರಂ ತತ್ಸರ್ವಂ ಮೋಚಯಾಮ್ಯಹಂ. ಏನು ಮಾಡಬೇಕು ಹೇಳು, ಅದನ್ನೆಲ್ಲವನ್ನು ಕೂಡ ಎಲ್ಲ ಕಷ್ಟಗಳನ್ನು ಕೂಡ ನಾನು ಪರಿಹಾರ ಮಾಡ್ತೀನಿ ಅಂತ ಅನೇಕ ರೀತಿಯಾಗಿ ಅವಳು ಸಮಾಧಾನ ಮಾಡ್ತಾ ಇದ್ದಾಳೆ. ಆಗ ಕೊನೆಗೆ ಏನು ಹೇಳ್ತಾ ಇದ್ದ, ಕೊನೆಗೆ ಹೊತ್ಕೊಟ್ಟಿರೋ ಶಲ್ಯವನ್ನು ಜಾಡಿಸಿ ತೆಗೆದು ಮಾತಾಡು, ಏನಾಯಿತು ಹೇಳು ಹೇಳು ಅಂತ ಅನೇಕ ರೀತಿಯಾಗಿ ಅವಳು ಕೇಳ್ತಾ ಇದ್ದಾಳೆ. ಇಷ್ಟೆಲ್ಲ ಕೇಳೋದು ನೋಡಿ ಕೊನೆಗೆ ಅವಳು ಬಿಡೋದಿಲ್ಲ, ಇವಳು ಆಗೋದಿಲ್ಲ. ಮನೇಲಿ ತಾಯಿಯಂದಿರು ಎದ್ದೇಳಿಸ್ತಿರ್ತಾರೆ, ಎದ್ದೇಳೋದಂಗೆ ಬಿಡೋದಿಲ್ಲ. ಕೊನೆಗೆ ನಾಗೋದಿಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ ಅಂತ ತಲೆ ಕೆಟ್ಟು ಎದ್ದು ಹೋಗ್ತಾನೆ. ಹಂಗೆ ಎದ್ದಿದ್ದಾಳೆ. ಶ್ರೀನಿವಾಸ ಎದ್ದಿದ್ದಾನೆ. ನಾಮೋಹಯನ್ಮಾಂ ಗಾಂಧರ್ವೀಂ ನರ್ಷಿಪುತ್ರೀಂ ನ ರಾಕ್ಷಸಿ ನಪಿಶಾಚ ಭೂತಗಣಾ ಪ್ರೇತಾವಾ ಮೇ ಭಯಾವಾಹ. ಯಾರೂ ನಂಗೆ ಮೋಹಗೊಳಿಸಿಲ್ಲ, ಯಾವ ಗಂಧರ್ವ ಸ್ತ್ರೀ ನಂಗೆ ಏನು ಮಾಡಿಲ್ಲ, ಯಾವ ರಾಕ್ಷಸಿ ಪಿಶಾಚ ಯಾರ್ಯಾರು ಕೂಡ ಏನು ಮಾಡಿಲ್ಲ, ಭೂತಗಳಾಗಲಿ ಯಾವುದರಿಂದವೂ ಭಯವು ನನಗೆ ಆಗಿಲ್ಲ. ಇಷ್ಟಲ್ಲದೆ ಮತ್ತೇನು ಮತ್ತೆ ಅಂದರೆ ತದಸ್ತೇಭ್ಯೋ ಭಯಂ ನೇಹ ಮೃತ್ಯೋ ಮಹಾನಿಗೆ, ಇನ್ನು ಮೃತ್ಯು ಭಯ ಯಾವುದು ಕೂಡ ನನಗೆ ಇಲ್ಲ. ಅಯ್ಯ ಮತ್ತೆ ಏನಿದು ನೋಡಿ, ಅಲ್ಲಿ ಹೇಳ್ತಾರೆ ಮಹಾನಗ, ನನಗ್ಯಾವುದು ಭಯ, ಮೃತ್ಯುವಿಗೆ ಮೃತ್ಯುವನ್ನು ಕೊಡುವವನು ನಾನು, ಅಂತಹದ್ರಲ್ಲಿ ನನಗೆ ಯಾವ ಭಯ. ನಾವು ನರಸಿಂಹದೇವರ ಸ್ತೋತ್ರ ಹೇಳ್ತಿರ್ತೀವಿ, ಅಲ್ಲಿ ಸ್ವಲ್ಪ ಕೆಲವರು ವ್ಯತ್ಯಾಸವನ್ನು ಮಾಡ್ಕೊತಾರೆ.
ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ಅಂತ ಹೇಳ್ಬಿಡ್ತಾರೆ. ಹಂಗಲ್ಲ ಹೇಳೋದು, ಮೃತ್ಯುಂ ನಮಾಮ್ಯಹಂ ಕೂಡಿಸಿ ಹೇಳ್ಬೇಕು ಅದನ್ನು. ನೋಡಿ, ಅದಕ್ಕೆ ಇಲ್ಲಿ ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಆ ರೀತಿ ತಪ್ತೀವಿ ಅಂತಲೇ ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತಿರ್ತೀರ, ಅದನ್ನು ಕೇಳ್ರಿ. ಯಾಕಂದ್ರೆ ಶ್ರವಣೇ ವಿನಿಯೋಗ ಅಂತ ಹೇಳಿದ್ರಲ್ಲ, ಇದನ್ನು ಶ್ರವಣ ಮಾಡ್ತಿರ್ತೀರ ಕೇಳ್ರಿ ಅಂತ ಇಲ್ಲಿ ತೋರಿಸ್ಕೊಡ್ತಾರೆ. ಮೃತ್ಯೋರ್ ಮಹಾನಘೇ ಅಂತ ಮೃತ್ಯುಂ ಅಂತ ಪ್ರಯೋಗ ಮಾಡ್ಬೇಕು ಅದನ್ನು. ಹಂಗೆಲ್ಲ ಬಿಡಿಸಿ ಮೃತ್ಯೋರ್ ಮೃತ್ಯುಂ ಅದರ ಅರ್ಥ ಬಿಡಿಸ್ದಾಗ ಬೇರೆ ಬರುತ್ತದೆ. ಆದರೆ ನಾವು ಹೇಳುವಾಗ ಮೃತ್ಯುಂ ನಮಾಮ್ಯಹಂ ಅಂತಲೇ ಹೇಳಬೇಕು ಅದನ್ನು. ಹೀಗೇನೆ ಅಂತ ಮೃತ್ಯು ನಾನು, ಆದರೆ ನನಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಾನು ಅನಘ. ಆ ರೀತಿಯ ಕನ್ಯಾ ನೋಡಿ ಈ ರೀತಿಯಾಗೆಲ್ಲ ಭಯ, ಅದರಿಂದಾಗಿ ಇದು ಮಾಡಿದೆ ಅಘ ಅಂಥವೆಲ್ಲ ಪಾಪ. ಆ ಪಾಪಗಳು ಯಾವುದು ಕೂಡ ನನ್ನಲ್ಲಿಲ್ಲ. ಆ ಪಾಪಗಳು ಮಾಡಿದರೆ ಸಮಸ್ಯೆಗಳು ಬರ್ತದೆ. ಯಾವ ದುಷ್ಟ ಶಕ್ತಿಗಳಿಂದ ಪಿಶಾಚಿಗಳಿಂದ ಸಮಸ್ಯೆ ಆಗೋದು ಯಾವಾಗ ಅಂದರೆ ನಾವು ಮಾಡಿದಾಗ ಪಾಪಗಳಿತ್ತು ಅಂದರೆ ಬರ್ತದೆ. ಸುಮ್ಮನೆ ಯಾರೋ ಏನೋ ಒಂದು ಮಾಡಿಸಿದ್ರು ಅಂದರೆ ನಮ್ಗೆ ಹತ್ಕೊಳ್ಳೋದಿಲ್ಲ. ಅದು ನಾವು ಪುಣ್ಯ ಮಾಡಿದ್ವಿ, ಚೆನ್ನಾಗಿತ್ತು ನಮ್ಮದು ಅಂತಂದರೆ ಯಾವುದು ನಮ್ಮ ಹತ್ರ ಬರಲ್ಲ. ಅವ್ರು ಏನು ಮಾಡಿಸಿದ್ರು ನಮ್ಗೆ ಟಚ್ ಆಗಲ್ಲ. ಆದರೆ ನಾವು ಕೂಡ ಅದನ್ನು ಸಂಧ್ಯಾವಂದನಾದಿಗಳನ್ನು, ದೇವರ ಪೂಜಾದಿಗಳನ್ನು ಅಥವಾ ನಿತ್ಯ ಕರ್ಮಗಳನ್ನು, ಸ್ತ್ರೀಯರು ಮಾಡುವಂಥ ಪೂಜಾದಿಗಳು ಏನಿದೆಯೋ ಪತಿಸೇವಾದಿಗಳು, ಅವುಗಳಲ್ಲಿ ಕಮ್ಮಿ ಮಾಡ್ತಾ ಹೋದಾಗ ಬೇರೆಯವರು ಯಾರಾದರೂ ಏನೋ ಪ್ರಯೋಗಗಳಾದಿಗೆ ಮಾಡಿಸಿದಾಗ ನಮ್ಗೆ ಹತ್ತಕ್ಕೆ ಶುರು ಆಗುತ್ತೆ. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟದಲ್ಲೇ ಮುಗ್ದೋಗ್ಬಿಡುತ್ತೆ, ಏನೋ ಜಸ್ಟ್ ಚೂರಲ್ಲಿ ಹಿಂಗಾಗಿ ಮುಗ್ದೋಗ್ಬಿಡುತ್ತೆ. ಇಲ್ಲ ಏನೂ ಇಲ್ಲ ಅಂತಂದರೆ ಅದು ಹತ್ಕೊಂಡು ಅದರ ಫಲವನ್ನು ಕೊಡೋದಕ್ಕೆ ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ನಿತ್ಯ ಕರ್ಮಗಳನ್ನು ಸರಿಯಾಗಿ ಮಾಡ್ತಾ ಇದ್ದರೆ ಯಾರೇ ಏನೇ ಮಾಡಿಸಿದ್ರು ನಮಗೆ ಸಮಸ್ಯೆ ಆಗೋದಿಲ್ಲ ಎಂಬುದನ್ನು ನಾವು ಇಲ್ಲಿ ತಿಳಿಬೇಕು. ಹೀಗೆ ನಂತರದಲ್ಲಿ ಅವನು ಸರಿ ಆಯಿತು ಹೇಳ್ತೀನಿ ಅಂತೇಳಿ ಮಯಾ ದೃಷ್ಟ ವರಾಕನ್ಯಾ ನಾಮ್ನ ಪದ್ಮಾವತಿ ಶುಭ, ನಾನು ಒಬ್ಬ ಸ್ತ್ರೀಯನ್ನು ನೋಡಿದ್ದೇನೆ, ಅವಳ ಹೆಸರು ಪದ್ಮಾವತಿ ಅಂತ ಹೇಳಿ. ಅವಳು ಹೇಗಿದ್ದಾಳೆ ಅಂತಂದರೆ ಸುರೂಪಾಂ ಸುಂದರೀಂ ಶುಭ್ರೂಂ, ಅತ್ಯಂತ ಸುಂದರಳಾದಂಥ ರೂಪವುಳ್ಳವಳು, ಚಂದ್ರನಂತೆ ಅತ್ಯಂತ ಸಾಮಾನ್ಯ ಚಂದ್ರ ಅಲ್ಲ, ಪೂರ್ಣೆಂದು ಸದೃಶೀಂ, ಪೂರ್ಣನಾದಂತಹ ಚಂದ್ರ. ಚಂದ್ರನಲ್ಲಿಯೂ ಕೂಡ ಪೂರ್ಣಚಂದ್ರ ಹೋಗ್ತಾ ಏನಾಯಿತು, ಕೆಳಗಿಳಿತಾ ಬರ್ತಾನೆ ಕೃಷ್ಣ ಪಕ್ಷದಲ್ಲಿ. ಸುಮ್ಮನೆ ಚಂದ್ರ ಅಂದ್ಬಿಟ್ರೆ ಅಮಾವಾಸ್ಯೆ ಚಂದ್ರ ಅಂದ್ರೆ ಏನು ಮಾಡಬೇಕು, ಗೋವಿಂದ ಇಷ್ಟು ಅಮಾವಾಸ್ಯೆ ಚಂದ್ರ ಥರ ಇದೆಯಾ ನೀನು ಅಂದ್ಬಿಟ್ಟು ಏನರ್ಥ, ಚೆನ್ನಾಗಿಲ್ಲ ಅಂತ ಅರ್ಥ. ಕಪ್ಪಿದೆಯೋ ಅಥವಾ ನೋಡೋಕೆ ಚೆನ್ನಾಗಿಲ್ಲ ಅಂತ ಅರ್ಥ. ಒಳ್ಳೆ ಪೂರ್ಣಚಂದ್ರ ಅಂತ ಇದೆಯಾ ಅಂತಂದರೆ ಓ ಚೆನ್ನಾಗಿದ್ದಾಳಪ್ಪ, ಒಳ್ಳೆ ಸುಂದರವಾಗಿದ್ದಾಳೆ, ಒಳ್ಳೆ ಲಕ್ಷಣ ಇದೆ ಅಂತ ಹೇಳ್ಬೋದು. ಹಿಂಗೆ ಹೇಳುವ ಶಬ್ದದ ಮೇಲೆ ಹೋಗುತ್ತೆ. ಆ ಚಂದ್ರ ಸಮಾನನೇ, ಪೂರ್ಣಚಂದ್ರ ಅಮಾವಾಸ್ಯೆ ಚಂದ್ರ ಇಷ್ಟೇ ವ್ಯತ್ಯಾಸ. ಅಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಏನು ಹೊಗಳ್ತಾ ಇದ್ದಾರೋ ತೆಗಳ್ತಾ ಇದ್ದಾರೋ ಅಂತ ಹೇಳಿ. ಹೀಗೇನೆ ಮುಂದೆ ಎಲ್ಲ ಲಕ್ಷಣಗಳು, ಒಳ್ಳೊಳ್ಳೆಯ ಲಕ್ಷಣಗಳೆಲ್ಲವೂ ಕೂಡ ಅವಳಲ್ಲಿದೆ ಅಂತ ಎಲ್ಲವನ್ನು ಕೂಡ ಹೇಳಿದ್ದಾನೆ. ಸಾಕ್ಷಾತ್ ರಮಾ ಸಮಾಂ ಕನ್ಯಾ, ಸಾಕ್ಷಾತ್ ಲಕ್ಷ್ಮೀದೇವಿ ಸಮಾನ ಭಗವಂತ ಹೇಳುವಂಥ ಮಾತು ನೋಡಿ. ಲಕ್ಷ್ಮೀದೇವಿ ಸಮಾನ ಯಾರಾಗಕ್ಕೆ ಸಾಧ್ಯ, ಯಾರೂ ಇಲ್ಲ. ಸಮಾಂ ಕನ್ಯಾಂ ಘಟಯಾಸು ವರಾನನೆ, ಯಾಕೆ ಅಂದರೆ ಭಗವಂತ ಅವಳನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅವಳು ಸಾಕ್ಷಾತ್ ರಮಾದಂತ ಇದು ರಮಾಳೆ ಎಂಬುದಾಗಿ ಹೇಳಿ ಅವಳ ಜೊತೆ ನನ್ನ ವಿವಾಹವನ್ನು ನೀನು ನಿಶ್ಚಯ ಮಾಡು ಅಂತ ಹೇಳ್ಬಿಟ್ಟ. ಇಷ್ಟೆಲ್ಲ ಆಗಿ ಕೊನೆಯಲ್ಲಿ ಹೇಗಾದರೂ ಕೂಡ ಮಾಡಿ ಇವೆಲ್ಲ ವ್ಯವಸ್ಥೆ ಮಾಡಬೇಕು ಮತ್ತೆ ಅಂತ ಹೇಳಿದ. ಮಾನವಂ ದೇಹಮಾಸಾಧ್ಯ ತಾಂ ಕನ್ಯಾಂ ಕಪ್ಪುಮಾಂತ್ಯಜೇತ್ ವಿನಾ ಜಡಮತೀಂ ಲೋಕೆ ಅನ್ನಪಾನ ವಿವರ್ಜಿತಂ. ಯಾರು ಒಳ್ಳೆ ಬುದ್ಧಿ ಇರುತ್ತದೋ ಅಂಥವನು ಇವಳನ್ನ ಬಿಡೋದೇ ಇಲ್ಲ. ಅಷ್ಟು ಚೆನ್ನಾಗಿದ್ದಾಳು ಅವಳು ನೋಡೋಕ್ಕೆ. ಅವನಿಗೆ ಸಾಮಾನ್ಯವಾಗಿ ಬುದ್ಧಿ ಚೆನ್ನಾಗೆಲ್ಲ ಇದೆ ಅಂತಂದರೆ ಅಪ್ಪಿ ತಪ್ಪಿ ಅವ್ನು ಬಿಟ್ಕೊಡಲ್ಲ, ಮದುವೆ ಹಾಗೇ ಆಗ್ತಾನೆ. ಅಷ್ಟು ಚೆನ್ನಾಗಿದ್ದಾಳೆ ಅವಳನ್ನ ಹೇಗಾದರೂ ಕೂಡ ಮಾಡಿ ತಾಂಬಿನ ನಹಿ ಜೀನಾಮಿ, ಅವಳಿಲ್ಲದೆ ಇದ್ದರೆ ನಾನು ಇರೋದೇ ಇಲ್ಲ. ಅದರಿಂದಾಗಿ ನೀನು ಹೇಗಾದರೂ ಕೂಡ ಮಾಡು, ಅವಳನ್ನು ನನ್ನ ಜೊತೆ ಮದುವೆಯನ್ನು ಮಾಡಿಸು ಎಂಬುದಾಗಿ ಹೇಳಿ. ಏನಾಯ್ತಪ್ಪ, ಯಾರು ನೋಡಿ ಹೇಳಿದ ಇಷ್ಟೆಲ್ಲ, ಯಾರು ಅವಳು, ಏನು ಕತೆ, ಸ್ವಲ್ಪ ಸರಿಯಾಗಿ ಡೀಟೇಲ್ಸ್ ಕೊಡು. ಇಷ್ಟೇ ಹೇಳ್ಬಿಟ್ಟು ಈ ಲಕ್ಷಣ ಅಂತ ಎಲ್ಲಂತ ಹುಡ್ಕಾಡ್ಲಿ ನಾನು, ಅಡ್ರೆಸ್ ಕೊಡಬೇಕಲ್ವಾ. ಬೆಂಗಳೂರಲ್ಲಿ ಇದ್ದಾರೆ ಅಂದರೆ ಏನು ಸಮುದ್ರ ಅದು ಬೆಂಗಳೂರು, ಅಲ್ಲೋಗ್ಬಿಟ್ಟು ಬೆಂಗಳೂರಲ್ಲಿ ಇದ್ದಾಳೆ ಅಂತ ಎಲ್ಲಿ ಹುಡ್ಕಾಡ್ಲಿ ನಾನು. ಹಾಗೇನೆ ಅಲ್ಲೋ ಇಲ್ಲೆಲ್ಲ ಹಂಗೆಲ್ಲ ಹೇಳೋಕ್ಕಾಗಲ್ಲ, ಸರಿಯಾಗಿ ಅಡ್ರೆಸ್ ಕೊಡ್ಬೇಕು ನೀನು, ಅಡ್ರೆಸ್ ಕೊಡು ಆಗ ಹುಡುಕ್ತೀನಿ ಅಂತ ಹೇಳಿದಾಗ ಈಗಿನ ಕಾಲದಲ್ಲಿ ಆ ಮ್ಯಾಪಲ್ಲೂ ಸಹಿತ ಒಂದೊಂದ್ಸತಿ ವ್ಯತ್ಯಾಸ ಹೋಗಿರುತ್ತೆ. ಯಾರ್ದೋ ಮನೆ ಕರ್ಕೊಂಡು ಯಾವುದೋ ಒಂದು ಗೋಡೆ ಬಂದು ಹೋಗಿ ನಿಲ್ಲಿಸ್ಬಿಡುತ್ತೆ. ಎಲ್ಲಿಗೆ ಹೋಗ್ಬೇಕಲ್ಲಿ ಗೋಡೆ ಹತ್ಕೊಂಡು ಹೋಗಿ ದಾಟಕ್ಕಾಗತ್ತ. ಅದಕ್ಕೋಸ್ಕರವಾಗಿ ಸರಿಯಾಗಿ ಅಡ್ರೆಸ್ಸನ್ನು ಕೊಡು ಅಂತ ಕೇಳಿದ್ದಾಳೆ. ಆಗ ಹೇಳ್ತಾನೆ, ನಾ ಈ ಥರ ಹಿಂಗೆ ಕುದುರೆ ಹತ್ಕೊಂಡು ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಆನೆ ನೋಡಿದೆ, ಅದ್ರ ಹಿಂದೆನೇ ಅಟ್ಟಿಸ್ಕೊಂಡು ಹೋದೆ. ನಂತರದಲ್ಲಿ ಅದು ಆನೆ ನಮಸ್ಕಾರ ಮಾಡಿ ಹೋಯಿತು. ಆಗ ಇವಳು ಅಲ್ಲಿದ್ಲು. ಅವಳ ಜೊತೆ ನಾನು ನಿನ್ನ ಪ್ರೇಮ ಎಲ್ಲವನ್ನು ಕೂಡ ತಿಳಿಸಿದೆ. ಆದರೆ ಅವಳು ಒಪ್ಕೊಳ್ಳಿಲ್ಲ. ಕೊನೆಯಲ್ಲಿ ಕಲ್ಲನ್ನು ಹೊಡೆದು ಕಳಿಸೋದ್ಲು. ನೋಡಿ ಅದನ್ನು ಹೇಳ್ತಾರೆ, ಶಿಲಾವರ್ಷೈಹಿ ಹತಾಶ್ವೋಪಿ ವರಾನನೆ. ಹತ ಶಬ್ದ ಇಲ್ಲಿ ಪ್ರಯೋಗ ಮಾಡಿದ್ರು ಕುದುರೆಗೆ. ಅದರಿಂದ ಮುಂದೆ
ಯಥೋಭೂತ್ ನಾನು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲವನ್ನು ಕೂಡ ಹೇಳಿದ್ದಾನೆ. ನೀನೇ ಹೇಗಾದರೂ ಕೂಡ ಮಾಡಿ ವ್ಯವಸ್ಥೆ ಮಾಡು. ಕಿಂ ದೃಷ್ಟಂ ಬ್ರಹ್ಮಣಾಪೂರ್ವ ಮತ್ಪಾಪಂ ಘೋರ ದರ್ಶನಂ. ನಾನು ಏನು ಪಾಪ ಮಾಡಿದ್ದೋ ಏನೋ, ಬ್ರಹ್ಮದೇವರಿಗೆ ಅದೇನು ಕಾಣ್ತೋ ಏನೋ, ಆ ಪಾಪದಿಂದ ನನಗೆ ಅವಳಿಂದ ದೂರ ಮಾಡಿಟ್ಟಿದ್ದಾನೆ. ಹಿಂಗ ಮಾತಾಡ್ತೇವೆ ನೋಡ್ರಿ, ಮನುಷ್ಯರು ಮಾತಾಡೋ ರೀತಿಯಾಗಿ ಹೇಳ್ತಾ ಇದ್ದಾನೆ. ಹೀಗೆ ಹೇಳಿ ಯಾವ ಯತ್ಪಾಪ ಮನುಸ ಶ್ರುತ್ಯೈವಂ ಘಟನಂ ನಾಕರೋದ್ವಿಧಿ ಮದ್ಭಾಗಸ್ಥೋ ವಿಧಿಸ್ತ್ವಮ್ಮಿ ಸಾಹಾಯಂ ಕುರುಬೇಂಗನೇ. ಆದ್ರಿಂದ ಅವನು ನನ್ನ ಪಾಪ ಏನೋ ಕಂಡಿಡ್ಬಿಟ್ಟು ಅವಳ ಜೊತೆ ಕೂಡಕ್ ಬಿಡ್ತಾನೆ ಇಲ್ಲ ನಂಗೀಗ. ಈಗ ನನ್ನ ಭಾಗಕ್ಕೆ ನೀನೇ ಬ್ರಹ್ಮ. ಆ ಬಕುಲೆ ಅವಳಿಗೆ ಹೇಳ್ತಾ ಇದ್ದಾಳೆ, ನೀನೇ ಬ್ರಹ್ಮ, ನೀನೇ ನಂಗೆ ವ್ಯವಸ್ಥೆ ಮಾಡಿಕೊಡು. ಧರ್ಮ ಮಾರ್ಗ ಉಪಾಶ್ರಯ, ಒಳ್ಳೆಯ ರೀತಿಯಿಂದ ಅವಳನ್ನು ಹೇಗಾದರೂ ಮಾಡಿ ನನಗೆ ಕೂಡಿಸಿಕೊಡು. ನೀನು ಬೇರೆ ಯಾರೂ ಅಲ್ಲ. ತ್ವಮ್ಮೆ ಮಾತಾ ಪಿತಾ ದೇವಿ ಭ್ರಾತ ಮಾತುಲಯೇವಚ ತ್ವಂ ಪ್ರಹ್ಲಾದಂ ಅಕ್ರೂರಸ್ತ್ವಂ ಧ್ರುವಶ್ಚ ಗದೇಶ್ವರ ತ್ವಮುದ್ಭವೋದ್ಧವೋ ಮೇ ಭಕ್ತಶ್ಚ ತ್ವಂ ಕಿರೀಟಿ ಬಲಿಸ್ತದ ಅಜಾಮಿಳೋ ದ್ರೌಪದಿ ಚ ಭಕ್ತೋ ಮೇ ತ್ವಂ ವಿಭೀಷಣಃ ಏತೇ ಪ್ರಾಣಸಮಾ ಭಕ್ತಾಃ ಅನ್ಯೇ ಭಕ್ತಾಶ್ಚ ಏಚತೆ. ನೋಡಿ, ಇಲ್ಲಿ ಎರಡು ಸಂದೇಶ ತಿಳಿಬೇಕು. ನೀನೇ, ಅವಳು ಹೇಳ್ತಾ ಇದ್ದಾಳೆ, ನೀನೇ ಪ್ರಹ್ಲಾದ, ನೀನೇ ಅಕ್ರೂರ, ನೀನೇ ನನ್ನ ತಂದೆ ತಾಯಿ ಎಲ್ಲವನ್ನು ಕೊಡಿ. ಇವರೆಲ್ಲ ಭಗವಂತನಿಗೆ ಪ್ರಾಣ ಸಮರನ್. ಎಂಥ ಪುಣ್ಯ ಮಾಡಿರೋರು ಇವರೆಲ್ಲ. ಪ್ರಹ್ಲಾದರಾಜರು, ಅಕ್ರೂರ, ಧ್ರುವ ಮಹಾರಾಜ, ಗಜೇಶ್ವರ, ಗಜೇಂದ್ರನ ಚರಿತ್ರೆ ಕೇಳಿದ್ವಲ್ಲ, ಗಜೇಂದ್ರ, ಉದ್ಧವ, ಹೀಗೆ ಅರ್ಜುನ, ಬಲಿಚಕ್ರವರ್ತಿ. ಅಸುರ ಆದರೂ ಕೂಡ ಅವನು ಬಲಿಚಕ್ರವರ್ತಿ, ಅವನಿಗೆ ಪ್ರಾಣ ಸಮಾಹ ಅಂತ ಹೇಳ್ತಾರೆ ಅವನು ಬಲಿಚಕ್ರವರ್ತಿ, ಅಜಾಮಿಳ, ದ್ರೌಪದಿ, ಇವರೆಲ್ಲ ವಿಭೀಷಣ, ಇವರೆಲ್ಲರೂ ಕೂಡ ನನಗೆ ಅತ್ಯಂತ ಪ್ರಾಣಸಮಾಹ ಭಕ್ತಾಹ. ಅವಳೇ ನೀನು ಅಂತ ತಿಳ್ಕೊ. ಆದ್ದರಿಂದಾಗಿ ನೀನು ಹೇಗಾದರೂ ಕೂಡ ವ್ಯವಸ್ಥೆ ಮಾಡು ಅಂತ ಅನೇಕ ರೀತಿಯ ವ್ಯವಸ್ಥೆ ಮಾಡು ಎನ್ನುವುದನ್ನೇ ಈ ರೀತಿಯಾಗಿ ಕೊನೆಗೆ ಅಲ್ಲಿಗೆ ಬಂದು ನಿಲ್ಲೋದು. ಹೀಗೆಲ್ಲ ಕೂಡ ತಿಳಿಸ್ತಾ ಇದ್ದಾಳೆ. ಮತ್ತೆ ಇದೊಂದು, ಯಾಕೆ ಇವರೆಲ್ಲ ಬಂಧುಗಳು ಎಲ್ಲರ ಸುಮ್ಮನೆ ಹೇಳ್ದ, ಆದರೆ ಯಾರು ಮುಖ್ಯ ಬಂಧು ಅಂದರೆ ಹೇಳ್ತೀನಿ ಕೇಳು. ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ಶತ್ರು ಸಂಕಟೆ ರಾಜದ್ವಾರೇ ಸ್ಮಶಾನೇತ ಯತಿಸ್ತಿಷ್ಠತಿ ಸಬಾಂಧವ ಅಂತ ಹೇಳಿ. ಬಂಧುಗಳು ಅಂತ 1000 ಜನ ಇರ್ತಾರೆ, ಆದರೆ ಯಾರು ನಿಜವಾದ ಬಂಧುಗಳು ಅಂದರೆ ಉತ್ಸವ, ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ, ವಿವಾಹ ಮಹೋತ್ಸವವೋ ಅಥವಾ ಉಪನಯನವೋ ಅಥವಾ 60 ವರ್ಷ ಶಾಂತಿಯೋ, ಈ ರೀತಿಯಾಗಿ ಏನೋ ಒಂದು ಉತ್ಸವ ಇರುತ್ತದೆ ಮನೆಯಲ್ಲಿ. ಇದ್ದಾಗ ಬಂದು ಭಾಗಿಗಳಾಗಬೇಕು. ಅಯ್ಯೋ ಮಗನಿಗೆ ಕೆಲಸ ಇದ್ರಿ, ಮಗನಿಗೆ ಎಕ್ಸಾಮ್ ಇದ್ರಿ, ಏನೋ ಒಂದು ಕಾರಣ ಹೇಳ್ಕೊಂಡು ತಪ್ಪಿಸ್ಕೊಳ್ಳೋದು. ಬಂಧುಗಳು ಅಂತಂದರೆ ಮನೆಯಲ್ಲಿ ಕಾರ್ಯಕ್ರಮ ಬಂದ್ಬಿಟ್ಟು ಆ ಭಾಗ್ಯ ಅದರಲ್ಲಿ ಸೇವೆಯನ್ನು ಮಾಡಬೇಕು. ಆ ಮದುವೆ ಕಾರ್ಯಕ್ರಮದಲ್ಲಿಯೋ ಉಪನಯನ ಕಾರ್ಯಕ್ರಮದಲ್ಲಿ ಒಂದು ಸಹಾಯ ಮಾಡುವುದು ಅಥವಾ ಅಲ್ಲಿ ಭಾಗಿಯಾಗಬೇಕು. ಆಗ ಅವರು ಬಂಧು ಆಗ್ತಾರೆ. ಉತ್ಸವೇ ಅಷ್ಟೇ ಅಲ್ಲ, ವ್ಯಸನೇ ಚೈವ, ಕಷ್ಟಕಾಲ ಬಂದಿರುತ್ತದೆ ಏನೋ ಸಂದರ್ಭದಲ್ಲಿ, ಆ ಕಷ್ಟ ಬಂದಾಗ ಕೂಡ ಸಹಾಯವನ್ನು ಮಾಡಬೇಕು. ದುರ್ಭಿಕ್ಷೆಗಳು ಬಂದಿರುತ್ತದೆ ನೋಡಿ. ಯಾರು? ಗೌತಮ ಋಷಿಗಳು. ಆ ದುರ್ಭಿಕ್ಷೆ ಬಂದಂತಹ ಸಂದರ್ಭದಲ್ಲಿಯೇ ಅನೇಕ ಋಷಿಗಳೆಲ್ಲರೂ ಕೂಡ ತಾವು ತಮ್ಮ ಹತ್ರ ಇಟ್ಕೊಂಡಿದ್ರಂತೆ. ಅವ್ರ ಹತ್ರ ಬಂದಿರಲಿಲ್ಲ ದುರ್ಭಿಕ್ಷೆ ಅಂದರೆ, ಬಂದಿರಲಿಲ್ಲ ಅಂತ. ಅವರು ಮಾಡಿದಂತಹ ತಪಸ್ಸಿನ ಪ್ರಭಾವದಿಂದ ಸಂಪೂರ್ಣ ಹೊರಗಡೆ ಎಲ್ಲವೂ ಕೂಡ ದುರ್ಭಿಕ್ಷೆ ಬಂದಿತ್ತು. ಆದರೆ ಅವರಿದ್ದಂತಹ ಸ್ಥಳದಲ್ಲಿ ದುರ್ಭಿಕ್ಷೆನೇ ಇಲ್ಲ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಆ ಗಿಡಗಳು ಎಲ್ಲವೂ ಕೂಡ ಒಳ್ಳೆ ಹಚ್ಚ ಹಸಿರಾಗಿದೆ, ಫಲಗಳು ಕೊಡ್ತಾ ಇದೆ, ಎಲ್ಲವೂ ಕೂಡ ಪೂರ್ಣವಾಗಿದೆ. ಹೇಗೆ ಪೂರ್ವದಲ್ಲಿತ್ತೋ ಅದೇ ರೀತಿಯಾಗಿದೆ. ಆಗ ಎಲ್ಲ ಋಷಿಗಳನ್ನು ಕರ್ಕೊಂಡ್ಬಂದು ಕೂಡಿಸ್ಕೊಂಡಿದ್ದಾರೆ. ಇಲ್ಲೇ ನೀವು ನಿಮ್ಮ ಸಾಧನೆಯನ್ನು ಮಾಡ್ಕೊಳ್ಳಿ, ಯಜ್ಞ ಯಾಗಾದಿಗಳನ್ನು, ಪಾಠ ಪ್ರವಚನಗಳನ್ನು ಇಲ್ಲೇ ಮಾಡ್ಕೊಳ್ಳಿ ಅಂತ. ಎಷ್ಟೋ ವರ್ಷಗಟ್ಟಲೆ ನೀವು ಅವಶ್ಯವಾಗಿರಿ ಅಂತ ಯಾರು ಕೊಡ್ತಾರೆ ಈ ಕಾಲದಲ್ಲೆಲ್ಲ? ಅಂತಹ ಸಾಧನೆ ಅದು ಮಾಡಿದರೆ ಕೊನೆಗೆ ಅವರು ಅಲ್ಲಿಂದ ಹೊರಡಬೇಕು ಅಂತ ಹೇಳಿ ಒಂದು ತಮ್ಮ ಶಕ್ತಿಯಿಂದಾಗಿ ಗೋವನ್ನು ಮಾಡಿದರು. ಅದು ನೋಡಿದರೆ ಏನೋ ಸುಮ್ಮನೆ ಲೌಕಿಕವಾದಂಥದ್ದು, ಸತ್ತೋಗ್ಬೇಕು ಇಂತಹದ್ದೇನೋ ಅವ್ರು ತಮ್ಮ ಶಕ್ತಿಯಿಂದ ಮಾಡಿದ್ದು. ಗೋವನ್ನು ಮಾಡಿದ್ದಾರೆ, ಅವ್ರು ಬರ್ತಾ ಇದ್ದಾರೆ, ಒಂದು ದರ್ಬೆಯನ್ನು ತೊಗೊಂಡು ಹೊಡೆದ್ರೆ ಅದು ಸತ್ತೋಗ್ಬಿಡ್ತದೆ. ಗೋ ಹತ್ಯೆ ಮಾಡಿದ್ದೀರಾ, ನಾನು ಇರೋದಿಲ್ಲ ಅಂತೇಳಿ ಅವ್ರು ಹೊರಟ್ಬಿಟ್ರು. ಅವರು ತಮ್ಮ ಶಕ್ತಿ, ಗೌತಮರೇನು ಸಾಮಾನ್ಯರಾದವರ, ತಮ್ಮ ಶಕ್ತಿಯಿಂದ ನೋಡಿದ್ರು, ಗೊತ್ತಾಯ್ತು ಇವರು ಒಂದು ಮೋಹಕವಾದಂತಹ ಗೋವನ್ನು ಸೃಷ್ಟಿ ಮಾಡಿದ್ದಾರೆ, ಅದರಿಂದ ನನ್ನನ್ನು ಈ ರೀತಿ ಆಪಾದನೆ ಮಾಡಿದ್ದಾರೆ. ಹೌದಾ, ಸರಿ, ಇವರಲ್ಲಿರುವಂತಹ ಜ್ಞಾನ ಎಲ್ಲವೂ ಕೂಡ ನಾಶವಾಗಲಿ, ಸಂಪೂರ್ಣ ವೇದ ನಾಶವಾಗಿ ಅವರಲ್ಲಿದ್ದದ್ದು. ಆಗ ಮತ್ತೆ ವೇದವ್ಯಾಸ ದೇವರು ಉಪದೇಶ ಮಾಡುವುದಕ್ಕಾಯ್ತು. ಹೀಗೆ ಅಂತಹ ದುರ್ಭಿಕ್ಷೆಯ ಸಮಯದಲ್ಲಿ ಇವರು ಅನುಗ್ರಹವನ್ನು ಮಾಡಿದ್ರು ಗೌತಮರು. ಇವರೇ ಮೊದಲಾದವರು. ಬಹಳ ಜನ ಇರ್ತಾರೆ, ಸ್ಮರಣೆ ಬಂದಾಗ ಅವರ ಚಿಂತನೆ ಮಾಡಬೇಕು. ಶತ್ರು ಸಂಕಟೆ, ಶತ್ರುಗಳಿಂದಾಗಿ ಬಾಧವಾಗಿರುತ್ತದೆ, ಆ ಬಾಧೆ ಬಂದಂತಹ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡುವುದು. ಹೀಗೇನೆ ರಾಜದ್ವಾರೆ ಸ್ಮಶಾಣೀಚ ಎಸ್ತಿಷ್ಠತಿ ಸಬಾಂಧವ. ರಾಜದ್ವಾರೆ, ರಾಜನ ಹತ್ರ ಯಾರೋ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಬೇಕಾಗಿರುತ್ತದೆ.
ಹೋಗೋಕ್ಕಾಗೋದಿಲ್ಲ, ಭಯ ಆಗ್ತದೆ, ಅಥವಾ ರಾಜ ಕರೆದಿರ್ತಾನೆ, ಒಬ್ಬನೇ ಹೋಗೋಕ್ಕಾಗಲ್ಲ, ಸಹಾಯಕ್ಕೆ ಹೋಗ್ಬಿಟ್ಟು ಅವನಿಗೆ ಸಹಾಯ ಮಾಡೋದು. ಏನೋ ಅವರ ಒಂದು ಭಯ ಆಗಿರ್ತಾನೆ, ಸ್ವಲ್ಪ ಮಾತಾಡೋದಕ್ಕೆಲ್ಲ ಧೈರ್ಯ ಇರಲಿ ಅಂತ ಹೋಗೋದು. ಸ್ಮಶಾನೇಚ, ಅಂತ್ಯ ಸಮಯಗಳಲ್ಲಿಯೂ ಕೂಡ ಹೋಗಿ ಭಾಗಿಯಾಗಬೇಕು. ಎಲ್ಲ ಸಮಯದಲ್ಲಿ ಈ ಸಮಯಗಳಲ್ಲಿ ಯಾರು ಭಾಗಿಯಾಗ್ತಾರೋ ಅವರು ಬಂಧುಗಳು ಅಂತ ಆಗ್ತಾರೆ. ಕೇವಲ ಹೆಸರಿಗೋಸ್ಕರವಾಗಿ ಬಂದು ಇದ್ದು ಕೊನೆಯ ದಿನ ಯಾರ ಹೋದಾಗ ಈ ಥರ ಹೋಗಿದ್ದಾರೆ, ಯಾವತ್ತೂ ಕೂಡ ನೋಡಿರೋದಿಲ್ಲ, ಬಂದಿರೋದೇ ಇಲ್ಲ, ಈ ಥರ ಹೀಗೆ ಹೋಗಿದ್ದಾರೆ, 10 ದಿನ ಆಚರಣೆ ಮಾಡಿ, ನಾನು ನೋಡೇ ಇಲ್ಲ, ಏನು ಆಚರಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಸಂಬಂಧಗಳನ್ನು ಇಟ್ಕೊಂಡ್ರೆ ಉತ್ಸವಗಳಿಗೆ ಎಲ್ಲ ಸಮಯಗಳಿಗೂ ನಾವು ಹೋಗಿ ಭಾಗಿಯಾಗ್ತಾ ಇದ್ರೆ ನಮ್ಮ ಬಂಧುಗಳು ಯಾರು ಎಂಬುದನ್ನು ನಾವು ಉಳಿಸ್ಕೊಳಕ್ಕಾಗತ್ತೆ. ಆಗ ಆ ಸಂಬಂಧಗಳು ಉಳಿಯುತ್ತೆ. ಆ ಸಂಬಂಧ ಉಳಿತು ಅಂತಂದರೆ ಆಗ ಕಷ್ಟ ಕಾಲಕ್ಕೂ ಬರ್ತಾರೆ, ನಷ್ಟ ಕಾಲಕ್ಕೂ ಬರ್ತಾರೆ, ಎಲ್ಲ ಕಾಲಕ್ಕೂ ಬರ್ತಾರೆ. ನಾವು ಒಂದ್ಸತಿ ಹೋದರೆ ಅವರು ಬರೋದಕ್ಕೆ ಸಾಧ್ಯ, ನಾವು ಹೋಗಲಿಲ್ಲ, ಅವರು ಬರೋದಿಲ್ಲ, ನಾವು ಬರೋದಿಲ್ಲ, ಹಿಂಗೆ ಕೂತ್ರೆ ಎಲ್ಲರೂ ಬಿಟ್ಕೊಂಡು ಹೋಗೋದಾಗತ್ತೆ ಹೊರತು ಇದರಿಂದ ಯಾವ ಪ್ರಯೋಜನ ಇಲ್ಲ. ಅದರಿಂದ ನೀನೇ ನನಗೆ ಬಂಧು ಆಗಿದ್ದೀಯಾ, ನೀನೇ ಇದಕ್ಕೆ ಸಹಾಯವನ್ನು ಮಾಡು ಎಂಬುದಾಗಿ ನಾನು ಹೇಳಿದ್ದಾನೆ. ಆಗ ಸರಿ ಆಯಿತು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನೆ. ನೋಡು, ನಿನಗೆ ಹೇಳ್ದಿರೋ ಕೆಲಸ ಸಣ್ಣದಲ್ಲ, ಏನು ಪುಣ್ಯ ಗೊತ್ತಾ ಇದರಿಂದ. ನೀನು ಒಂದು ವೇಳೆ ಈ ವಿವಾಹಕ್ಕೆ ಸಹಾಯವನ್ನು ಮಾಡಿದೆ ಅಂತಂದರೆ ಸುವರ್ಣ ತಿಲದಾನಾಂ ಸಮಂ ಮಾಂಗಲ್ಯ ಬಂಧನಂ ಗವಾಂ ಕೋಟಿ ಸಹಸ್ರಾಣಂ ಹಯಾನಂ ಅಯುತಂ ತಥಾ. ಕೋಟಿ ದಾನ, ಒಂದು ಹಸು ತಗೊಂಡು ದಾನ ಮಾಡಬೇಕಂದ್ರೆ ದುಡ್ಡು ಎಲ್ಲಿ ಬರಬೇಕು ಅಂತ, ಅದರಲ್ಲಿ ಕೋಟಿ ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ ಬರ್ತದಂತೆ ವಿವಾಹ ನಿಶ್ಚಯ ಮಾಡಿಕೊಟ್ರೆ. ನಾವೇನು ಕೂತು ಎಲ್ಲ ಲಕ್ಷ ಖರ್ಚು ಮಾಡಿ ಮಾಡೋದಲ್ಲ. ನೋಡ್ರಿ, ಇಲ್ಲೊಂದು ಕನ್ಯೆ ಇದ್ದಾರೆ, ಇಲ್ಲೊಂದು ವರ ಇದ್ದಾರೆ, ಒಳ್ಳೆಯವರಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ತಿಳಿಸಿಕೊಟ್ಟು ಮದುವೆ ಮಾಡಿಸೋಕ್ಕೆ ಸಹಾಯ ಮಾಡಿದ್ರೇನೆ ಕೋಟಿ ಗೋವನ್ನು ದಾನ ಮಾಡಿದಂಥ ಪುಣ್ಯ ಬರ್ತದೆ. ನಮ್ದು ಏನಲ್ಲಿ ಬಹಳ ಕೆಲಸ ಇರೋದಿಲ್ಲ. ಇನ್ನೂ ಏನು ನಮ್ಮ ಸಮಸ್ಯೆಗಳು ಅಂತ ನಮ್ಮ ಕಾಲದ್ದು, ಇನ್ನು ಯಾರು ಮದುವೆ ಆಗ್ತಾ ಇದ್ದಾರೆ ಅಂತಂತಾರೆ, ಈ ಮದುವೆ ಆಗಬೇಡ್ರಿ, ಅವ್ರು ಒಳ್ಳೆಯವ್ರು ಇಲ್ರಿ ಅಂತ ಹೇಳಿ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಅವರ ಮದುವೆಯನ್ನು ಕೆಡಿಸುವಂತಹ ಕಾಲ ಬಂದಿದೆ ನಮಗೆ. ಈ ಕಾಲದಲ್ಲಿ ಸರ್ವಥಾ ಮಾಡಬಾರ್ದು. ಒಂದು ವೇಳೆ ಆ ರೀತಿಯಾಗಿ ಮಾಡಿದರೆ ನಿಶ್ಚಿತವಾಗಿಯೂ ಕೂಡ ಫಲವನ್ನು ಅಂತಾರೆ. ಹೀಗೆ ಅನೇಕ ಒಂದು ಸುಭಾಷಿತದಲ್ಲಿ ಕೇಳ್ತೀವಿ, ನಾವು ಮಾಡಿದಂತಹ ಕರ್ಮಗಳು, ಪುಣ್ಯಕರ್ಮ ಇರ್ಬೋದು, ಪಾಪಕರ್ಮ ಇರ್ಬೋದು, ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ಪಕ್ಷೈ ತ್ರಿಭಿರ್ದಿನೈ ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ ಅಂತೇಳಿ. ನಾವೇನು ಕರ್ಮಗಳು ಮಾಡಿರ್ತೀವಲ್ಲ, ಪುಣ್ಯ ಪಾಪಗಳು, ಅತಿಯಾದಂತಹ ಪಾಪ ಪುಣ್ಯಗಳೇನ ಇತ್ತು ಅಂತಂದರೆ ತ್ರಿಭಿರ್ವರ್ಷೈ 3 ವರ್ಷ 3 ತಿಂಗಳು 3 ಪಕ್ಷ 3 ಮಾಸ 3 ದಿನ ಇಷ್ಟರಲ್ಲಿ ನಮಗೆ ಫಲ ಸಿಕ್ಬಿಡುತ್ತಂತೆ. ಅತಿ ಉತ್ಕಟೈ ಪುಣ್ಯ ಪಾಪೈ. ಅದೇ ಹೇಳಿದ್ವಲ್ಲ, ಏನೋ ದೊಡ್ಡ ಸಮಸ್ಯೆ ಇರುತ್ತದೆ ಅವನಿಗೆ, ಮದುವೆನೇ ಆಗಬಾರ್ದಂತ ಇರ್ತದೆ, ಮದುವೆಯನ್ನು ಆ ಹಿಂದೆ ಇದೇ ಕರ್ಮ ಒಂದು ಆ ರೀತಿ ಇದೆ. ಆದರೆ ಈ ಜನ್ಮದಲ್ಲಿ ಈ ರೀತಿಯಾಗಿ ಯಾರಿಗೋ ವಿವಾಹಕ್ಕೆ ಸಹಾಯ ಮಾಡಿದ್ಲು, ಸಹಾಯ ಈ ರೀತಿಯಾಗಿ ತನ್ನ ತಂದೆ ತಾಯಿಯೋ ಅಥವಾ ತಾನೋ ಯಾರು ಮಾಡಿದ್ರು ಅಂದರೆ ಆ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಅವನಿಗೆ ಆ ಭಾಗ್ಯ ಸಿಗ್ತದೆ, ಅವಳಿಗೆ ಭಾಗ್ಯ ಸಿಗ್ತದೆ. ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ಮದುವೆಯನ್ನು ಕೂಡಿಸುವುದಕ್ಕೆ ನೋಡಬೇಕು ಹೊರತು ಬಿಡಿಸುವುದಕ್ಕೆ ಸರ್ವಥಾ ನೋಡಬಾರ್ದು. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ಕೋಟಿ ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ, 10,000 ಕುದುರೆಗಳನ್ನು ದಾನ ಮಾಡಿದಂತಹ ಪುಣ್ಯ. ನೋಡಿ ಎಂಥ ಕುದುರೆ, ಅದಕ್ಕೆ ಹಯಾನ, ಮೊನ್ನೆ ದಿನ ತಿಳಿದ್ವಿ, ಅಶ್ವತ್ಥ ಶಬ್ದಕ್ಕೆ ಸಾಮಾನ್ಯವಾದ ಕುದುರೆ ಅಂತ. ನೋಡಿ ಅದಕ್ಕೆ ಹೇಳ್ತಾರೆ ಹಯಾನ ಅಯುತಂ ತಥಾ, ದೇವಲೋಕದ ಕುದುರೆಗಳನ್ನು ದಾನ ಮಾಡಿದಂಥ ಪುಣ್ಯ. ಎಲ್ಲಿ ಎಷ್ಟು ಪುಣ್ಯ ಅದು, ನಮ್ಮ ಲೆಕ್ಕಕ್ಕೆ ಸಿಗೋದಿಲ್ಲ ಅವೆಲ್ಲ. ಅಂತಹದು ಅಷ್ಟೆಲ್ಲೇ ಸುವರ್ಣವನ್ನು ತಿಲದಾನವನ್ನು ಮಾಡಿದ್ದು. ಇಂತಹ ಪುಣ್ಯ ಎಂಬುದು ಸಮಂ ಮಾಂಗಲ್ಯ ಬಂಧನವನ್ನು ಮಾಡಿಸಿದರೆ, ವಿವಾಹವನ್ನು ಮಾಡಿಸಿ ಇಷ್ಟೆಲ್ಲ ಪುಣ್ಯ ಇದೆ ಎಂಬುದಾಗಿ ತಿಳಿಸಿ, ಕನ್ಯಾಂ ದುಷ್ಪಾದಿ ಸಂತೋಷಂ ಲಭತೆ ನಾತ್ರ ಸಂಶಯ. ಅಷ್ಟೇ ಅಲ್ಲ, ನಿಶ್ಚಿತವಾಗಿಯೂ ಕೂಡ ಎಲ್ಲ ಫಲಗಳು ಸಿಗತ್ತೆ. ನ ಸಂಶಯ ಬೇಡ. ಯಾರು ಹೇಳ್ತಾ ಇರೋದು? ಮಾಂಗಲ್ಯ ಮೂರ್ತಿಯಾದ ಶ್ರೀನಿವಾಸನ ಮಾತಿದು. ಒಂದು ಮದುವೆ ಆಗಬೇಕಂದ್ರೆ ಶ್ರೀನಿವಾಸನ ಸ್ಮರಣೆ ಮಾಡ್ತೀವಿ ನಾವು. ಆ ಶ್ರೀನಿವಾಸನೇ ಹೇಳ್ತಾ ಇದ್ದಾನೆ, ವಿವಾಹ ಆಗಬೇಕಾ, ವಿವಾಹಕ್ಕೆ ಸಹಾಯವನ್ನು ಮಾಡಿ, ಯಥಾಶಕ್ತಿ ಏನಾದರೂ ಮಾಡಿದ್ವಿ ಅಂದರೆ ಫಲ ಸಿಗ್ತದೆ ಅಂತ ಹೀಗೆ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ನಂತರ ಸರಿ ಆಯಿತು, ಕುತ್ರಾಸ್ತೆ ಜಗದಾಧಾರ ತ್ವಯಾ ಯತ್ರ ನಿರೀಕ್ಷಿತ ತನ್ಮಾರ್ಗಂ ವದ ಗೋವಿಂದ ಗಚ್ಚಾಮಿ ಕರುಣಾನಿಧಿ. ಆಯಿತು, ಇಷ್ಟೆಲ್ಲ ಹೇಳಿದ್ಯಾ ಕರುಣಾನಿಧಿಯೇ, ಹೋಗುವಂಥ ದಾರಿಯನ್ನು ನನಗೆ ತಿಳಿಸಿಕೊಡು ಅಂತ ಹೇಳಿದಾಗ, ಆಯಿತು ಸರಿ ಹೇಳ್ತೀನಿ ಅಂತ ಹೇಳಿ ಅವನೆಲ್ಲವನ್ನು ಕೂಡ ಹೇಗೆ ಹೋಗಬೇಕು ಅನ್ನೋದನ್ನು ತಿಳಿಸ್ತಾನೆ. ಮೊದಲು ಅವಳ ಬಗ್ಗೆ ಸ್ವಲ್ಪ ತಿಳಿಸು, ಲಕ್ಷಣಗಳನ್ನು ಹೇಳಿದ್ದಿ, ಇನ್ನೂ ಸ್ವಲ್ಪ ವಿಶೇಷವಾಗಿ ತಿಳಿಸುವಂತೆ ಈಗ ಶ್ರೀನಿವಾಸ ಹೇಳ್ತಾನೆ. ಶೃಣುಬಾಲೆ ಪುರಾವೃತ್ತಂ ಪದ್ಮಾವತ್ಯಾ ಜನಿಂ ಶುಭಾಂ. ಪದ್ಮಾವತಿಯಾಗಿ ಅವಳು ಹುಟ್ಟಿದ್ಲು. ತ್ರೇತಾಯಾಮ್ ರಾಮರೂಪೇಣ ಅವತಾರೋಪಾಗತಃ. ನಾನು ರಾಮನಾಗಿ ಹಿಂದೆ ಅವತಾರವನ್ನು ಮಾಡಿದ್ದೆ,
ಅವತಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಪಿತೃಮಾತೃಗಳ ವಚನದಿಂದ, ಆ ತಂದೆ ತಾಯಿಯರ ಮಾತಿನಿಂದಾಗಿ ನಾನು ಕಾಡಿಗೆ ಹೋದೆ, ದಂಡಕಾರಣ್ಯಕ್ಕೆ ಹೋದೆ. ಅಲ್ಲಿ ನನ್ನ ಜೊತೆಯಲ್ಲಿ ಲಕ್ಷ್ಮೀದೇವಿ ಅಂದರೆ ಸೀತಾದೇವಿ, ಲಕ್ಷ್ಮಣ ನನ್ನ ಜೊತೆಯಲ್ಲಿ ಬಂದಿದ್ರು. ಬಂದಂತಹ ಸಂದರ್ಭದಲ್ಲಿ ಯಾವ ಲಂಕಾಪಟ್ಟಣಕ್ಕೆ ಅಧಿಪತಿಯಾದಂಥ ರಾವಣ ಬಂದು ಅವಳನ್ನು ಕರೆದುಕೊಂಡು ಹೋದ. ಸೀತೆಯನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾನಿರಲಿಲ್ಲ. ಹೋದಂಥ ಆ ಸಮಯಕ್ಕೆ ಏನೋ ಒಂದು ಶಬ್ದ ಕೇಳಿಸಿದೆ. ಲಕ್ಷ್ಮಣನ್ನು ಕೂಡ ತಾನು ಕೊಟ್ಟು ಕಳಿಸಿದ್ಲು. ಸೀತಾ ಹೋಗು, ಏನೋ ಸಮಸ್ಯೆ ಆಗಿದೆ ಅಲ್ಲಿ ಅಂತ ಹೇಳಿ ಕೊಟ್ಟು ಕಳಿಸಿದ್ಲು. ಆಗ ಸರಿ ಅಂತ ಅವಳು ಕೂಡ ಹೋಗಿದ್ದಾಳೆ. ಈ ಕಡೆ ರಾವಣ ಬಂದಿದ್ದಾನೆ, ಅವಳನ್ನು ಕರೆದುಕೊಂಡು ಹೋಗಬೇಕು ಅಂತೇಳಿ. ಆ ಸಮಯಕ್ಕೆ ಹಾ ರಾಮ ಹಾ ಲಕ್ಷ್ಮಣ ರಾಘವೇತಿ, ಹಾ ರಾಮ ಹಾ ಲಕ್ಷ್ಮಣ ಹೇ ಹಾ ರಾಘವ ಅಂತ ಹೇಳಿ ಅವ್ರು ಕೂಗಿಯೋ ಶಬ್ದ ಕೇಳಿಸಿದ್ದೆ. ಆಗ ಇವರು ಬಂದಿದ್ದಾರೆ, ಬರೆಯುವ ಸಮಯಕ್ಕೆ ಅಲ್ಲಿ ಇಲ್ಲ, ಗಾಬರಿಯಾಗಿದೆ. ಇತ್ತ ಕಡೆಯಲ್ಲಿ ಅಷ್ಟರಲ್ಲೇನೆ ಅಗ್ನಿದೇವರು ಬಂದಿದ್ದಾರೆ. ಅಗ್ನಿದೇವರು ಬಂದು ಅವ್ರು ಹೇಳ್ತಾ ಇದ್ದಾಳೆ, ನೀನು ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದೀಯಾ? ಎಂ ಜನಕಪುತ್ರೀನ ವಿಪ್ರಪತ್ನಿ ನರೇಶ್ವರ ರಾಘವ ತದ್ಭಯಾದ್ರಕ್ಷೋ ಜಾನಕೀಂ ಮಮ ಸನ್ನಿಧೌ. ಇವಳು ನನ್ನ ಸೀತಾದೇವಿ ಅನ್ಕೊಂಡ್ಬಿಟ್ಟಿಯ ನೀನು? ನೋ ನೋ ನೋ, ಇವಳು ಸೀತಾದೇವಿ ಅಲ್ಲ, ಅವಳು ನನ್ನ ಸನ್ನಿಧಾನದಲ್ಲಿದ್ದಾಳೆ. ಇವಳು ಯಾರೋ ವಿಪ್ರಪತ್ನಿ, ಇವಳು ಯಾವ ಬ್ರಾಹ್ಮಣನ ಹೆಂಡತಿ ಇವಳು. ಸುಮ್ಮನೆ ಯಾಕಂದ್ರೆ ನಿನ್ನ ಮೇಲೆ ಭಯ ಅವನಿಗೆ, ಎಲ್ಲಿ ನೀ ಕರ್ಕೊಂಡು ಹೋಗ್ಬಿಡ್ತೀವಿ ಒಂದು ಭಯಕ್ಕೋಸ್ಕರವಾಗಿ, ಆ ಸೇಫ್ಟಿಗೋಸ್ಕರವಾಗಿ ನನ್ನ ಹತ್ರ ಇಟ್ಟೋಗಿದ್ದಾನೆ ಅಂತ ಹೇಳ್ದ. ಆಯಿತು, ಇವನು ರಾವಣ ಹೇಗೆ ನಂಬುದ ಅವನ್ನ ಅಂತಂದರೆ, ರಾವಣನಿಗೆ ಈ 8 ದಿಕ್ಕುಗಳಲ್ಲಿ ಇದರಲ್ಲ 8 ದಿಕ್ಕುಗಳಲ್ಲಿರೋ ಅಭಿಮಾನಿ ದೇವತೆಗಳಲ್ಲಿ ವಿದಿಕ್ಷುಗಳು, ಈಗ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಆ ದಿಕ್ಕುಗಳು. ವಿದಿಕ್ಷುಗಳು ಅಂದರೆ ವಾಯವ್ಯ ಆಗ್ನೇಯ ನೈಋತ್ಯ ಈಶಾನ್ಯ. ಈ ವಿದಿಕ್ಷುಗಳ ಅಂದರೆ ಅವ್ರ ಜೊತೆ ಸಖ್ಯ ಇತ್ತಂತೆ, ಗೆಳೆತನ ಇತ್ತಂತ ಅವ್ರ ಜೊತೆ. ಆದರೆ ಈ ದಿಕ್ಕುಗಳ ಅಭಿಮಾನಿಗಳ ಜೊತೆ ಇರಲಿಲ್ಲ. ಇಂದ್ರನಿಗೂ ರಾವಣನಿಗೂ ಆಗ್ತಿರ್ಲಿಲ್ಲ, ಹೊಟ್ಟೆ ಆಗ್ತಾ ಇರಲಿಲ್ಲ. ಇಂದ್ರ ಆಗಲಿ, ಈ ಕಡೆ ಯಮ ಆಗಲಿ, ಅವ್ರು ಯಾರಿಗೂ ಕೂಡ ಆಗ್ತಾ ಇರಲಿಲ್ಲ ಅವ್ರವ್ರ ಜೊತೆ. ಆದರೆ ಈ ವಿದಿಕ್ಷುಗಳಲ್ಲಿ ಇದ್ರಲ್ಲ, ಶಿವ ಅಂತಂದ್ರೆ ಬಹಳ ತುಂಬ ಈಶಾನ್ಯ ಅಭಿಮಾನ ದೇವತೆ ರುದ್ರ. ಆ ಶಿವ ಅಂದರೆ ಬಹಳ ಅವನ ಕುರಿತೇ ತಪಸ್ ಮಾಡಿಯಾನ ಅವನು. ರುದ್ರ ಅಂದರೆ ಬಹಳ, ಈ ಅಗ್ನಿ ಆಗ್ನೇಯ ದಿಕ್ಕು, ಅಗ್ನಿ ಅಂದರೆ ಬಹಳ ಪ್ರೀತಿ. ವಾಯು ಅಂದರೆ ನಮ್ಮ ದೇವರಲ್ಲ, ಲಕ್ಷ್ಮೀ ದೇವಿಯನಂತ ಬ್ರಹ್ಮದೇವರು ವಾಯುದೇವರು ಅವರಲ್ಲ, ಪ್ರವಾಹ ದೇವರು ಅಂತಿದ್ದಾರೆ. ಆ ಪ್ರವಾಹ ವಾಯುದೇವರು ಮತ್ತೆ ನೈಋತ್ಯ ಅಭಿಮಾನಿ ದೇವತೆ ನಿರುತಿ, ಇವರು ಬಹಳ ಗೆಳೆತನ ಅಂತ. ಅದರಲ್ಲಿ ಇವರಿಬ್ಬರು ಬಹಳ ಅಗ್ನಿ ರುದ್ರ. ಆದ್ರಿಂದಾಗಿ ಅವ್ರ ಮಾತು ಕೇಳಿದ್ನಂತೆ. ನಮಗೆ ಪ್ರಶ್ನೆ ಬಂದ್ಬಿಡುತ್ತೆ, ಯಾರೋ ಬಂದು ಹೇಳಿದ್ರೆ ಅಗ್ನಿ ಅವನು ದೇವತೆ, ಅವನು ಬಂದು ಹೇಳಿದ್ರೆ ಏನೋ ಮೋಸ ಮಾಡೋದು ಕೇಳಿದ್ನಲ್ಲ ಅಂತಂದ್ರೆ ಅವ್ರ ಮೇಲೆ ಸತ್ಯ ಇರೋದರಿಂದ ಗೆಳೆತನದ ಮೇಲೆ ಅವನು ಹೇಳು ಸತ್ಯ ಇರುತ್ತೆ ಅಂತ ಹೇಳಿ ನಂಬಿದ್ನಂತೆ. ಅಷ್ಟೇ ಅಲ್ಲ, ಸ್ವಾಹಾಯಾಮ್ ಸನ್ನಿವೇಶ್ಯಾದ ನಾಮ್ನಾ ವೇದವತೀಂ ಶುಭಾಂ, ಅದಕ್ಕೋಸ್ಕರವಾಗಿ ಅವಳನ್ನು ಇಟ್ಟಿದ್ದಾನೆ. ವೇದವತಿ ಅಂತ ಇವಳ ಹೆಸರು ಎಂಬುದಾಗಿ ಎಲ್ಲವೂ ಕೂಡ ಹೇಳಿ, ಸೀತಾಕೃತಿಂ ತತಃಕೃತ್ವ ಮಾಯೆಯ ಮೇಷವಾಹನ, ಸೀತಾಕೃತಿಯನ್ನು ಸಿದ್ಧವನ್ನು ಮಾಡಿ ಅವಳಲ್ಲಿ ನೋಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರನ್ನ ವೇದವತಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳನ್ನ ನಾನು ಮುಟ್ಟೋ ಪರಿಸ್ಥಿತಿ ಬರುತ್ತಲ್ಲ, ಅದಕ್ಕೋಸ್ಕರವಾಗಿ ಆ ಚಲನವಲನಗಳಲ್ಲೆಲ್ಲ ಇಂದ್ರ ಬಂದು ಸನ್ನಿಹಿತನಾಗಿದ್ದ ಸಮಯಕ್ಕೆ, ಇಂದ್ರ ಬಂದು ಆ ಸಮಯಕ್ಕೆ ಮತ್ತೆ ಮುಂದೆ ಹನುಮಂತ ಬಂದಾಗ ಏನಾದ್ರು ಒಂದು ಗುರ್ತು ಕೊಡು ಅಂತ ಹೇಳಿದಾಗ ಅದ್ರ ಬಗ್ಗೆ ಹೇಳಬೇಕಾದ್ರೆ ಸೀತೆಗೆ ಮಾತ್ರ ಗೊತ್ತದು, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಆಗ ಸೀತೆ ಸನ್ನಿಧಾನವೂ ಕೂಡ ಅವಳಲ್ಲಿ ಇತ್ತಂತೆ. ಯಾವಾಗ ರಾವಣ ಮುಟ್ಟಬೇಕು ಇಂಥ ಸಂದರ್ಭಗಳು ಬಂತು ಅಂತಂದ್ರೆ ಇಂದ್ರ ಸನ್ನಿಧಾನ ಬರ್ತಿತ್ತಲ್ಲಿ. ಉಳಿದಂತಹ ಸಮಯದಲ್ಲಿ ಆ ಸ್ಥಳದಲ್ಲಿ ಕೂಡೋವಳು ಭಗವಂತನನ್ನು ಬಿಟ್ಟಿರೋ ಹೋಗಿಲ್ಲ, ಅದಕ್ಕೋಸ್ಕರ ವೇದವತಿಯಾಗಿ ಅಲ್ಲಿದ್ಲು ಅವಳು. ಇಂತಹ ಸಂದರ್ಭಗಳಲ್ಲಿ ಸೀತಾದೇವಿನೇ ಸನ್ನಿಹಿತಳಾಗಿದ್ದು. ಹನುಮಂತ ಬಂದಾಗ ಆ ಸಮಯದಲ್ಲಿ ಸ್ವಯಂ ಸೀತಾದೇವಿನೇ ತನ್ನ ವಂಶದಿಂದವೂ ಕೂಡ ಅಲ್ಲಿದ್ಲು ಎಂಬುದಾಗಿ ನಾವು ಈ ರೀತಿಯಾಗಿ ಅದನ್ನೆಲ್ಲವನ್ನು ಕೂಡ ಸಂಗ್ರಹವನ್ನು ಮಾಡ್ಕೋಬೇಕು. ಹೀಗೆ ತಿಳಿಸಿದ್ದಾರೆ. ಆಯಿತು, ಈ ವೇದವತಿ ಯಾರು ಅಂತಂದರೆ ಮೊನ್ನೆ ದಿನ ಸ್ವಲ್ಪ ತಿಳಿದ್ವಿ, ಕುಶಧ್ವಜನ ಮಗಳು ಈ ರೀತಿಯಾಗಿ ಬಂದಿದ್ದಾಳೆ ಅಂತ ಹೇಳಿ. ಅದನ್ನು ಇನ್ನೂ ವಿಸ್ತಾರವಾಗಿ ತಿಳಿಸ್ತಾರೆ ಸ್ವಲ್ಪ. ಹಂಸ ಅಂತ ಒಬ್ಬ, ಅವನಿಂದಾಗಿ ಮೊದಲು ಬಾಯಿಯಿಂದ ಬಂದವಳು ಅಂತ ಹೇಳಿ. ಹಂಸನೆಂಬುವನು ಲಕ್ಷ್ಮೀದೇವಿಯ ಪುತ್ರನನ್ನ ಪಡಿಬೇಕು ಅಂತ ಹೇಳಿ ಅವನು ತಪಸ್ಸನ್ನು ಮಾಡಿದ್ದ. ತಪಸ್ಸನ್ನು ಮಾಡಿದಾಗ ವೇದವನ್ನು ಉಚ್ಚಾರಣೆ ಮಾಡುವಾಗ ಇವಳು ಹೊರಗೆ ಬಂದಿದ್ಲು. ಇವಳು ಅದಕ್ಕೋಸ್ಕರವಾಗಿ ವೇದವತಿ ಅಯೋನಿಜಳು. ಇವಳು ಕೂಡ ವೇದವತಿ ಅಂತ ಇವಳು ಹೆಸರು ನಾಮಕರಣ ಮಾಡಿದ್ರು. ಆ ಇವಳಿಗೆ ಮದುವೆ ಮಾಡಬೇಕಲ್ಲ, ಅಯೋನಿಜಳು ಇವಳನ್ನ ಮದುವೆ ಮಾಡಬೇಕಂದ್ರೆ ಭಗವಂತನಿಗೆ ಮಾಡಬೇಕು. ಅಯೋನಿಜಳಿಗೆ ಅಯೋನಿಜನನ್ನೇ ಮದುವೆ ಮಾಡಬೇಕು ಅಂತ ಹೇಳಿ ನಾರಾಯಣನ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಒಬ್ಬ ದೈತ್ಯ ಬಂದು ರಾತ್ರಿ ಮಲ್ಕೊಂಡಾಗ ಕೊಂದ್ಬಿಟ್ಟಾನೆ ಹಂಸನನ್ನು ಕೊಂದಾಗಿದೆ. ಒಬ್ಬಳೇ ಆಗಿದ್ದಾಳೆ, ಬಹಳ ಸುಂದರವಾಗಿದ್ಲು. ಸೀತಾಕೃತಿ ಸಮಾಂ, ಸೀತೆ ಎಷ್ಟು ಸುಂದರವಾಗ್ಲೂ ಆ ರೀತಿಯ ಸಮಾನವಾದಂಥ ರೂಪವುಳ್ಳವಳು. ಹಾಗೆ ಆಗ ರಾವಣ, ಇದಕ್ಕಿಂತ ಪೂರ್ವದಲ್ಲೇನೇ ಇದು ಬೇರೆ ಕತೆ.
ರಾವಣ ಬಂದು ಇವಳನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅಪೇಕ್ಷೆ ಬಹಳ ಸತಿ ಇದು ಮಾಡ್ತಿದ್ನಂತೆ. ಆ ಸಮಯಕ್ಕೆ ಒಂದ್ಸತಿ ತಲೆ ಕೂದಲನ್ನೇ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಹೇಗೋ ಮಾಡಿ ಅವಳು ಬಿಡಿಸ್ಕೊಂಡಿದ್ದಾಳೆ. ಅವುಗಳು ಬಹಳ ದುಃಖ ಆಯ್ತಂತೆ. ಓ, ರಾವಣ ನನ್ನನ್ನು ಮುಟ್ಬಿಟ್ನಲ್ಲ ಅಂತ ಹೇಳಿ ಅವಳು ಅಗ್ನಿಗೆ ಪ್ರವೇಶ ಮಾಡಿಬಿಟ್ಲಂತೆ. ಅಗ್ನಿಲೇ ಪ್ರವೇಶ ಮಾಡಿದ್ಲು. ಆಗ ಸರಿ ಅಂತೇಳಿ ವಾಪಸ್ ಹೋದೆ. ಮತ್ತೆ ಅವಳು ಅಗ್ನಿಯಿಂದ ಮೇಲೆ ಬಂದಿದ್ದಾಳೆ. ಅಯ್ಯೋ ನಿಜಳು, ಅವಳಿಗೆ ಯಾವಾಗ ಬೇಕಾದ್ರೆ ಬರ್ಬೋದು, ಹೋಗ್ಬೋದು, ಏನು ಬೇಕಾದ್ರೆ ಮಾಡ್ಬೋದು ಅಂತ ಸಾಮರ್ಥ್ಯ ಇರ್ತದೆ. ಹೀಗಿರುವಂತಹ ಸಂದರ್ಭದಲ್ಲಿ ಆಮೇಲೆ ಅವಳು ತಪಸ್ಸನ್ನು ಮಾಡ್ತಾ ಕುಳಿತಿದ್ದಾಳೆ. ಭಗವಂತನನ್ನು ಕೈ ಹಿಡಿಬೇಕು ಎಂಬುವಂಥ ಅಪೇಕ್ಷೆಯಿಂದಾಗಿ ತಪಸ್ಸನ್ನು ಮಾಡುವಾಗ ಮತ್ತೆ ರಾವಣ ಬಂದಿದ್ದಾನೆ. ಮತ್ತೆ ಕರೆದುಕೊಂಡು ಹೋಗೋದು ಬಂದಾಗ ಮತ್ತೆ ಅವಳು ಅಗ್ನಿಯಲ್ಲಿ ಹಾರಿದ್ಲು. ಬೇರೆ ಕಡೆ ಹಾರಿದ್ರೆ ಎಲ್ಲ ಸಮಸ್ಯೆ, ಮತ್ತೆ ಎಲ್ಲ ಓಡೋಗೋದ್ರೆ ಮತ್ತೆ ಬಂದ್ಬಿಡ್ತಾನೆ, ನೀರಲ್ಲಿ ಹೋದ್ರೂ ಬರ್ತಾನೆ ಅಂತ ಹೇಳಿ ಅಗ್ನಿಯನ್ನೇ ಪ್ರವೇಶ ಮಾಡಿದರೆ ರಾವಣನು ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ದ. ರಾವಣ ಸಾಮಾನ್ಯದ ವ್ಯಕ್ತಿ ಅಲ್ಲ, ನಾವು ಸ್ಪಷ್ಟ ತಿಳ್ಕೋಬೇಕು. ಏನೋ ಕರ್ಮದಿಂದಾಗಿ ನಡೀತದೆ. ಹೀಗೆ ಕೇಳಿದ್ವಲ್ಲ ಇಂದ್ರನ ಬಗ್ಗೆ ಎಲ್ಲ ಕೇಳುವಾಗ, ಹಾಗೇನೆ ರಾವಣ ಪುಷ್ಟ ಮಹಾಬ್ರಾಹ್ಮಣ ನಿತ್ಯವೂ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ಒಂದು ದಿನ ಬಿಡುವನಂತ ವ್ಯಕ್ತಿ ಅಲ್ಲ. ರಾವಣನ್ನ ಎಷ್ಟೋ ಶ್ಲೋಕಗಳಿಂದ ಹೊಗಳಿದ್ದಾರೆ ಅವನು ಗುಣಗಳನ್ನು. ಹೀಗೆ ಮಹಾ ಯೋಗ್ಯವಾದ ರೀತಿಯಾಗಿ ಸತ್ಕರ್ಮಗಳನ್ನು ಮಾಡ್ತಿದ್ದಂತಹ ವ್ಯಕ್ತಿ. ಏನೋ ಅಸುರಾವೇಶಗಳು, ಆ ಅಸುರಾವೇಶ ಕೆಲವೊಮ್ಮೆ ಈ ರೀತಿಯಾಗಿ ಕಾಮಪೀಡಿತರಾಗಿ ಮಾಡಿ ಅವರಿಂದಾಗಿ ದುಷ್ಟಕೃತ್ಯಗಳನ್ನು ಮಾಡಿಸ್ತದೆ. ಅದಕ್ಕೋಸ್ಕರವಾಗಿ ಅವನಿಗೆ ಆ ಪರಿಸ್ಥಿತಿ ಬಂದಿದೆ. ಇವನು ಕೂಡ ಅಗ್ನಿಯನ್ನು ಪ್ರವೇಶ ಮಾಡಿದ. ಅಗ್ನಿಯನ್ನು ಪ್ರವೇಶ ಮಾಡಿದಾಗ ಅವಳೆಲ್ಲ ಸಿಗಬೇಕು. ಕೊನೆಯಲ್ಲಿ ಒಂದು ಪೆಟ್ಟಿಗೆಯ ರೂಪದಲ್ಲಿ ಸಿಗ್ತದೆ. ಸರಿ, ಅದನ್ನೇ ತಗೊಂಡು ಮೇಲೆ ಬಂದಿದ್ದಾನೆ. ಅವಳನ್ನು ಹಿಡ್ಕೊಳ್ಳೋದಕ್ಕೆ ಹೋದ. ಕೊನೆಯಲ್ಲಿ ಒಂದು ಪೆಟ್ಟಿಗೆ ಸಿಕ್ತು. ಪೆಟ್ಟಿಗೆ ತೊಗೊಂಡೇ ಬಂದ. ಪೆಟ್ಟಿಗೆಯನ್ನು ತೆಗೆದು ನೋಡಿದರೆ ಅದರಲ್ಲಿ ಒಂದು ಮಗು ಇದೆ. ಮಗುವನ್ನು ನೋಡಿ ಆಶ್ಚರ್ಯವಾಗೋಯ್ತು. ಏನಿದು ಮಗು? ಸಣ್ಣ ಮಗು. ಆ ಮಗುವನ್ನು ನೋಡಿ ಕೊನೆಗೆ ಇವಳು ಮಗುವಿನ ರೂಪವನ್ನು ತಾಳಿದ್ದಾಳೆ ಅಂತ ಹೇಳಿ ಸಂಹಾರ ಮಾಡುವುದಕ್ಕೆ ಹೋದಂತೆ. ಆಗ ಮಂಡೋದರಿ ತಡಿತಾಳಂತೆ. ಹಂಗೆಲ್ಲ ಸಾಯಿಸ್ಬೇಡ, ಶಿಶು ಹತ್ಯೆ ಮಾಡಿದರೆ ಮಹಾಪಾಪ ಅಂತ ಹೇಳಿ ಅವಳು ಮಂಡೋದರಿ ತಡೆದಿದ್ದಾಳೆ. ಆಗ ತಡೆದು ಹೀಗೆಲ್ಲ ಮಾಡೋದು ಸರಿಯಲ್ಲ ಅಂತ ಹೇಳಿದಾಗ, ಸರಿ ಆಯ್ತು, ಅದನ್ನು ತಗೊಂಡೋಗಿ ಸಮುದ್ರಕ್ಕೆ ಹಾಕು ಅಂತ ಹೇಳಿದಾಳೆ. ಸಮುದ್ರಕ್ಕೆ ಬಿಸಾಕು ಅಂತ ಹೇಳಿ. ಆಗ ಸಮುದ್ರಕ್ಕೂ ಹಾಕಿದ್ದಕ್ಕೆ ಅದಾಗಿ ಹರ್ಕೊಂಬಂದು ಮುಂದೆ ಇಲ್ಲಿ ಯಾವ ಜನಕ ಯಜ್ಞ ಆದ ನೀರಿನಲ್ಲಿ ಹಂಗೆ ಹರ್ಕೊಂಡು ಅಯೋಧ್ಯ ಪಟ್ಟಣದವರೆಗೂ ಬಂದು ಅಲ್ಲಿ ಆ ಭೂಮಿ ಒಳಗಡೆ ಹೋಗಿತ್ತು. ಆಗ ಇವನು ನೇಗಲಿಯಿಂದ ಹೇಳಿದಾಗ ಸೀತಾ ರೂಪದಲ್ಲಿ ಮೇಲೆ ಬಂದಳು. ಎಲ್ಲ ಕಾರಣ ಬೇಕಲ್ಲ ಹಿಂದ್ಗಡೆಯಲ್ಲಿ. ಸುಮ್ಮನೆ ಭೂಮಿ ಒಳಗಡೆ ಹೋಗ್ಲು ಅಂದ್ರೆ ಹೆಂಗೆ ಹೋಗ್ಬೇಕಲ್ಲ. ಈ ರೀತಿಯಾಗಿ ನಿಮಿತ್ತ ಮಾಡಿಕೊಂಡು ಆ ಸೀತಾದೇವಿ ಆ ಭೂಮಿ ಒಳಗಡೆಯಿಂದ ಒಳಗೆ ಬಂದಳು. ಅವಳೇ ಪದ್ಮಾವತಿ ಅಂತ ಹೇಳಿ ಅವಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಿಕೊಟ್ರು. ಇಷ್ಟೆಲ್ಲವನ್ನು ಕೂಡ ತಿಳಿಸಿ ಅದಾದ ನಂತರದಲ್ಲಿ ಆ ಸಮಯದಲ್ಲಿ ವಿಶೇಷವಾಗಿ ಆ ಮೂಲ ಸೀತಾದೇವಿ ಎಲ್ಲೋದ್ಲು ಅಂತಂದ್ರೆ ಅಗ್ನಿದೇವರೇ ಕರೆದುಕೊಂಡು ಹೋಗಿ ಆ ಶಿವ ಪಾರ್ವತಿಯರು ಇರುವಂತಹ ಕೈಲಾಸದಲ್ಲಿ ಬಿಟ್ಟು ಬಂದರು. ಶಿವ ಪಾರ್ವತಿಯರು ವಿಶೇಷವಾಗಿ ಸೀತಾದೇವಿಯನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದರಿಂದ ಏನು ತಿಳಿದು ಬರುತ್ತದೆ ಅಂದರೆ, ಶಿವನಿಗಿಂತಲೂ ಕೂಡ ಲಕ್ಷ್ಮೀ ದೊಡ್ಡವಳು, ಪಾರ್ವತೀ ದೇವಿಗಿಂತಲೂ ಲಕ್ಷ್ಮೀ ದೊಡ್ಡವಳು, ಸರ್ವತಾ ಶಿವ ಸರ್ವೋತ್ತಮ ಎಂಬುದಾಗಿ ನಾವು ಚಿಂತನೆ ಮಾಡಬಾರದು ಒಂದು ಸಂದೇಶವನ್ನು ಕೂಡ ನಮಗೆ ಇದರಿಂದಾಗಿ ತಿಳಿದು ಬರ್ತಾ ಇದೆ. ಎಲ್ಲವೂ ಕೂಡ ವೇದವ್ಯಾಸ ದೇವರು ಹೇಳಿದಂತಹ ಗ್ರಂಥದಲ್ಲಿ, ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಂತಹ ವಾಕ್ಯಗಳು, ಶ್ರೀನಿವಾಸ ಹೇಳಿದಂಥ ಮಾತುಗಳು ಎಲ್ಲವೂ ಕೂಡ ಪರಮ ಪ್ರಮಾಣವಾದಂತಹ ಗ್ರಂಥ ಸಾತ್ವಿಕ ಪುರಾಣ. ಕೇವಲ 3 ಭಾಗ ಮಾಡಿದ್ದಾರೆ, ಸಾತ್ವಿಕ, ರಾಜಸ, ತಾಮಸ ಅಂತೇಳಿ. ಏನೋ ತಾಮಸ ಪುರಾಣದಲ್ಲಿದೆ, ನಡೆಯುತ್ತೆ, ಅದನ್ನು ಸ್ವಲ್ಪ ಸಂಕೋಚ ಮಾಡೋಣ ಅಂತ ಎಲ್ಲ ಬರೋದೇ ಇಲ್ಲಲ್ಲ. ಇಲ್ಲಿ ಶುದ್ಧವಾಗಿ ನಾವು ಪ್ರಮಾಣವಂತರೇ ಅಂಗೀಕಾರ ಮಾಡಬೇಕು. ಹೀಗೇನೆ ಇದಾಗಿದೆ. ರೂಪಾಂತರೇಣ ಕೈಲಾಸಂ ಗತಾ ನಿತ್ಯಾವಿಯೋಗಿನಿ. ಆ ಭಗವಂತನ ಸಹಿತವಾಗಿಯೇ ಸದಾ ಇದ್ದಾಳೆ. ಒಂದು ರೂಪದಿಂದಾಗಿ ಅಲ್ಲಿ ಕೈಲಾಸ ಪರ್ವತದಲ್ಲಿ ಶಿವನ ಸೇವೆಯನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾಳೆ. ಒಂದು ರೂಪದಿಂದ ಭಗವಂತನ ಜೊತೆಯೇ ಸದಾ ಸನ್ನಿಹಿತಳಾಗಿದ್ದಾಳೆ ಎಂಬುದಾಗಿ ಅದನ್ನು ತಿಳಿಸಿದ್ರು. ನಂತರದಲ್ಲಿ ರಾವಣನ ಸಂಹಾರವನ್ನು ಮಾಡಿ ಇತ್ತ ಕಡೆಯಲ್ಲಿ ಅಗ್ನಿಯಲ್ಲಿ ಪ್ರವೇಶ ಮಾಡುವಾಗ ಅಗ್ನಿಯಿಂದ ಬರಬೇಕಾದ್ರೆ ಸೀತಾದ್ವಂದ್ವಂ ತದಾ ದೃಷ್ಟ ಪ್ರೋವಾತಿ ನಿಜಭಾಮಿನಿ. ಬರುವಾಗ ಇಬ್ರು ಕೂಡ ಬಂದನಂತಹ ಸಮಯಕ್ಕೆ ಒಳಗಡೆಯಿಂದ ಸೀತಾದ್ವಂದ್ವಂ, ಇಬ್ರು ಕೂಡ ಸೇಮ್ ಡಿಟ್ಟೋ ಒಂದೇ ಥರ ಇದ್ದಾರೆ ಇಬ್ರು ಕೂಡ. ಯಾರಪ್ಪ, ಯಾರನ್ನು ತಗೋಬೇಕು, ಎಲ್ಲರಿಗೂ ಆಶ್ಚರ್ಯ, ಏನಿದು ಇಬ್ರಿಬ್ರು ಬಂದ್ರಲ್ಲ ಅಂತ ಹೇಳಿ. ಅಂದರೆ ನಾವೀಗ ನೋಡ್ತಿರ್ತೀವಿ ಸ್ವಲ್ಪ ತಮಾಷೆಗೆ, ನಾನು 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಆ ಕಡೆಯಿಂದ ಬಂತು ಅಂದ್ರೆ ಇರೋ ಬರೋ ದುಡ್ಡೆಲ್ಲ ಹಾಕೋದು. ಇನ್ವೆಸ್ಟ್ ಮಾಡೋ ಜಗತ್ತಲ್ಲಿ ನಡೆಯುತ್ತೆ. ಫಸ್ಟಿಗೆ 10 ರೂಪಾಯಿ ಕೊಟ್ಟರೆ 20 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕೊಟ್ಟರೆ 1000 ಕೊಡ್ತಾರೆ ಅಂತೇಳಿ ಮನೆ ಮಠ ಮಾರಿ ಇರ ಬರಲ್ಲ ಹಾಕಿದರೆ ಇರ ಬರೋದೆಲ್ಲ ಗೋವಿಂದ. ನಮ್ಮ ನೋಡಿ ಎಚ್ಚರಿಕೆ ಇಟ್ಕೊಂಡು ಎಲ್ಲಿ ಹಾಕಿದರೆ ಏನು ಬರುತ್ತೆ, ಸರಿಯಾಗಿ ಅತಿ ಆಸೆ ಗತಿಗೇಡು. ಯಾರು ಕೊಡ್ತಾರೆ? 100 ರೂಪಾಯಿ ಕೊಟ್ಟರೆ 1000 ರೂಪಾಯಿ ಕೊಡ್ತೀನಿ ಅಂತ ಅವ್ರಿಗೆ ಇದಾಗಲ್ವಾ, ಲಾಸ್ ಆಗಲ್ವಾ? ಏನೋ ವಿಚಾರ ಮಾಡ್ತಾರೆ. ಹೀಗೆ ನಾವು ಎಚ್ಚರದಿಂದ ಇರಬೇಕು. ಹಾಗೆ ಸೀತಾದ್ವಂದ್ವಂ ತದಾ ದೃಷ್ಟ, ಇಬ್ಬರು ಸೀತೆಯರು ಬಂದಿದ್ದಾರೆ. ಆಗ ಸ್ವಯಂ ಭಗವಂತ ತನ್ನ ಮೂಲ ಸೀತಾದೇವಿಯನ್ನು ತಾನು ಸ್ವೀಕಾರವನ್ನು ಮಾಡಿದ್ದಾನೆ.
ಆಗ ಮದ್ಭುಕ್ತಂ ಹಿ ತಯಾ ಭುಕ್ತಂ ನಿರ್ನಿಮಿತ್ತಂ ದಯಾದುಷಾ ನಾಂನಾಂ ವೇದವತೀ ಚೇಯಂ ಸ್ವಾಯಾಂ ಸನ್ನಿಧೌ ಸ್ಥಿತೌ. ಸರಿ, ಇವಳನ್ನು ಕೂಡ ಸ್ವೀಕಾರವನ್ನು ಮಾಡಪ್ಪ. ಇಷ್ಟೆಲ್ಲ ಸೇವೆ ಮಾಡಿದ್ದಳು ಇಷ್ಟು ದಿನಗಳ ಪರ್ಯಂತರವಾಗಿ. ಅಲ್ಲಿ ಲಂಕಾಪಟ್ಟಣದಲ್ಲಿ ಅವನು ಮಾಡುವಂತಹ ಹೇಳುವಂತಹ ಮಾತುಗಳೆಲ್ಲ ದುಷ್ಟ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಇವಳಿಗೆ ಬಹಳ ದುಃಖ ಆಗಿರುತ್ತದೆ. ನನಗೋಸ್ಕರ ಇಷ್ಟೆಲ್ಲವನ್ನು ಕೂಡ ಇವಳು ಪಾಲನೆ ಮಾಡಿದ್ದಾಳೆ, ಇವಳನ್ನು ಸ್ವೀಕಾರವನ್ನು ಮಾಡು ಎಂಬುದಾಗಿ ತಾಮ್ ಅಂಗೀಕರು ಗೋವಿಂದ ವಿವಾಹ ವಿಧಿಪೂರ್ವಕಂ. ಸುಮ್ಮನೆ ಅಂಗೀಕಾರ ಮಾಡುವಂತೆ ಸ್ವೀಕಾರ ಮಾಡುವುದಲ್ಲ, ವಿಧಿಪೂರ್ವಕವಾಗಿ ಇವಳನ್ನು ಸ್ವೀಕಾರವನ್ನು ಮಾಡು ಎಂಬುದಾಗಿ ತಾನು ಹೇಳಿದ್ದಾನೆ. ಆಗ ಶ್ರೀರಾಮ ಹೇಳ್ತಾನೆ, ಏಕಪತ್ನಿ ವ್ರತಂ ಮೇದ್ಯ ಕೃತಂ ಜಾನಾಪ್ತಿ ಭಾಮಿನಿ. ಒಬ್ಬನೇ ಹೆಂಡತಿ, ನೀನೊಬ್ಬಳೇ, ನನಗೆ ಇನ್ಯಾರ್ಯಾರ್ಯಾರೂ ಇಲ್ಲ. ಹಿಂಗೆ ಮದುವೆ ಆಗಲಿ ಈಗ ಮುಂದಿನ ಜನ್ಮದಲ್ಲೂ ಆಗಲಿ. ಅಪ್ಲಿಕೇಶನ್ ಫುಲ್ಲಾಗಿ ಹೋಗಿದೆ, 16,108 ಫುಲ್ಲಾಗಿ ಹೋಗಿದೆ. ಇನ್ನು ಎಕ್ಸ್ಟ್ರಾ ಒಂದೊಂದೊಂದೊಂದು ಸಾಧ್ಯ ಇಲ್ಲ ಮುಂದಿನ ಜನ್ಮದಲ್ಲಿ ಅಂತ. ಅದಕ್ಕೋಸ್ಕರನೇ ಅದರ ನೆಕ್ಸ್ಟು ನಾನು ಶ್ರೀನಿವಾಸನಾಗಿ 22ನೇ ಕಲಿಯುಗದಲ್ಲಿ ಅವತಾರವನ್ನು ಮಾಡ್ತೀನಿ. ಆ ಸಮಯದಲ್ಲಿ ನೀನು ಇವಳನ್ನು ನಾನು ಮದುವೆ ಆಗ್ತೀನಿ ಎಂಬುದಾಗಿ ಕಾರಣಂ ಪದ್ಮವದ್ಯಾಸ್ತು ಭರಿಣಂ ತವ ಸೌವ್ರತೆ. ಆ ಸಮಯದಲ್ಲಿ ಅವಳನ್ನು ನಾನು ಸ್ವೀಕಾರವನ್ನು ಮಾಡ್ತೀನಿ ಎಂಬುದಾಗಿ ತಿಳಿಸಿದ್ದು. ಇಲ್ಲಿ ಒಂದು ಚಿಂತನೆಯನ್ನು ಮಾಡಬೇಕು. ನಾವು ಸುಮಧ್ವ ವಿಜಯದಾದಿಗಳಲ್ಲಿ ಕೇಳುವಾಗ ಶ್ರೀಮದಾಚಾರ್ಯರು ಮಧ್ವಾಚಾರ್ಯರು ಯಾಕೆ ಅವತಾರವನ್ನು ಮಾಡಿದ್ರು ಅಂತಂದರೆ, ಅಲ್ಲಿ ನಾವು ಒಂದು ಕಥೆಯ ರೂಪದಲ್ಲಿ ಕೇಳ್ತೀವಿ. ನಾತಃ ಕಲೋ ತ್ರಿಯುಗ ಹೂತಿರನುದ್ಭೂಷು ಬ್ರಹ್ಮಾಂಡಮಪ್ಪಿನವತಾರ ಮನಾದಿದಿತ್ಸು ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯವೀರ್ಯಂ ಸ್ಮೇರಾನನು ಭುವನ ಜೀವನ ಮಾಭಭಾಷೆ ಅಂತ ಹೇಳಿ ಭಗವಂತ ತಾನು 3 ಯುಗದಲ್ಲಿ ನಾತಃ ಕಲೋ ತ್ರಿಯುಗ ಹೂತಿರನುದ್ಭೂಷು 3 ಯುಗದಲ್ಲಿ ಮಾತ್ರ ನಾನು ಅವತಾರವನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿದ್ದಾನೆ. ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ, ಮತ್ತೆ ಇನ್ನೇನು, ಮತ್ತೆ ವಾಯುದೇವರಿಗೆ ಆಜ್ಞೆಯನ್ನು ಮಾಡಿದರು. ವಾಯುದೇವರು ತಮ್ಮ 3ನೇ ಅವತಾರವನ್ನು ಮಾಡಿದ್ರು. ಅವರೇ ಶ್ರೀಮನ್ ಮಧ್ವಾಚಾರ್ಯರು ಅವತಾರವನ್ನು ಮಾಡಿ 21 ದುಷ್ಟ ಗ್ರಂಥಗಳನ್ನು ಅವೆಲ್ಲವನ್ನು ಕೂಡ ಖಂಡನೆಯನ್ನು ಮಾಡಿ ಮೂಲ ಏನು ಯೋಗ್ಯವಾದಂತಹ ಸರಿಯಾದಂಥ ಅರ್ಥ ಎಂಬುದನ್ನು ಅನೇಕ ರೀತಿಯಾಗಿ ತತ್ವಪ್ರಕಾಶಿಕ ಮೂಲ ರೀತಿಯಾಗಿ ಎಲ್ಲವೂ ಕೂಡ ಬ್ರಹ್ಮಸೂತ್ರಗಳ ಭಾಷ್ಯದ ರೂಪದಲ್ಲೆಲ್ಲವನ್ನು ಕೂಡ ನಮಗೆ ಅನುಗ್ರಹವನ್ನು ಮಾಡಿ ವಿಶೇಷವಾಗಿ ಅದರ ಸರಿಯಾದ ಅರ್ಥವನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವು ತಿಳಿಯುವಂತಹ ಸಂದೇಶ ಚಿಂತನೆ ಏನು ಅಂತಂದರೆ, ಭಗವಂತ 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತೀನಿ ಅಂತ ಹೇಳಿದ್ದ. ಮತ್ತೆ 28 ತಮೇ ಕಲಿಯುಗದಲ್ಲಿ ಮತ್ತೇನು ಮತ್ತಿದು 3 ಯುಗ ಅಂತಂದ್ರೆ ಮುಗಿದ 3 4ನೇದು ಹೆಂಗೆ? 4ನೇದಲ್ವಾ? ಕೃತಾತ್ರೇತ ದ್ವಾಪರ ಕಲಿಯುಗ. ಮತ್ತೆ ಹೇಗೆ? ಅದು ಒಂದು. ಮತ್ತೆ ಬುದ್ಧನಾಗಿ ಅವತಾರವನ್ನು ಮಾಡಿದ. ಯಾವಾಗ ಮಾಡ್ದ ಅಂತಂದ್ರೆ ಹೀಗೆ. ಮತ್ತೆ ಮುಂದೆ ಕಲಿ ಯಾವಾಗ ಅಂದ್ರೆ ಕಲ್ಕಿಯೂ ಕೂಡ ಮುಂದೆ ಬುದ್ಧ ಕಲ್ಕಿ ಕೊನೆಯಲ್ಲಿ ಕಲಿಯುಗದ ಕೊನೆಯಲ್ಲಿ. ಮತ್ತೆ ಹೇಗೆ ಇವೆಲ್ಲವನ್ನು ಕೂಡ ಕೂಡಿಸೋದು ಅಂತಂದ್ರೆ ಮಧ್ಯದಲ್ಲಿ ಸಂಧಿಕಾಲ ಅಂತ ಇರ್ತದೆ. ಈಗ ನಾವು ಸಂಧ್ಯಾ ವಂದನೆಯೂ ಕೂಡ ಅಷ್ಟೇ, ಯಾವಾಗೋ ನಮಗೆ ಸಮಯಕ್ಕೆ ಬಂದಾಗ ನಾವು ಮಾಡ್ತೀವಿ, ಆದರೆ ಅಲ್ಲ, ಒಂದಿಷ್ಟು ಸಂಧಿಕಾಲಗಳು ಅಂತ ಮಾಡಿದ್ದಾರೆ. ಆ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು. ಪ್ರಾತಃ ಕಾಲದಲ್ಲಿ 6ರಿಂದ 6:30, 5:30ರಿಂದ 6:30 ಈ ಕಾಲದಲ್ಲಿ ಅರ್ಘ್ಯ ಕೊಡುವುದು ಎಲ್ಲವನ್ನು ಕೂಡ ಆಗಿರಬೇಕು. ಸಾಯಂಕಾಲದಲ್ಲಿಯೂ ಅಷ್ಟೇ ಒಂದಿಷ್ಟು ಕಾಲಗಳು ಅಂತ ಮಾಡಿರ್ತಾರೆ. ಮಧ್ಯಾಹ್ನದಲ್ಲಿ 11:30ರಿಂದ 12:30 ಒಂದಿಷ್ಟು ಸಂಧಿಕಾಲಗಳು ಅಂತ ಇದೆ. ಆ ಕಾಲ ಅತ್ಯಂತ ಯೋಗ್ಯವಾದಂತಹ ಕಾಲ. ಹಾಗೇನೆ ಯುಗಗಳಲ್ಲಿಯೂ ಕೂಡ ಸಂಧಿಕಾಲಗಳು ಅಂತ ಇದೆ. ಆ ಸಂಧಿಕಾಲಗಳು 400 ವರ್ಷ, 300 ವರ್ಷ, 200 ವರ್ಷ, 100 ವರ್ಷ ಈ ಕಮ್ಮಿ ಆಗ್ತಾ ಬರುತ್ತೆ ಕೃತ ತ್ರೇತ ದ್ವಾಪರ ಕಲಿಯುಗಕ್ಕೆ. ಆ 100 ವರ್ಷಗಳು ಏನಿರುತ್ತದಲ್ಲ ಆ ಸಂಧಿಕಾಲದಲ್ಲಿ, ಅಂತ್ಯದಲ್ಲೇ ಆಗಲಿ ಪೂರ್ವದಲ್ಲೇ ಆಗಲಿ ಸಂಧಿಕಾಲ ಇತ್ತು. ಇದರದ್ದು 100 ವರ್ಷ ಕಲಿಯುಗದ್ದು, ಅದ್ರ ಹಿಂದಿಂದ ಯಾಕೆ ದ್ವಾಪರದ್ದು 200 ವರ್ಷ, ಅದೆರಡೂ ಕೂಡ ಹಾಗೇನೆ. ಅಲ್ಲಿ ಆ ಮಧ್ಯದ ಕಾಲದಲ್ಲಿ ಬುದ್ಧ ಅವತಾರ ಮಾಡಿದ್ದಾಗಲಿ ಎಲ್ಲವೂ ಕೂಡ ಚರಿತ್ರೆಗಳು ಕೇಳಿದ್ದಾಗಲಿ ಕಲಿಕಿದಾಗಲಿ ಎಲ್ಲವೂ ಕೂಡ ನಡೆದಿರ್ತದೆ ಎಂಬುದಾಗಿ ನಾವು ತಿಳಿಬೇಕೆ ಹೊರತು ಮತ್ತೆ ಅವತಾರ ಇಲ್ಲ ಅಂತ ಹೇಳ್ತೀರ ಮತ್ತೆ ಅವತಾರ ಅಂದರೆ ಹೀಗೆ ಅದ್ರ ಬಗ್ಗೆ ನಾವು ಸರಿಯಾಗಿ ಸಂಧಿಕಾಲದ ಬಗ್ಗೆ ಎಲ್ಲ ತಿಳಿದುಕೊಂಡ್ರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ತಿಳಿಯತ್ತೆ ಎಂಬುದನ್ನು ತಿಳಿದು ಹೀಗೆ ಸರಿ ಅಂತ ಹೇಳಿ ಅದರ ಆಯಿತು. ಇಷ್ಟೆಲ್ಲ ಅವಳ ಬಗ್ಗೆ ಎಲ್ಲ ಕೂಡ ಹೇಳಿದೆಪ್ಪ ಸಾಕು, ಇನ್ನೂ ಅಡ್ರೆಸ್ ಕೊಡು, ಅಡ್ರೆಸ್ ಅವಳು ಮನೆಗೆ ಹೋಗೋದು ಹೆಂಗೆ ಅದನ್ನೇ ಹೇಳು ಅಂತ ಹೇಳಿದಾಗ ಸರಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರ್ವತಾದ ಪ್ರದೇಶೇ ಚ ಕಪಿಲ ಪೂಜಿತ ಶಿವ ತತ್ರಾಸ್ತೆ ತೀರ್ಥರಾಜೋಸೋ ಕಪಿಲೇಶ್ವರ ಸನ್ನಿಧೌ ತತ್ರ ಸ್ನಾತ್ವಾ ಯಥಾಯೋಗ್ಯಂ ಅದರ್ಥಂ ತೀರ್ಥಪುಂಗವೇ ಕಪಿಲೇಶ್ವರಮಾಸಾದ್ಯ ಯಾಚ್ಯತಾಂ ವರಮವ್ಯಯಂ. ಪರ್ವತದಿಂದ ಕೆಳಗೆ ಬಂದು ಕಪಿಲೇಶ್ವರ ಸನ್ನಿಧಿ, ಅಲ್ಲಿ ವಿಶೇಷವಾಗಿ ತೀರ್ಥದಲ್ಲಿ ಸ್ನಾನವನ್ನು ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಂತರದಲ್ಲಿ ಕಪಿಲೇಶ್ವರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡು, ಪೂಜೆಯನ್ನು ಮಾಡು ನನಗೋಸ್ಕರವಾಗಿ. ಮನೋನಿಯಾಮಕನ
ಅನುಗ್ರಹ ಬಹಳ ಮುಖ್ಯ. ಅವನ ವಿಶೇಷವಾಗಿ ಆ ಮದುವೆಗೋಸ್ಕರವಾಗಿಯೂ ಕೂಡ ಅಷ್ಟೇ ಪಾರ್ವತಿ ಕಲ್ಯಾಣ ಅಂತ ಕೇಳ್ತೀವಿ. ಅದನ್ನು ಶ್ರವಣ ಮಾಡುವುದರಿಂದ ಹೇಳುವುದರಿಂದಲೂ ಕೂಡ ಮದುವೆ ಆಗ್ತದೆ ಎಂಬುದಾಗಿ ಕೇಳ್ತೀವಿ. ಹಾಗೆ ವಿಶೇಷವಾಗಿ ಕಪಿಲೇಶ್ವರನ ಸೇವೆಯನ್ನು ಮಾಡು ಎಂಬುದಾಗಿ ಹೇಳಿ ಶ್ರೀನಿವಾಸೇನ ಬಾಲೇನ ಸದಾ ಕಲ್ಯಾಣಕಾಂಕ್ಷಿಣ ಎಲ್ಲ ರೀತಿಯ ಪ್ರಾರ್ಥನೆಯಾದಿಗಳನ್ನು ಮಾಡು. ಮುಂದೆ ಶುಕಾಚಾರ್ಯರಾಶ್ರಮ, ಅಲ್ಲಿ ಪದ್ಮ ಸರೋವರ, ಅಲ್ಲಿರುವಂತಹ ಕೃಷ್ಣ ಬಲರಾಮರ ವಿಶೇಷವಾದಂತಹ ಅವರಿಗೆ ನಮಸ್ಕಾರವನ್ನು ಮಾಡಿ ನಂತರದ ಹಾಗೆ ಮುಂದೆ ಬಾ. ಹಂಗೆ ಮುಂದೆ ಬಂದು ಅಲ್ಲಿ ಸುವರ್ಣಮುಖರಿ ನದಿ ಬರ್ತದೆ, ಅಲ್ಲಿಂದ ಮುಂದೆ ಹೋಗು. ಆಗ ಅಲ್ಲಿ ನಿಂಗೆ ಅವರ ಮನೆ ಸಿಗುತ್ತದೆ, ಆಕಾಶರಾಜನ ಅರಮನೆ ಸಿಗ್ತದೆ ಅಂತ ಹೇಳಿ ಇಷ್ಟು ಅಡ್ರೆಸ್ಸನ್ನು ವಿಳಾಸವನ್ನೆಲ್ಲವನ್ನು ಕೂಡ ಕೊಟ್ಟ. ಸರಿ ಅಂತ ಹೇಳಿ ಅದೇ ರೀತಿಯಾಗಿ ಅವಳು ಬಂದಿದ್ದಾಳೆ. ಎಲ್ಲ ಬಂದ ಮೇಲೆ ಹೇಗೆ ಬಂದಳು ಅಂದರೆ ಅಯಮಾರುಹ್ಯ, ಸುಮ್ಮನೆ ನಡ್ಕೊಂಡು ಬಂದಿದ್ದಲ್ಲ, ಕುದುರೆಯನ್ನು ಹೇರಿ ಬಂದಿದ್ದಾಳೆ. ಆ ತೀರ್ಥ ಅದೇ ತೀರದ ಮುಂದೆ ಬಂದು ಸುವರ್ಣಮುಖರಿ ತೀರದಿಂದ ಮುಂದೆ ಬಂದಾಗ ಅಲ್ಲಿ ಅಗಸ್ತ್ಯರ ಆಶ್ರಮ ಸಿಕ್ಕಿದೆ. ಅಗಸ್ತ್ಯರ ಆಶ್ರಮದಲ್ಲಿ ಅಲ್ಲಿ ಶಿವನ ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ್ದಾಳೆ. ಅಲ್ಲಿ ಅದೇ ಸಮಯಕ್ಕೆ ಸಖೀಹಿ ತಸ್ಯಾಂ ಅಲೋಕಯತ, ಯಾವ ಪದ್ಮಾವತಿಯ ಸಖಿಯರು ಕೂಡ ಅಲ್ಲಿಗೆ ಬಂದಿದ್ದಾಗ ಅವರನ್ನು ನೋಡಿದ್ದಾರೆ, ಪರಸ್ಪರವಾಗಿ ನೋಡಿದ್ದಾರೆ. ಅವರೆಲ್ಲರೂ ಕೂಡ ಕೇಳಿದ್ದಾರೆ, ಯಾರು ನೀವು ಅಂತೆಲ್ಲ ಕೇಳಿದ್ದಾರೆ. ಮೊದಲಿಗೆ ಇವಳು ಕೇಳಿದ್ದಾಳೆ, ಬಕುಲ ನೀವ್ಯಾರು ಅಂತ ಕೇಳಿದಾಗ ನಾವು ಆಕಾಶರಾಜನ ಅರಮನೆಯಲ್ಲಿ ಇರುವವರು, ಸನ್ನಿಧಾನದಲ್ಲಿ ಇರುವವರು. ಹೀಗೆ ಪೂರ್ವ ದಿನದಲ್ಲಿ ಒಬ್ಬ ಪುರುಷನನ್ನು ನೋಡಿ ಪದ್ಮಾವತಿ ಅವಳು ಅಸ್ವಸ್ಥಳಾಗಿದ್ದಾಳೆ, ಅದಕ್ಕೋಸ್ಕರವಾಗಿ ನಾವು ಸೇವೆಗೆ ಬಂದಿದ್ದೇವೆ ಇಲ್ಲಿಗೆ ಅಂತ ಸಂಕ್ಷೇಪವಾಗಿ ತಿಳಿಸ್ಬಿಟ್ಟು. ಇಲ್ಲಿ ನೋಡಿ ಪೂರ್ವ ದಿನೇ ಅಂತಂದ್ರೆ ಏನು, ಆಗ ಅದನ್ನು ತಿಳಿಸ್ತಾರೆ. ಪೂರ್ವ ದಿನದಲ್ಲಿ ರವಿವಾರ ಪುನರಸು ನಕ್ಷತ್ರ ಇತ್ತು ಅವತ್ತಿನ ದಿನ. ನೋಡಿ ಮೊದಲಿಗೆ ಎಷ್ಟೆಷ್ಟು ಕೂಡಿರ್ತವೆ ಅಂದರೆ, ಭಗವಂತ ಮೊದಲು ಪದ್ಮಾವತಿಯನ್ನು ದರ್ಶನ ಮಾಡಿದ್ದಂಥ ಇಬ್ಬರನ್ನು ಪರಸ್ಪರವಾಗಿ ನೋಡಿದಂತಹ ದಿನ ಭಾನುವಾರ ಪುನರಸು ನಕ್ಷತ್ರ ಬಂದಿದೆ. ಅದೊಂದು ಧ್ವಜಯೋಗ ಅಂತ ಹೇಳಿ. ಹೀಗೆ ಮುಂದೆ ಶ್ರೀನಿವಾಸ ತಾನು ಮುಂದೆ ವೇಷವನ್ನೆಲ್ಲ ಧಾರಣೆ ಮಾಡಿಕೊಂಡು ಅವರ ಮನೆಯನ್ನು ಪ್ರವೇಶ ಮಾಡಿದ, ಅವರ ಮನೆಯಲ್ಲಿ ಅನ್ನವನ್ನು ತಿಂದ ಅಂತೇಳಿ ಮುಂದೆ ಬರುತ್ತದೆ. ಅವಳು ಕೊಡು, ಏನಾರ ಭಿಕ್ಷೆಯನ್ನು ಕೊಡು ಅಂತ ಕೇಳಿದಾಗ ಕೊಡ್ತಾರೆ. ಅದನ್ನು ತಿಂದಿದ್ದು ಆ ದಿನ ಎಲ್ಲವೂ ಕೂಡ ಸೋಮವಾರ. ಏನು ವಿಶೇಷ ಅಂದರೆ ಪುಷ್ಯ ನಕ್ಷತ್ರ ಸೋಮವಾರ, ಅದೊಂದು ಪ್ರಜಾಪತಿ ಅಂತ ಒಂದು ಯೋಗ, ಅದು ಪ್ರಾಜಾಪತ್ಯ ಯೋಗ ಅಂತೇಳಿ ಕರೀತಾರೆ. ಎಲ್ಲವೂ ಕೂಡ ತಾನು ಮಾಡಿದಂಥ ಒಂದೊಂದು ದಿನವೂ ಕೂಡ ಒಂದೊಂದು ಯೋಗ ಇರ್ತದೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಭಗವಂತ ಯಾವತ್ತು ನಮ್ಮ ಮನೆಗೆ ಬರ್ತಾನೆ ಅದೇ ತದೇವ ಲಗ್ನ, ಅದೇ ಯೋಗ್ಯವಾದ ದಿನ, ಕಾಲ, ಯೋಗ ಈ ರೀತಿಯಾಗಿ. ಹೀಗೇನೆ ನೋಡಿ ಆ ಸೋಮವಾರ ಪುಷ್ಯ ನಕ್ಷತ್ರ ದಿನ ಎಲ್ಲವೂ ಕೂಡ ನಡೀತಾ ಇದೆ ಇಷ್ಟೆಲ್ಲ ಘಟನೆಗಳು. ಆ ಸೋಮವಾರ ದಿನ ಶಿವನ ವಿಶೇಷವಾದಂತಹ ದಿನ, ಅವನ ಅಭಿಷೇಕಕ್ಕೋಸ್ಕರವಾಗಿ ಅಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಮಹೇಶ, ತತ್ಪುರುಷ, ವಾಮದೇವ, ಸದ್ಯೋಜಾತ, ಅಘೋರ ಅಂತೇಳಿ ಶಿವನ ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕು. ಅವನ ಸ್ಮರಣೆಯನ್ನು ಮಾಡುವುದರಿಂದ ಮನಸ್ಸಿನ ಎಲ್ಲ ರೀತಿಯಾದಂತಹ ಏನು ಕಷ್ಟಗಳು, ಕೋಲಾಹಲತೆ ಏನಿರ್ತವೋ ಎಲ್ಲವೂ ಕೂಡ ಪರಿಹಾರವಾಗಿ ಹೋಗ್ತದೆ. ಪುಷ್ಪ ಪದ್ಮ ಸರಿ, ಅವಳಿಗೆ ಜ್ವರದಂದು ಬರ ಬಂದಿದ್ದರಿಂದಾಗಿ ಅವಳಿಗೆ ಈ ರೀತಿ ಆಗಿದೆ. ಅವನು ಹೇಗಿದ್ದ ಅಂತಂದರೆ ಮನ್ಮಥಾಕೃತಿಂ ಕಿರಾತಾಕೃತಿ ಶೋಭನಂ, ನೋಡೋದು ತುಂಬ ಸುಂದರವಾಗಿದ್ದ, ಕಿರಾತನ ವೇಷದಲ್ಲಿ ಬಂದಿದ್ದ ಅವನು ಅಂತ ಹೇಳಿದಾಗ, ಓ ನಮ್ಮವನೇ ಇವನು, ನಮ್ಮವನಿಂದನೇ ಈ ರೀತಿ ಆಗಿರೋದು ಅಂತ ಹೇಳಿ ಎಲ್ಲ ಗೊತ್ತಾಯಿದವಳಿಗೆ. ಬಂದು ಅಗಸ್ತ್ಯೇಶ್ವರ ಅಭಿಷೇಕಾರ್ಥಂ ವಸುಮೋದ್ಯ, ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸುವುದಕ್ಕೋಸ್ಕರ ಆಜ್ಞೆಯನ್ನು ಮಾಡಿದ್ದಾರೆ. ಯಾರು ಮುಂದೆ ತಿಳಿಸ್ತಾರೆ. ಅದಕ್ಕೆ ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದಾಗ, ಯಾರು ಕೋಸೋ ಹುಳಿ ಗೊತ್ತಿಲ್ಲಲ್ಲ, ಇನ್ನು ಸ್ಪಷ್ಟ ಆಗ್ಬೇಕಲ್ಲ. ಅದಕ್ಕೆ ಕೋಸೋ ಕಿರಾತ ರೂಪೀಚ, ಅವನು ಯಾರು, ಕಿರಾತ ರೂಪದಿಂದ ಬಂದವನು ಯಾರು ಅಂತೆಲ್ಲ ಕೇಳಿದಾಗ ಅವರೆಲ್ಲ ಹೇಳ್ತಾ ಬರ್ತಾರೆ, ನಾವೆಲ್ಲರೂ ಕೂಡ ಸರಿ ಹೂ ತರೋದಕ್ಕೋಸ್ಕರವಾಗಿ ಬಂದಿದ್ವಿ. ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಆ ಸಮಯದಲ್ಲಿ ಅವನು ಬಂದ, ಕಿರಾತ ರೂಪದಿಂದ ಅವನು ಬಂದಾಗ ಈ ರೀತಿಯಾಗೆಲ್ಲ ಅವಳಿಗೆ ಅವ್ರದ್ದು ಪರಸ್ಪರ ಮಾತಾಯಿತು, ಕಲ್ಲಲ್ಲಿ ಹೊಡೆದ್ವಿ, ಹೋದ್ವಿ, ಮನೆಗೆ ಬಂದವಳು ಜ್ವರ ಬಂದು ಮಲ್ಕೊಂಡಿದ್ದಾಳೆ ಅಂತೆಲ್ಲ ಅವನು ಕೂಡ ಹೇಳಿದ್ರು. ಇತ್ತ ಕಡೆಯಲ್ಲಿ ಅವಳನ್ನು ಕರೆದುಕೊಂಡು ಬಂದ್ವಿ ನಾವು, ಆ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಬಂದಾಗ ನೋಡಿ ಗಾಬರಿ ಆಗ್ಬಿಟ್ಟಿದೆ ತಂದೆ ತಾಯಿಯರೆಲ್ಲರಿಗೂ ಕೂಡ. ಏನಾಯಿತು ನಿಂಗೆ ಅಂತ ಎಲ್ಲರೂ ಕೂಡ ಗಾಬರಿಯಾಗಿದ್ದಾರೆ. ಆಗ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿದ್ದಾರೆ. ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿ ನೋಡಿ ಏನಾಗಿದೆ ಅಂತ ಕೇಳಿದಾಗ, ಒಬ್ಬ ಪುರುಷನ ನೋಡಿ ಅವಳು ಹೆದರಿದ್ದಾಳೆ ಅಂತ ಹೇಳಿ, ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಅಭಿಷೇಕಂ ಶಿವಸ್ಯಚ ಏಕಾದಶ ವಿಸ್ತದ ಏಕಾದಶ ರುದ್ರ ಅಂತೇಳಿ 11 ಸರ ಶಿವನಿಗೆ 11 ಬಾರಿ ರುದ್ರ ಪ್ರಶ್ನ ಅಂತ ಇದೆ. ಚಮಕ ನಮಕವನ್ನು ಪಠನವನ್ನು ಮಾಡುತ್ತಾ ಬ್ರಾಹ್ಮಣರು ಆ ದೇವರಿಗೆ ಶಿವನಿಗೆ ಅಭಿಷೇಕವನ್ನು ಮಾಡಿಸ್ಬೇಕು. ಹೀಗೆ ಮಾಡಿಸಿದಾಗ ಮನಸ್ಸಿನಲ್ಲಿರುವಂತಹ ಕಷ್ಟಗಳು, ಚಿಂತನೆಗಳು, ಏನೇನೋ ಮನಸ್ಸಿನ ಸಂಬಂಧಪಟ್ಟದ್ದು ಏನೇನು ದೋಷಗಳು ಇರ್ತವೋ ಎಲ್ಲವೂ ಕೂಡ ಪರಿಹಾರವಾಗಿ ಹೋಗ್ತದೆ. ಏಕಾದಶ ರುದ್ರಾಭಿಷೇಕ ಅಂತೇಳಿ ಕರೀತಾರೆ.
ಮಾಡಿಸೋದು ವಿಶೇಷವಾಗಿ ಶಿವನ ಸನ್ನಿಧಾನ, ಅವನ ಸ್ಮರಣೆ ಸೋಮವಾರದ ದಿನ ಬಂದಿದೆ ನೋಡಿ. ಎಲ್ಲವೂ ಕೂಡ ನಾವು ಅಂದ್ಕೊಂಡಿದ್ದಲ್ಲ ಸೋಮವಾರ ದಿನ ಈ ಚರಿತ್ರೆ ಬರಬೇಕು ಅಂತ, ಶಿವನೇ ಅನುಗ್ರಹ ಮಾಡಿ ಅದನ್ನು ಕೊಟ್ಟಿದ್ದಾನೆ. ಸೋಮವಾರ ದಿನ ವಿಶೇಷವಾಗಿ ಅವನ ಸ್ಮರಣೆ ಆಯಿತು. ಹೀಗೆ ನಂತರದಲ್ಲಿ ಅಲ್ಲಿಂದ ನೋಡಿ ದ್ವಿಜವರ್ಯಾಸಮ, ಅದಕ್ಕೋಸ್ಕರವಾಗಿ ನಾವು ಅನೇಕ ಬ್ರಾಹ್ಮಣರ ಸಹಿತವಾಗಿ ಈ ಸ್ಥಳಕ್ಕೆ ಬಂದಿದ್ದೇವೆ. ಆಕಾಶರಾಜ ಹೇಳಿದ, ಹೋಗಮ್ಮ ನೀವೆಲ್ಲ ಸ್ನೇಹಿತರೆಲ್ಲ ಹೋಗಿ ಬ್ರಾಹ್ಮಣರ ಜೊತೆಯಲ್ಲಿ ಈ ಪೂಜೆಯನ್ನು ಮಾಡಿಸ್ಕೊಂಬನ್ನಿ ಎಂಬುದಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಆಯಿತು. ಸರಿ ಆಯಿತು, ಆಯಿತು ನಾನು ಬರ್ತೀನಿ ನಿಮ್ಮ ಜೊತೆ. ಯಾಕೆ ಅಂತಂದರೆ ಆ ಕ್ಷೇತ್ರ ನಿಮ್ಮ ನೀರು ಅಂತ ನಾರಾಯಣಪುರ, ಅದು ದಿವ್ಯಂ ಅಭೇದ್ಯಂ ಪರದೇಶಿಭಿಹಿ, ಬೇರೆಯವರೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಭೇದ್ಯವಾದದ್ದು. ಏನೋ ಹೆಂಗೋ ನುಸುಳ್ಕೊಂಡು ಬರ್ತೀನಿ ಅಂತಾರಲ್ಲ, ಹಂಗೆ ನುಸುಳ್ಕೊಂಡು ಬರೋಕ್ಕೆಲ್ಲ ಸಾಧ್ಯವೇ ಇಲ್ಲ ಇಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬೇರೆ ದೇಶದಿಂದ ಬಂದವಳು, ಆದರೆ ಸಾಧ್ಯ ಇಲ್ಲ. ಭವತಾಂ ಸಂಗಮಾತ್ರೇಣ ಕರಿಷ್ಯಂತ ಪ್ರವೇಶ, ನಿಮ್ಮ ಜೊತೆ ಬಂದರೆ ನನ್ನ ಕೆಲಸ ಆಗುತ್ತೆ, ನಮ್ಮವರು ಅಂತ ನೀವು ಹೇಳಿದ್ರಿ ಅಂತಂದರೆ ನನ್ನ ಕೆಲಸ ಆಗುತ್ತೆ, ನಾನು ಒಳಗೆ ಬಂದ್ಬಿಡ್ಬೋದು. ಅದಕ್ಕೋಸ್ಕರವಾಗಿ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಎಲ್ಲ ಕೂಡ ಹೇಳಿದ್ದಾರೆ. ಸರಿ ಆಯಿತು. ನೋಡಿ ಇವನು ಹೇಳಿ ಕಳಿಸಿದ, ಬೇಗ ಕೆಲಸ ಮುಗಿಸ್ಕೊಂಬಾ ಅಂತ. ಏನಾಯ್ತು ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೇಳ್ತಾರೆ, ಸ್ತ್ರೀಭಿಷ್ಟ ಯತ್ಕೃತಂ ಕಾರ್ಯಂ ನದದರ್ಥ ಫಲಪ್ರದಂ, ಏಕಪುತ್ರೋ ಹೆಪುತ್ರಸ್ತು ಏಕನೇತ್ರೋ ಹನೇತ್ರವಾನ್, ಸ್ತ್ರೀಭಿಷ್ಟ ಯತ್ಕೃತಂ ಕಾರ್ಯಂ ನದದರ್ಥ ಫಲಪ್ರದಂ. ಏಕಪುತ್ರ, ಒಬ್ಬನೇ ಮಗ ಇದ್ದರೆ ಅವನ ಮಗ ಇಲ್ಲ ಅದ್ದಂಗಲ್ಲಂತೆ. ಯಾಕೆ ಅಂತಂದರೆ ಅವನು ಮುಂದೆ ಹೋಗಿ ಗಯಾಯಂ ಪಿಂಡದಾನ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಏಷ್ಟವ್ಯೋ ಬಹವ ಪುತ್ರಾಹ ಅಂತೇಳಿ ಅನೇಕ ಮಕ್ಕಳನ್ನು ಪಡಿಬೇಕಂತೆ. ಯಾಕೆ ಅಂದರೆ ಎದೇ ಕೋಪಿ ಗಯಾಂ ರಜೇತ್ ಅಂತೇಳಿ ಬಹಳ ಜನ ಮಕ್ಕಳನ್ನು ಪಡೆದರೆ ಅದರಲ್ಲಿ ಒಬ್ಬನಾದರೂ ಕೂಡ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡ್ತಾನೆ, ಮುಂದೆ ನಿಮ್ಗೆ ಅದರಿಂದ ಸದ್ಗತಿ ಆಗ್ತದೆ. ಅದಕ್ಕೋಸ್ಕರವಾಗಿ ಒಬ್ಬನನ್ನು ಪಡೆಯಬೇಡ್ರಿ. ಅವನು ಅಕಸ್ಮಾತ್ ಕೆಟ್ಟವನಾಗ್ಬಿಟ್ಟಿದ್ರೆ ಅವ್ನು ಹೋಗಲಿಲ್ಲ ಅಂದರೆ ಸುಮ್ಮನೆ ನಿಮಗೆ ಸದ್ಗತಿ ಆಗೋದಕ್ಕೋಸ್ಕರ ಅನೇಕ ಮಕ್ಕಳನ್ನು ಪಡೆಯಿರಿ ಅಂತ. ಇನ್ನೊಂದು ಕಡೆ ಹೇಳ್ತಾರೆ ಅಷ್ಟು. ಅದಾದಮೇಲೆ ಅದಕ್ಕೆ ನಾವು ಒಂದೊಂದಕ್ಕೆ ಕೇಳಿ ಮುಗಿಸ್ಬಿಡಬಾರ್ದು. ಏನೋ ಒಂದು ಶ್ಲೋಕ ಇರ್ತದೆ, ಅಷ್ಟಕ್ಕೆ ಕೇಳಿ ನೀವು ಮುಗಿಸ್ಬಿಡಬಾರ್ದು. ಏನಿದೆ ಅದ್ರ ಪೂರ್ವಾಪರವನ್ನೆಲ್ಲ ಕೂಡ ತಿಳಿಬೇಕು. ಅಲ್ಲಿ ಮತ್ತೊಂದು ಹೇಳ್ತಾರೆ, ನಿಷ್ಠವ್ಯೋ ಬಹವ ಪುತ್ರಾಹ ಅಂತೇಳಿ, ಬಹಳ ಜನ ಮಕ್ಕಳನ್ನು ಪಡಿಬೇಡ್ರಿ ಅಂತ. ಯಾಕೆ ಅಂತಂದರೆ ಒಂದು ವೇಳೆ ಅವ್ರು ಏನಾರ ಸುರಾಪಾನ ಮಾಡೋರು, ಸಿಗರೇಟ್ ಸೇದೋರು, ಎಂಡ ಕುಡಿಯೋರು ಆಗಿದ್ರು ಅಂದರೆ ನಿಮ್ಮನ್ನು ಸೇರಿಸಿ ಕರ್ಕೊಂಡು ಹೋಗ್ತಾರೆ. ಅವರು ಒಬ್ಬರೇ ಹೋಗೋದೇ ಇಲ್ಲ, ಫುಲ್ ಫ್ಯಾಮಿಲಿನೇ ಕರ್ಕೊಂಡು ಹೋಗ್ತಾರೆ. ಅದು ಅಪ್ಪಿತಪ್ಪಿಯೂ ಕೂಡ ಎಚ್ಚರದಿಂದಿರಿ. ಅದಕ್ಕೋಸ್ಕರವಾಗಿ ಅನೇಕ ಸಂತಾನ ಪಡಿಲೇಬೇಕು. ಪಡೆಯುವಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಒಳ್ಳೆ ಧರ್ಮದಿಂದ ಬೆಳೆಯುವ ರೀತಿಯ ಮಾಡಬೇಕು ಅಂತ. ಎರಡು ಎಳೆಯರು ಏನು ಮಾಡಬೇಕು ನಾವು ಗೊತ್ತಾಗ್ತಾ ಇಲ್ಲ ಅಂತ ಸಂಶಯ ಪಡಬಾರ್ದು. ಅನೇಕ ಮಕ್ಕಳನ್ನೇ ಪಡಿಬೇಕು, ಆದರೆ ಅವರು ಒಳ್ಳೆ ಶಿಕ್ಷಣ ಕೊಟ್ಟು ಚೆನ್ನಾಗಿ ಬೆಳೆಸಬೇಕು. ಪ್ರಾರಂಭದಿಂದ ಮೊಳಕೆ ಇದ್ದಾಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಸುಮ್ಮನೆ ಮಾಡಿಕೊಟ್ಟಿಲ್ಲ ಹಿರಿಯರೆಲ್ಲ ನಮ್ಗೆ. ಇವನ್ನ ಸಣ್ಣವರಿದ್ದಾಗ ಚೆನ್ನಾಗಿ ಬೆಳೆಸಿದ್ವಿ ಅಂತಂದರೆ ಅಪ್ಪಿ ತಪ್ಪಿಯೂ ಕೆಡಲ್ಲ. ಅದರಲ್ಲೂ ಒಂದೊಂದು ಇರ್ತವೆ, ಏನು ಮಾಡೋಕ್ಕಾಗಲ್ಲ, ಗೋವಿಂದ ಅಂತವು. ಹೀಗೆ ಅದಕ್ಕೇನೆ ಸ್ತ್ರೀಯರೆಲ್ಲರೂ ಕೂಡ ಬಹಳ ಜನ ಸ್ತ್ರೀಭಿಷ್ಟೇತ್ವತಂ ಕಾರ್ಯಂ, ಸ್ತ್ರೀಯರಿಗೆ ಕೊಟ್ಟಂಥ ಕೆಲಸ ಅದು ಫುಲ್ ಅರ್ಥ ಫಲಪ್ರದ ಆಗುವುದಿಲ್ಲ ಅಂತ ಹೇಳ್ತಾರೆ. ಮತ್ತೇನಿದು ಹಿಂಗೆ ಹೇಳಿದ್ರಲ್ಲ, ಸ್ತ್ರೀಯರೆಲ್ಲ ಸಿಟ್ಟಿಗೆದ್ಬಿಡ್ತಾರೆ ಹಿಂಗೆ ಅಂದ್ಬಿಟ್ರೆ. ಪುರಾಣಕ್ಕೆ ಬರೋರೇ ನಾವು, ನೀವು ಹಿಂಗೆ ಅಂದ್ಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗೆ? ಅದಕ್ಕೆ ಶ್ರೀಮದಾಚಾರ್ಯ ತಲೆ ಕೆಡಿಸ್ಕೋಬೇಡ್ರಿ, ನಾವು ಉತ್ತರ ಕೊಡ್ತೀನಿ ಅಂತ ಶ್ರೀಮದಾಚಾರ್ಯರೇ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಉತ್ತರ. ಸ್ತ್ರೀ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ, ಯಾರು ಭಗವಂತನನ್ನ ನಂಬದೇ ಇರ್ತಾರೋ ಅವರಿಗೆ ಸ್ತ್ರೀ ಅಂತ ಕರೀತಾರೆ. ಯಾರು ಸುಮ್ಮನೆ ಅದೇ ಹೇಳಿದಾರ, ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿರ್ತದೆ. ಅಲ್ಲಿ ಯಾವ ಶಬ್ದದಿಂದ ಏನು ಪ್ರಯೋಗ ಮಾಡಿದರೆ ನಾವು ತಿಳ್ಕೋಬೇಕದು, ಸುಮ್ಮನೆ ಏನೋ ತಿಳಿಯೋದಲ್ಲ. ಸ್ತ್ರೀ ಶಬ್ದಕ್ಕೆ ಶ್ರೀಮದಾಚಾರ್ಯರೇ ಯಾರು ಭಗವಂತನನ್ನ ಕೇಶವೇತು ಅನ್ಯಥಾ ಬುದ್ಧಿ, ಭಗವಂತನಲ್ಲಿ ಅನ್ಯಥಾ ಬುದ್ಧಿಯನ್ನು ಯಾರು ಮಾಡ್ತಾರೋ, ಪುರುಷ ಇರ್ಬೋದು ಸ್ತ್ರೀ ಇರ್ಬೋದು, ಅವರು ಯಾರೇ ಇರ್ಬೋದು, ಅನ್ಯಥಾ ಬುದ್ಧಿಯನ್ನು ಯಾರು ಮಾಡ್ತಾರೋ ಅವರಿಗೆ ಸ್ತ್ರೀ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಮತ್ತೊಂದು ಹೇಳ್ತಾರೆ ಸ್ತ್ರೀಯ ಶಬ್ದಕ್ಕೆ ಅಸ್ವತಂತ್ರ ಆದವರು ಅಂದರೆ ಯಾರು ತಾನೇ ಮಾಡ್ತೀನಿ ಅಂತ ಹೋದರೆ ಆಗೋದಿಲ್ಲ, ಭಗವಂತನೇ ನಿಂತು ಮಾಡಿಸುವನು ಎಂಬುದಾಗಿ ಚಿಂತನೆ ಇರಬೇಕು. ಈ ರೀತಿಯಾಗಿದ್ದರೆ ಮಾತ್ರ ಆ ಕೆಲಸಗಳು ಆಗ್ತದೆ. ಯಾಕೆ ಏನೋ ಶ್ರೀಮದಾಚಾರ್ಯ ಸುಮ್ಮನೆ ಏನೋ ಹೇಳ್ಬಿಟ್ರಪ್ಪ ಹೆಂಗಸರನ್ನು ಸಮಾಧಾನ ಮಾಡೋಕ್ಕೆ ಅಲ್ಲ. ಯಾಕೆ ಅಂದರೆ ಮುಂದೆ ಭಗವಂತನೂ ಕೂಡ ಏನು ಗಂಡಸಾಗಿ ಹೋದ್ನಾ? ಇಲ್ಲ, ನಾನು ಕೂಡ ಕೊರವಂಜಿಯಾಗಿ ಹೆಣ್ಣಾಗೆ ಹೋಗಿದ್ದು. ಅದಕ್ಕೋಸ್ಕರ ಸುಮ್ಮನೆ ಶ್ರೀಮದಾಚಾರ್ಯರು ಹೇಳೋದೇ ಇಲ್ಲ, ಪ್ರಮಾಣ ಇಲ್ಲದೆ ಒಂದು ಅಕ್ಷರನೂ ಮಾತಾಡಲ್ಲ ಶ್ರೀಮನ್ ಮಧ್ವಾಚಾರ್ಯರು. ಸ್ಪಷ್ಟ ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ಹಿಂದೆ ಈ ಮಾತು ಹೇಳ್ಬಿಟ್ಟು ಸುಮ್ಮನೆ ಮುಂದೆ ಸ್ತ್ರೀಯಾಗೆ ತಾನೇ ಹೋಗ್ತಿದ್ದ, ಗಂಡಸಾಗೆ ಹೋಗ್ತಿದ್ದ. ಗಂಡಸರು ಜ್ಯೋತಿಷ ಹೇಳಬಾರ್ದಂತ ಇದೆಯಾ? ಹಾಗೆ ಅದಕ್ಕೋಸ್ಕರವಾಗಿ ನಾವು ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಆ ಸ್ತ್ರೀ ಶಬ್ದಕ್ಕೆ ಕೇಶವೇ, ಭಗವಂತನಲ್ಲಿ ಯಾರು ಮನಸ್ಸನ್ನು ಇಟ್ಟಿರೋದಿಲ್ಲವೋ, ಅವನ ಬಗ್ಗೆ ವಿರುದ್ಧವಾಗಿ ತಿಳಿದಿರ್ತಾರೋ ಅವರಿಗೆ ಸ್ತ್ರೀ ಎಂಬುದಾಗಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಎಂಬುದಾಗಿ
ಸರಿ ಎಂದ ಮುಂದೆ ಸರಿ ಅವ್ರಿಗೆ ಹೇಳಿದ್ದೇನೆ, ನಾನು ಕೂಡ ಹೋಗೋಣ ಮುಂದೆ ಅಂತ ಹೇಳಿ ಭಗವಂತ ತಾನು ಹೊರಟಿದ್ದಾನೆ. ನಾನೊಂದು ಸ್ವಲ್ಪ ಏನೋ ಸಹಾಯ ಮಾಡಿ ಮುಂದೋಗಿ ಮಾಡಿದರೆ ಅವಳು ಕೆಲಸ ಸರಿ ಸಾಗತ್ತೆ ಅಂತ ಹೇಳಿ ತಾನು ಮುಂದೆ ಹೋದ. ಮುಂದೆ ಅಲ್ಲಿ ಇನ್ನೊಂದು ಅರ್ಥವನ್ನು ಕಳಿಸ್ತಾರೆ ಸ್ತ್ರೀ ಶಬ್ದಕ್ಕೆ. ಅಲ್ಲಿ ಹೇಳುವಾಗ ಸ್ತ್ರೀ ಶಬ್ದ ಸ್ತ್ರೀ ಎಂಬುದಲ್ಲ, ಸ್ತ್ರೀ ಎಂಬುದಾಗಿ. ಸ್ತ್ರೀ ಅಂದರೆ ಏನು ಅರ್ಥ ಅಂತಂದರೆ ಜ್ಞಾನ ಭಕ್ತಿ ವೈರಾಗ್ಯ ಎಂಬುದಾಗಿ ಅರ್ಥ. ಸ್ತ್ರೀಭಿಷ್ಟೇ ಯತ್ಕೃತಂ ಕಾರ್ಯಂ ನದದರ್ಥ ಫಲಪ್ರದಂ. ಜ್ಞಾನ ಭಕ್ತಿ ವೈರಾಗ್ಯವನ್ನ ಎಲ್ಲವೂ ಕೂಡ 3 ಮಕ್ಕಳಿದ್ದಂತೆ ಅಂತ. ಇದರಲ್ಲಿ ಒಂದಿಲ್ಲದೆ ಇದ್ರೂ ಕೂಡ ಅದು ಅರ್ಥ ಫಲಪ್ರದಂ ನ ಅರ್ಥ ಫಲಪ್ರದಂ. ಈ ಜ್ಞಾನ ಆಯಿತು, ಭಕ್ತಿ ಆಯಿತು, ವೈರಾಗ್ಯ ಆಯಿತು. 3ರಲ್ಲಿ ಒಂದಿಲ್ಲ, ಇವ್ರಿಗೆ ಜ್ಞಾನ ಇಲ್ಲ, ಕೇವಲ ಭಕ್ತಿ ವೈರಾಗ್ಯ ಇದೆ, ಅದು ಅರ್ಥ ಮೋಕ್ಷಕ್ಕೆ ಕಾರಣ ಅಂತ ಆಗುವುದಿಲ್ಲ. ಪ್ರಧಾನವಾದ ಫಲ ಅರ್ಥೋಭಿದೇವರೈ ವಸ್ತು ಪ್ರಯೋಜನ ನಿವೃತ್ತಿಸು ಅಂತ ಅರ್ಥ ಇದೆ ಅರ್ಥ ಶಬ್ದಕ್ಕೆ. ಪ್ರಯೋಜನ ಏನು ನಮಗೆ ಮುಖ್ಯವಾದ ಪ್ರಯೋಜನ ಅಂತಂದರೆ ಮೋಕ್ಷವೇ ಪ್ರಧಾನವಾದ ಪ್ರಯೋಜನ ನಮಗೆ. ಆ ಪ್ರಧಾನವಾದಂತಹ ಮೋಕ್ಷ ನಮಗೆ ಸಿಗಬೇಕಾದ್ರೆ ಈ 3 ಕೂಡ ಇರಬೇಕು. ತ್ರಿವಿಹಿ ಅಂತಂದ್ರೆ ಯಾವುದು? ಜ್ಞಾನ ಭಕ್ತಿ ವೈರಾಗ್ಯ. ಅದಕ್ಕೋಸ್ಕರವಾಗಿ 3ರಲ್ಲಿ ಒಂದೂ ಕೂಡ ಬಿಟ್ಟು ಇರಬಾರ್ದು. 3 ಕೂಡ ಸಹಿತವಾಗಿಯೇ ನಾವು ಕಾರ್ಯಗಳನ್ನು ಮಾಡಬೇಕು. ನಾವು ವೈರಾಗ್ಯ ಬೇಡ್ರಿ, ನನಗೆ ನಾನು ಅಂಗಾರಕ್ಷತೆ ಹಚ್ಕೊಳ್ಳೋದಿಲ್ಲ, ನನ್ನಷ್ಟು ನಾನು ಓದ್ತೀನಿ, ಚೆನ್ನಾಗಿ ಓದ್ತೀನಿ, ನಾನು ದೇವರ ಮೇಲೆ ಭಕ್ತಿ ಮಾಡ್ತೀನಿ, ನಡೆಯೋದಿಲ್ಲ. ಕರ್ಮನೂ ಬೇಕು. ಕೇವಲ ನಾನು ಓದೋದಿಲ್ಲ, ಕೇವಲ ಭಕ್ತಿ ಮಾಡ್ತೀನಿ, ಶ್ರವಣ ಮಾಡ್ತೀನಿ, ಏನೋ ಉಂಟು ನನಗೆ ಮನಸ್ಸಿಗೆ ಬಂದ ಮಾಡ್ತೀನಿ, ನಡೆಯೋದಿಲ್ಲ. ಭಕ್ತಿನೂ ಬೇಕು, ವೈರಾಗ್ಯನೂ ಬೇಕು, ಜ್ಞಾನನೂ ಬೇಕು, ಎಲ್ಲವೂ ಕೂಡ ಇರಬೇಕು. ಇದ್ರೆ ಮಾತ್ರ ಅದು ಅರ್ಥ ಫಲಪ್ರದಂ ಎಂಬುದನ್ನು ವ್ಯಾಖ್ಯಾನಗಳಲ್ಲಿ ನಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಹೀಗೇನೆ ಸರಿ ಭಗವಂತ ನಾನು ಹೋಗೋಣ, ಅವಳಿಗೆ ಸಹಾಯ ಆಗತ್ತೆ ಅಂತ ಹೇಳಿ ಮುಂದೆ ಹೊರಟಿದ್ದಾನೆ. ಕೀರವಸ್ತ್ರಂ ತದೋ ಬದ್ವಾಂ ಚಿತ್ರಗಂಜುಕ ರಂಜಿತ ಬ್ರಹ್ಮಾನಂದ ಶಿಶುಂ ಕೃತ್ವ ಯಷ್ಟಿಂ ಕೃತ್ವ ಮಹೇಶ್ವರಂ ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮವೇವ ಚ. ಹೀಗೆ ಚೀರವಸ್ತ್ರವನ್ನು, ನಾರು ಬಟ್ಟೆಯನ್ನು ಧರಿಸಿದ್ದಾನೆ. ಹರಕು ಆದಂಥ, ಹೇಗೆ ವಯಸ್ಸಾದಂತಹ ಬಡವರಾದಂತಹ ಸ್ತ್ರೀ ಪುರವಂಜಿ ಹೇಗಿರ್ತಾಳೋ ಅದೇ ರೀತಿಯಾದಂಥ, ನೋಡಿದರೆ ಡೌಟ್ ಬರಬಾರ್ದು. ಯಾರ್ಯಾರು ಹಾಕೊಂಬಂದಿರ್ತಾರೆ ಅಂತ ಡೌಟ್. ಈಗ ಸ್ವಲ್ಪ ಇಲ್ಲೆಲ್ಲ ರೇಷ್ಮೆ ಇದೆಯಲ್ಲ ಒಳಗಡೆ, ಈ ಥರ ರೇಷ್ಮೆ ಬ್ಲೌಸ್ ಇದೆಯಲ್ಲ ಇಲ್ಲಿ ಅಂತ ಡೌಟ್ ಪಡಬಾರ್ದು. ಅದಕ್ಕೋಸ್ಕರವಾಗಿ ಅದೇ ರೀತಿಯಾದಂಥ ಲಕ್ಷಣಗಳಿರುವಂತಹ ಬಟ್ಟೆಗಳನ್ನೇ ಹಾಕೊಂಡಿದ್ದಾಳೆ. ಆ ಅರಕು ಇರುವಂತಹ ಕುಬ್ಸವನ್ನೆಲ್ಲವನ್ನು ಕೂಡಿಸಿ ಬ್ರಹ್ಮದೇವರನ್ನೇ ಕೂಸಾಗಿ ಮಾಡ್ಕೊಂಡಿದ್ದಾಳಂತೆ. ರುದ್ರದೇವರನ್ನು ಊರುಗೋಲನ್ನಾಗಿ ಮಾಡ್ಕೊಂಡಿದ್ದಾಳೆ. ಹೀಗೆ ಗುಣಾಭಿಮಾನಿಯಾದಂತಹ ಲಕ್ಷ್ಮಿಯನ್ನು ನೋಡಿ ಯಾವಾಗೂ ಬಿಟ್ಟಿರೋದಿಲ್ಲ. ಅವಳನ್ನು ಕೂಡ ಸುಮ್ಮನೆ ಇವ್ರಿಗೂ ಕರ್ಕೊಂಡು ಹೋಗೋಣ ಸೇವೆಗೋಸ್ಕರವಾಗಿ ಇಲ್ಲ, ಯಾವುದೋ ಒಂದು ಸೇವೆ ಯಾರೋ ಕೊಟ್ಟಿರ್ತಾಳೆ ಲಕ್ಷ್ಮಿ. ಯಾಕಂದರೆ ಜೊತೆಗೆ ಇರಬೇಕಲ್ಲ. ಅವಳಿಗೆ ಬುಟ್ಟಿಯನ್ನಾಗಿ ಮಾಡ್ಕೊಂಡಿದ್ದಾಳಂತೆ. ಬುಟ್ಟಿಯನ್ನು ಮಾಡಿಕೊಂಡು ಅದರಲ್ಲಿ ಅನೇಕ ರೀತಿಯಾದಂತಹ ನವಧಾನ್ಯಗಳನ್ನು ಎಲ್ಲವನ್ನು ಕೂಡ ತುಂಬಿಕೊಂಡು ಸಪ್ತಮಾಸಾತ್ಮಕಂ 7 ತಿಂಗಳ ಮಗು ಅಂತ ಬ್ರಹ್ಮದೇವರು ಅವರನ್ನು ಕುಡಿಸ್ಕೊಂಡು ಹೊಂಕಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಮುಂದೆ ಬರ್ತಾ ಇದ್ದಾಳೆ. ಬಂದು ಅನೇಕ ರೀತಿಯಾಗಿ ಇವಳನ್ನು ನೋಡಿ ಆಶ್ಚರ್ಯ ಆಗ್ತದೆ, ಯಾರು ಇವಳು ಅಂತೇಳಿ. ಆಗ ಧರ್ಮದೇವಿ ಹೇಳ್ತಾ ಇದ್ದಾಳೆ, ಧರ್ಮದೇವಿ ಸಮಾಯಾತ ನರನಾರಾಯಣಾಶ್ರಮಾತ್ ವೃದ್ಧಾಸ ವರ್ತದೆ ಕೇಶ ಮಿತಭಾಷೀವ ದೃಶ್ಯತೆ. ನರನಾರಾಯಣ ಆಶ್ರಮದಿಂದಾಗಿ ನಾನು ಬಂದಿದ್ದೇನೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾಳೆ. ಬದರಿಕೇಶ ಕ್ಷೇತ್ರದಿಂದ ಕೊರವಂಜಿಯ ವೇಷದಲ್ಲಿ ಇವಳು ಬಂದಿದ್ದಾಳೆ. ಏನಿದು ಇವಳು, ಎಲ್ಲರೂ ಕೂಡ ಇವಳು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಬಾಲಕರು, ಸಣ್ಣವರು, ದೊಡ್ಡವರು ಎಲ್ಲರೂ ಕೂಡ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಆಗ ಅಹಂ ದರಿದ್ರ ಕುಟಿಲ ಸಾಬಾಲ ವಾಗ್ಯಸಂಯುತ ಆಹ್ವಾನಂತ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಾಹ. ಎಲ್ಲರೂ ನೋಡಿದ್ದಾರೆ. ಇತ್ತ ಕಡೆಯಲ್ಲಿ ಅವರ ಮನೆಯಲ್ಲಿ ಬೇಕಾಗಿದೆ, ಈ ಥರ ಸಮಸ್ಯೆ ಬಂದಿದೆ ಮಗಳಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗಿ ಹೇಳಿದ್ದಾರೆ. ಯಾರೋ ಭಾರಿ ಲಕ್ಷಣಗಳಿರುವಂತಹ ಧರ್ಮದೇವಿ ಅಂತ ಬಂದಿದ್ದಾಳೆ, ಕೊರವಂಜಿ ವೇಷದಲ್ಲಿ ನರನ ಆಶ್ರಮದಿಂದ ಬಂದಿದ್ದಾಳೆ. ಅವಳನ್ನು ಕರೆಸಿದ್ರೆ ಗೊತ್ತಾಗುತ್ತೆ ನಿಮಗೇನು ಸಮಸ್ಯೆ ಆಗಿದೆ, ಎಲ್ಲವೂ ಕೂಡ ಪರಿಹಾರ ಸಿಗತ್ತೆ ಅಂತ ಹೇಳಿ. ಹಿಂದೆ ಒಂದ್ಸತಿ ಬೃಹಸ್ಪತ್ಯಾಚಾರ್ಯ ಅಂತ ತಿಳ್ಕೊಂಡಿದ್ದಾರೆ ಏನಾಗಿದೆ ಅಂತ. ಸಾಮಾನ್ಯ ಬೃಹಸ್ಪತ್ಯಾಚಾರ್ಯ ಸಾಮಾನ್ಯರಾದವರಲ್ಲ, ಎಲ್ಲರಿಗಿಂತಲೂ ಅತಿ ವಿಶಿಷ್ಟವಾದಂತಹ ಗುಣಗಳುಳ್ಳವರು. ಅನೇಕ ವೈದ್ಯರ ವೃತ್ತಿಯಲ್ಲಿ ಎಲ್ಲವೂ ಕೂಡ ವಿಶಿಷ್ಟವಾದ ಗುಣಗಳುಳ್ಳವರು. ದಶದೀಪ ಸಮೋವನ್ನಿ ದಶವನ್ನಿ ಸಮೋ ಯಮಃ ದಶಸೂರ್ಯ ಸಮೋ ವೈದ್ಯ ದಶವೈದ್ಯ ಸಮೋ ದ್ವಿಜ ದಶದ್ವಿಜ ಸಮೋ ವಿಪ್ರಃ ದಶವಿಪ್ರ ಸಮೋ ಗುರುಹು ಅಂತ ಹೇಳಿ 10 ದೀಪಗಳು ಸೇರಿಸಿರಿ ಏನೋ ಅದು ವನ್ಯ ಸಮಾನ ಅಂತ. ಅದು 10 ವನ್ಯ ಅಂತಂದರೆ ಒಬ್ಬ ಯಮ ಅಂತೆ, 10 ಸೂರ್ಯ ಸಮವಾದದ್ದು ಯಾವ ವೈದ್ಯ, 10 ವೈದ್ಯರ ಸಮಾನವಾದ್ದು ಬ್ರಾಹ್ಮಣ, 10 ಬ್ರಾಹ್ಮಣ ಸಮಾನವಾದ್ದು ಒಬ್ಬ ಬ್ರಾಹ್ಮಣ, ಅವರು 10 ಬ್ರಾಹ್ಮಣ ಸಮಾನವಾದವರು ಬೃಹಸ್ಪತ್ಯಾಚಾರ್ಯರು ಅಂತ ಹೇಳಿ. ಅವರಲ್ಲಿ ಎಲ್ಲವೂ ಗುಣಗಳು ಕೂಡ ಇದೆ. ಅಂತಹ ಅವರಿಂದಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ಇನ್ನೂ ವಿಶೇಷವಾಗಿ ಇವರೇನೋ ತಿಳಿಸ್ತಾರೆ ಅಂತ ಹೇಳಿ ಆ ಅವಳನ್ನು ಕರೆಸುವುದಕ್ಕೆ ಹೇಳಿದ್ದಾರೆ. ಅವಳು ಬಂದು ಇಲ್ಲ ರಾಣಿ ಕರೀತಾ ಇದ್ದಾಳೆ, ಇದು ಕರ್ಕೊಂಬ ಅಂತ ಅವ್ರು ಹೇಳಿದರು. ಸರಿ ಕರ್ಕೊಂಬ ಅಂತ ಹೇಳಿದರು. ಇವಳು ಕೂಡ ಅದೇ ರೀತಿಯಾಗಿ ಬಂದು ಹೇಳಿದ್ದಾಳೆ ಬರಬೇಕಂತ. ಇತ್ತು ರಾಣಿ ಕರೀತಾ ಇತ್ತು. ನಮಗೆ ತಮಾಷೆ ಮಾಡ್ತಾ ಇದ್ದೀಯಾ ನೀನು? ರಾಣಿ ಬಂದು ಕರೆಯೋದಂದ್ರೆ ಏನು? PM ಕರೀತಾನೆ ಬಾ ಅಂತ ಯಾರು ಬಂದು ಕರೆದ್ರೆ ಹೋಗ್ತೀವ ನಾವು?
ಸುಳ್ಳು ಹೇಳ್ತೀನಿ ನಡಿ ಅಂತ ಬೈಕ್ ಕಳಿಸ್ತೀನಿ. ಹಂಗೆ ಇವಳನ್ನ ಹೋಗಿ ನನ್ನ ಬಟ್ಟೆ ನೋಡು, ನನ್ನ ನೋಡು, ನಾನು ಹೆಂಗಿದ್ದೀನಿ, ರಾಣಿ ನನ್ನ ಕರೆಯೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಅಷ್ಟು ಆದರೂ ಕೂಡ ಬರಲೇಬೇಕು ಅಂತ ಇದ್ರೆ ಅವಳೇ ಬಂದು ಕರೆದ್ರೆ ನಾನು ಬರ್ತೀನಿ, ನಾನು ನಿಮ್ಮ ಮೇಲೆ ನಂಬೋದಿಲ್ಲ, ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾಳೆ. ಸರಿ ಅಂತ ಹೇಳಿ ಅವಳು ಧರಣಿ ಸಾಬಿತಾಮ್ಯಯೋ ಆಯಿತು ಅಂತೇಳಿ ಅವಳೇ ಕೂಡ ಬಂದಿದ್ದಾಳೆ. ನರ ಬಂದು ಬರಬೇಕು ದಯವಿಟ್ಟು, ಈ ರೀತಿ ನನ್ನ ಮಗಳಿಗೆ ಸಮಸ್ಯೆ ಆಗಿದೆ, ಬರಬೇಕು ಅಂತ ಕೇಳಿದ್ದಾಳೆ. ಆಯಿತು ಅಂತ ಅವಳು ಬಂದಿದ್ದಾಳೆ. ನರನಾರಾಯಣ ಶ್ರೀಮಾನ್ ಬರ್ತಾಮಿ ರಾಜವಲ್ಲಭಿ ತದ್ವೀರ್ಯ ಜಾತಪುತ್ರಸ್ತು ಪ್ರಜಾಪತಿ ಮಿಮಂ ವಿದುಹು. ನಾನು ನನ್ನ ಗಂಡ ಯಾರು ಗೊತ್ತಾ? ನರನಾರಾಯಣ, ಅವನ ಹೆಂಡತಿ ನಾನು. ಈ ಮಗು ಯಾರು ಅಂತಂದರೆ ಪ್ರಜಾಪತಿ ಬ್ರಹ್ಮದೇವರು ಎಂಬುದೆಲ್ಲವನ್ನು ಕೂಡ ತಿಳಿಸಿ ನಾನು ಎಲ್ಲವನ್ನು ಕೂಡ ಹೇಳ್ತೀನಿ. ಭೂತ ಭವ್ಯ ಭವಿಷ್ಯಂಚ ವದಾಮಿ ಜಗದೀಶ್ವರಿ, ಎಲ್ಲವನ್ನು ಕೂಡ ತಿಳಿಸ್ತೀನಿ ಎಂಬುದಾಗಿ ಹೇಳಿ ಆಯಿತು ಸರಿ ನೀನಾಯಿತು, ಹೋಗೀಗ ಮೊದಲು ಸ್ನಾನವನ್ನು ಮಾಡ್ಕೊಂಬ, ಶುಭ್ರ ವಸ್ತ್ರವನ್ನು ಧಾರಣೆಯನ್ನು ಮಾಡು, ಒಳ್ಳೆಯ ಬಟ್ಟೆಯನ್ನು ಧಾರಣೆಯನ್ನು ಮಾಡು, ಧರಿಸಿ ಅದಾಂತರದಲ್ಲಿ ಗುರುಗಳಿಗೆ ದೇವರಿಗೆ ನಮಸ್ಕಾರವನ್ನು ಮಾಡಿ ನಂತರದಲ್ಲಿ ಬಂದು ನೀನು ಕುಳಿತುಕೋ ಅಂತ ಹೇಳಿದ್ದಾರೆ. ಸರಿ ಅಂತ ಅದೇ ರೀತಿಯಾಗಿ ಅವಳೆಲ್ಲವೂ ಕೂಡ ಸ್ನಾನಾದಿಗಳನ್ನು ಮಾಡಿ ಗುರುದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಬಂದು ಅಲ್ಲಿ ಕುಳಿತಿದ್ದಾಳೆ. ಆಗ ಧರಣಿ ದೇವಿ ಹೇಳ್ತಾಳೆ, ವಾಯನಂ ದೇಹಿ ಕಲ್ಯಾಣಿ. ಏನು ಮಾಡಬೇಕು ಅಂತ ಇವಳು ಕೇಳಿದ್ಲು ಧರಣಿ ದೇವಿ. ಆಗ ಪುಲಿಂದ ಹೇಳ್ತಾಳೆ, ಪುಲಿಂದೋವಾಚ ವಾಯನಂ ದೇಹಿ ಕಲ್ಯಾಣಿ ದೇವಾನಾಂ ಮಮ ಪೂರ್ವಿಣಾಂ ಸ್ವರ್ಣ ಸುಶೂರೂಪಂ ಸಮಾಪೂರ್ಯ ಮುಕ್ತಾದಂಡುಲ ಪೂರ್ವಕೈಹಿ. ನೀನು ಸಾಮಾನ್ಯಳಾದವಳಲ್ಲ, ಒಳ್ಳೆ ರಾಣಿಯ ನೀನು. ಅದಕ್ಕೋಸ್ಕರವಾಗಿ ನಿನ್ನ ಯೋಗ್ಯತೆ ತಕ್ಕಂತೆ ಬಂಗಾರಮಯವಾದಂತಹ ಮರ, ಅದರಲ್ಲಿ ಮುತ್ತುಗಳನ್ನು ತುಂಬಿ ಆಕೆಯನ್ನು ತುಂಬಿ ತಂದುಕೊಡು ಅಂತ ಹೇಳಿದ್ದಾಳೆ. ಸರಿ ಅಂತ ಹೇಳಿ ಅವಳು ಅದೇ ರೀತಿಯಾಗಿ ಎಲ್ಲವನ್ನು ಕೂಡ ತಂದಿದ್ದಾಳೆ. ನೋಡಿ, ಯಾರ್ಯಾರಿಗೂ ಹೇಳ್ತಾ ಇಲ್ಲ, ನೀನು ಅದಕ್ಕೆ ಹೇಳ್ತೇನೆ, ನೀನು ರಾಣಿ, ನಿನಗೆ ಯೋಗ್ಯತೆ ಇದೆ, ಅದಕ್ಕೋಸ್ಕರ ತಂದು. ಇಲ್ಲ ನಮ್ಮ ಹತ್ರ ಕಷ್ಟ ಇದೆ, ಇಷ್ಟುದೆಲ್ಲ ತರಬೇಕು ಅಂತ ಪರಿಸ್ಥಿತಿ ಇದ್ದವ್ರಿಗೆ ಅವ್ರಿಗೆ ತಕ್ಕಂತ ಹೇಳಿರ್ತಾರೆ. ಆಯಿತು, ಅವಳು ಆಯಿತು ನೀನು ತಂದುಕೊಡ್ತೀನಿ, ನೀನು ಸರಿಯಾಗಿ ಹೇಳು. ಸತ್ಯಂ ವದಾಮಿದರ ಮಧ್ಯೆ ಶಿಶೋರನ್ನಂ ಪ್ರಯಚ್ಛಮೆ. ಸತ್ಯವನ್ನು ಹೇಳಬೇಕಮ್ಮ ನೀನು ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳ್ತಾಳೆ. ಆಯ್ತು, ಮಗುವಿಗೆ ಅನ್ನವನ್ನು ತಂದುಕೊಡು, ನಾನು ಸತ್ಯವನ್ನೇ ಹೇಳ್ತೀನಿ, ಮಗುವಿಗೆ ಅನ್ನವನ್ನು ತಂದುಕೊಡು ಅಂತ ಹೇಳಿ ಅನ್ನವನ್ನು, ಕ್ಷೀರ ಅನ್ನವನ್ನು, ಹಾಲನ್ನವನ್ನು ತಂದುಕೊಟ್ಟಿದ್ದಾಳೆ. ಬಂಗಾರದ ಪಾತ್ರೆಯಲ್ಲಿ ಹಾಲನ್ನು, ಸುಮ್ಮನೆ ಯಾವುದೋ ಒಂದು ಪಾತ್ರೆಯಲ್ಲ, ಬಂಗಾರದ ಪಾತ್ರೆಯಲ್ಲಿ ಹಾಲನ್ನು ತಂದುಕೊಟ್ರೆ ಯಾರು ತಂದುಕೊಟ್ರು ಅಂದರೆ ಮಗನಿಂದ ತರಿಸಿದ್ದಾಳೆ. ಪುತ್ರೇಣ ಆನೀಯ ಭಾಮಿನಿ, ಮಗನಿಂದ ತರಿಸಿದ್ಲು ವಸುದಾನ. ಯಾರು? ಚಂದ್ರನ ಅವತಾರವನು. ಲಕ್ಷ್ಮೀದೇವಿ ಚಂದ್ರ ಇಬ್ಬರು ಕೂಡ ಜೊತೆಗೆ ಇರ್ತಾರೆ ಯಾವಾಗಲೂ ಕೂಡ. ಸಮುದ್ರ ಮಥನ ಮಾಡುವಾಗೂ ಜೊತೆಗೆ ಬಂದಿದ್ರು, ಇವಾಗೂ ಜೊತೆಗೆ ಬಂದಿದ್ದಾರೆ. ಹಾಗೇನೆ ತಂದುಕೊಟ್ರು. ಅದನ್ನು ತೊಗೊಂಡ್ರೆ ಇವರು ತಿಂತಾ ಇಲ್ಲ ಬ್ರಹ್ಮದೇವರು. ಯಾಕೆ ಅವರು ಈ ಲೌಕಿಕವಾದ ಅನ್ನ ತಿಂತಾರೆ, ಸರ್ವತಾ ತಿನ್ನೋದಿಲ್ಲ. ಆಗ ಅವಳು ಬೈತಾಳೆ, ನಿನಗೆಲ್ಲಿ ಯೋಗ್ಯತೆ ಇದೆ ರಾಜನ ಮನೆ ತಿನ್ನಕ್ಕೆ? ಹೋಗು, ನೀನು ತಿನ್ನೋದೇ ಇಲ್ಲ, ಇಂಥವೇ ನಿನ್ನ ಯೋಗ್ಯತೆನೇ ಇಷ್ಟು ಅಂತ ಬೈಯಕ್ಕೆ ಶುರು ಮಾಡಿದ್ದಾಳು ಅವಳು. ಆಗ ಸ್ವಯಂ ಸರಿ ನೀನು ತಿನ್ನಲೇ ಚಿಂತೆ, ನಾನೇ ತಿಂತೀನಿ ಅಂತೇಳಿ ಸ್ವಯಂ ಭುಕ್ತ ಅನ್ನ ಉತ್ತಮಂ. ನೋಡಿ, ಮಾವನ ಮನೆಯಲ್ಲಿ ಫಸ್ಟೇ ದಿನ ತಿನ್ನೋದು ಪ್ರಾಜಾಪತ್ಯ ಯೋಗದ ದಿನ ತಿಂತಾ ಇದ್ದಾಳು. ಸ್ವಯಂ ಭಗವಂತ ತಾನು ಸ್ವೀಕಾರ ಮಾಡಿದ್ದು, ಯಾವತ್ತೂ ಸ್ವೀಕಾರ ಮಾಡ್ತಾ ಇಲ್ಲ. ಎಲ್ಲವೂ ಕೂಡ ಯೋಗ್ಯವಾದ ದಿನಗಳಲ್ಲೇ ನಡೆಯೋದು. ತಾನು ಸ್ವೀಕಾರವನ್ನು ಮಾಡಿದ್ದಾಳೆ. ನಂತರದಲ್ಲಿ ತಾಂಬೂಲ ತಂದುಕೊಡು, ಮುಗಿತಾನೇ ಇಲ್ಲ. ಅವಳು ಕೇಳಬೇಕಾಗಿದೆ, ಒಂದೊಂದೇ ಲಿಸ್ಟ್ ಮುಂದೆ ಬರ್ತಾ ಇದೆ. ತಾಂಬೂಲವನ್ನು ಕೇಳಿದ್ರು, ತಾಂಬೂಲ ಬಂತು, ತಾಂಬೂಲವನ್ನು ತಂದುಕೊಟ್ಲು. ನಂತರದಲ್ಲಿ ಲವಂಗ ಕರ್ಪೂರ ಎಲ್ಲವನ್ನು ಕೂಡ, ಲವಂಗ ಕರ್ಪೂರ ಎಲ್ಲವನ್ನು ಹಾಕಿದಂತಹ ನಾಗವಲ್ಲಿ. ಏನೋ ಅರ್ಥ ಅಲ್ಲ, ನಾಗವಲ್ಲಿ ಶಬ್ದ ಸಂಸ್ಕೃತದಲ್ಲಿ ವಿಳೆದೆಲೆ ಅಂತ ಅರ್ಥ, ಮತ್ತೆಲ್ಲೆಲ್ಲೋ ಅರ್ಥ ಮಾಡಿದ್ರೆ ಕಷ್ಟ ಆಗುತ್ತೆ. ನಾಗವಲ್ಲಿ ದಲೆಯರಿಯುತಂ, ವಿಳೆದೆಲೆಯನ್ನು ತಂದುಕೊಟ್ಟಿದ್ದಾರೆ. ಆ ರೀತಿಯಾಗಿ ಪೂರ್ವಕ್ಕೆ ಕುಳಿತುಕೊಂಡು ಸರಿ ಅಂತ ಹೇಳಿ ಮಗುವನ್ನು ಪುತ್ರ ಮಂಕೆ ನಿಧಾಯಚ, ಆ ಮಗುವನ್ನು ಕೂಡಿಸ್ಕೊಂಡಿದ್ದಾಳೆ. ಆಗ ನಂತರದಲ್ಲಿ ತಾನು ಹೇಳುವುದಕ್ಕೆ ಪ್ರಾರಂಭವನ್ನು ಮಾಡಿದ್ದಾಳೆ. ವಿಶೇಷವಾಗಿ ಎಲ್ಲ ದೇವತೆಗಳನ್ನು ಸ್ಮರಣೆಯನ್ನು ಮಾಡಿಕೊಂಡಿದ್ದಾಳೆ. ದೇವರ ಸ್ಮರಣೆಯನ್ನು ಮಾಡಿ ನಂತರದಲ್ಲಿ ವಿಶೇಷವಾಗಿ ಎಲ್ಲ ವೃತ್ತಾಂತವನ್ನು ತಿಳಿಸ್ತೀನಿ ಅಂತ. ಏವಂ ಹರೇಶ್ ಚಿತ್ರ ವಿಚಿತ್ರ ಕರ್ಮ ಗಾಯಂತಿ ಪಂಚೋದ್ಭವ ಶಂಭುಶಕ್ರಾಹ ಕಲೋಯುಗೆ ಪಾಪಕೃತಾಂ ನರಾಣಾಂ ಉದ್ಧಾರಣಾರ್ಥಂ ಜಗದೀಶ ಚೇಷ್ಟ. ಇಷ್ಟೆಲ್ಲ ನಡೀತಾ ಇದೆ. ಹೇಳ್ತೀನಿ ಅಂತ ಕುಳಿತಿದ್ದಾಳೆ. ಇಲ್ಲಿ ನೋಡಿದರೆ ದೇವಾನು ದೇವತೆಗಳೆಲ್ಲ ಬಗ್ ನೋಡ್ತಾ ಇದ್ದಾನಂತೆ. ನೋಡು, ಭೂಲೋಕದಲ್ಲಿ ಭಗವಂತ ಎಂಥ ಲೀಲೆ ತೋರಿಸ್ತಾ ಇದ್ದಾನೆ ಅಂತೇಳಿ ಅವ್ರಿಗೆಲ್ಲ ಆಶ್ಚರ್ಯ. ಏನು ಒಂದು ಕುರಂಜಿ ವೇಷ, ಏನು ಈ ರೀತಿ ಅನ್ನ ಕೇಳೋದೇನು, ಬ್ರಹ್ಮದೇವರಿಗೆ ಬೈಯೋದೇನು, ಎಲ್ಲವನ್ನು ಕೂಡ ನೋಡಿ ಸಂತೋಷ ಆಗ್ತದೆ ಅಂತೆ. ಎಲ್ಲರೂ ಕೂಡ ಭಗವಂತನ ಎಂಥ ಲೀಲೆ ತೋರಿಸ್ತಾ ಇದ್ದೇನೆ ಅಂತೇಳಿ ಸಂತೋಷದಿಂದ ಎಲ್ಲರೂ ಕೂಡ ನೋಡು ಜಗದೀಶನ ಚೇಷ್ಟೆ ನೋಡು ಅಂತ ಹೇಳಿ ತಮ್ಮಲ್ಲೇ ಎಲ್ಲರೂ ಕೂಡ ಮಾತನಾಡ್ಕೊತ ಇದ್ದಾರೆ ಎಂಬುದಾಗಿ ಅಷ್ಟಮ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಕೃಷ್ಣಾರ್ಪಣವಸ್ತು. ನಾಳೆ ದಿನ ಭಗವಂತ ತಾನು ಮಾಡಿದಂಥ ಲೀಲೆಗಳು ಎಲ್ಲವನ್ನು ಕೂಡ ಮತ್ತೆ ನಾಳೆ ತಿಳಿಯೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೇವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಜಾ ಕಿಲಂ ತಥಾಪಿ ಮತ್ಪುತಾ ಪೂಜಾ ತತ್ಪ್ರಸಾದೇನ ನಾನ್ಯತಾ
ನ ಜಾನೇ ಕರ್ಮ ಯತ್ಕಿಂಚಿತ್ ನಾಪಿ ಲೌಕಿಕ ವೇದಿಕೆ ನ ನಿಷೇಧ ವಿಧಿ ವಿಷ್ಣು ತವ ದಾಸೋಸ್ಮಿ ಕೇವಲಂ ಸರ್ವಂ ಸಂಪೂರ್ಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.